ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಾಗಲಿ ನನಸಿನೊಳಾಗಲಿ, ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಂ ವಂದೇ ಜಗದ್ಗುರುಂ ವಂದೇ. ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎನ್ನುವ ಪ್ರಾರ್ಥನೆಯ ಜೊತೆಗೆ ಗಣಪತಿಯನ್ನು ಒಡಮಟ್ಟು ಶ್ರೀಕೃಷ್ಣ ಲೀಲೆಯನ್ನು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಇವತ್ತಿಗೂ ಕಾಯ್ದಿರಿಸಿಕೊಂಡು ನಮ್ಮನ್ನು ನಡೆಸ್ತಾ ಇರುವ ಭಗವಂತ ಶ್ರೀಕೃಷ್ಣನನ್ನು ವಂದಿಸಿ, ನೆರೆದಿರುವ ಎಲ್ಲ ಹಿರಿಕಿರಿಯ ಭಕ್ತರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಒಂದು ರಾತ್ರಿಯಿಂದ ಬೆಳಗಾಗುವುದರ ಒಳಗೆ ಬದುಕಿನ ಘಟನೆಗಳು ಪುಟಗಳು ಹೇಗೆ ಬದಲಾಗ್ತವೆ. ಇದು ಭಗವಂತನ ಕಾರುಣ್ಯವೋ ಕಾಠೋರ್ಯವೋ ನಮಗೆ ಅರ್ಥ ಆಗದ ಸಂಗತಿ. ಆದರೆ ಇಷ್ಟು ಮಾತ್ರ ಸತ್ಯ, ಏವಮಪಿ ಅಶುಭಂ ಕರ್ಮ ನ ಭೂತೋ ನ ಭವಿಷ್ಯತಿ ಅನ್ನುವುದನ್ನು ನಾವು ಖಾಯಂ ಆಗಿ ನಂಬಲೇಬೇಕು. ಇಲ್ಲಿ ಯಾವುದು ಕೂಡ ಅಶುಭವಾದದ್ದು ಹಿಂದೆ ನಡೆದಿಲ್ಲ, ಮುಂದೆ ನಡೆಯುವುದಿಲ್ಲ ಅಂತ ವೇದವ್ಯಾಸರ ಮಾತು. ಹಾಗಾಗಿ ಅಶುಭವಾದದ್ದು ಏನೂ, ಅಮಂಗಲಕರವಾದದ್ದು ಯಾವುದು, ಕೆಡುಕು ಅನ್ನೋದು ನಾವು ಭಾವಿಸುವ ಯಾವ ಕೆಡುಕು ಇಲ್ಲಿಯವರೆಗೆ ನಡೆದಿಲ್ಲ, ಇನ್ನು ನಡೆಯುವುದಿಲ್ಲ ಅಂತ ವೇದವ್ಯಾಸರು ಅಷ್ಟು ಘಂಟಾಘೋಷವಾಗಿ ಭಗವಂತನ ಕ್ರಿಯೆಗಳ ಬಗ್ಗೆ ಕರ್ಮದ ಬಗ್ಗೆ ಹೇಳಿರುವಾಗ ಅವನು ಯಾವುದೋ ಒಳಿತಿಗಾಗಿ ಏನನ್ನೋ ಮಾಡ್ತಾನೆ. ಆ ಅರ್ಥದಲ್ಲಿ ಇವತ್ತು ದೈಹಿಕವಾಗಿ ನಮ್ಮನ್ನು ತೊರೆದ ಅರ್ಚಕರನ್ನು ಸ್ಮರಿಸಿ, ಪ್ರತಿ ಜೀವಕ್ಕೂ ಕೂಡ ಹೋಗುವುದಕ್ಕೆ ನಾವು ಅನುವು ಮಾಡಿಕೊಡಬೇಕಂತೆ. ಬಹಳ ನಾವು ಹಂಬಲಿಸಬಾರದು ಅಂತ. ಹಂಬಲಿಸುವುದರಿಂದ ಅದರ ಯಾತ್ರೆಗೆ ತೊಂದರೆ ಆಗ್ತದೆ. ಅದು ನಿರ್ವಿಘ್ನವಾಗಿ ಅದರ ಯಾತ್ರೆಯನ್ನು ಪೂರ್ಣಗೊಳಿಸಲಿ ಅಂತ ಪ್ರಾರ್ಥಿಸಿ, ನಮ್ಮ ಭಾವನೆಗಳನ್ನು ನಮ್ಮ ದುಃಖಗಳನ್ನು ಭಗವಂತನಿಗೆ ಅರಿಕೆ ಮಾಡಿಕೊಂಡು, ಆ ಯಾವ ನಮ್ಮ ಅವರ ಜೊತೆಗಿನ ರಾಗ ಬಂಧನಗಳಿವೆ ಅದರಿಂದ ಆದಷ್ಟು ಹೊರಗೆ ಬರಬೇಕು ಅನ್ನೋದು ಭಗವಂತನ ದಾರಿ ನಡೆದವರು ಹೇಳಿದ ಮಾತು. ಆ ಅರ್ಥದಲ್ಲಿ ಆ ಯಾತ್ರೆ ನಿರ್ವಿಘ್ನವಾಗಿ ನಡೆಯಲಿ. ಸಂಬಂಧಪಟ್ಟ ಎಲ್ಲ ಬಂಧುಗಳು ಕೂಡ ಬಹಳ ಭಕ್ತಿಯಿಂದ ಭಗವಂತ ಕೊಟ್ಟ ಪ್ರಸಾದ ಅಂತ ಇದನ್ನು ಸ್ವೀಕರಿಸಲಿ ಮತ್ತು ಆ ಪ್ರಸಾದವೇ ನಮಗೆ ಬಲವಾಗಿ ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ, ನಾನು ಕೃಷ್ಣಲೋಕವನ್ನು ಪ್ರವೇಶ ಮಾಡಿ ಆಯಿತು. ಈ ಮಾತು ಅಂದರೆ ಅದು ಕೃಷ್ಣನ ಲೋಕದ ಮಾತೆ. ಹಾಗಾಗಿ ಕೃಷ್ಣ ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟವಾಗಬಹುದಾದ, ಅರ್ಥವಾದ ಅನ್ನುವುದರೊಳಗಾಗಿ ಅರ್ಥವಾಗದೆ ಉಳಿಯುವ ಮಹಾ ಅರ್ಥ ಅವನು. ಇಂಥ ಕೃಷ್ಣನನ್ನು ನಾವು ನಿನ್ನೆಯ ದಿನ ನಾನು ಅವನ ಬಾಲ್ಯ ಒಂದು ತಾಮಸವನ್ನೆಲ್ಲ ನಾನು ನಿನ್ನೆ ದಿನ ಆ ಒಂದು ಭಾಗವನ್ನು ಹೇಳುವಾಗ ನಿಮಗೆ ಹೇಳಿದೆ, ಯಾವುದನ್ನು ಸಂಹಾರ ಮಾಡಿದಲ್ಲ, ಎಲ್ಲರನ್ನು ಉದ್ಧಾರ ಮಾಡಿದ ಅಂತ. ಪೂತನೆಯನ್ನು ಪರಿವರ್ತಿಸುವುದರ ಮೂಲಕ ಪ್ರಕೃತಿ ತತ್ವ ಅನ್ನುವುದನ್ನು ನಮ್ಮಲ್ಲಿ ಪರಿವರ್ತಿಸಿಕೊಳ್ಳಿಕ್ಕೆ ಹೇಳಿದ. ನಮ್ಮೊಳಗೆ ಇರುವ ಎಲ್ಲ
ಕೆಡುಕುಗಳನ್ನು ನಾಶ ಮಾಡಿದ್ದು ಅದು ಆ ಎಲ್ಲ ಅಸುರರ ಸಂಕೇತ. ಹಾಗಾಗಿ ನಮ್ಮ ಕೆಡುಕುಗಳನ್ನು ನಾಶ ಮಾಡುವುದರ ಮೂಲಕ ನಾವು ಬೆಳವಣಿಗೆಗೆ ಹೋಗುವುದಕ್ಕೆ ಹೇಗೆ ಸಹಾಯ ಆಗುತ್ತೆ ಅನ್ನುವುದನ್ನು ಹೇಳಿದ ಇತ್ಯಾದಿ ನಿಮಗೆ ನಾನು ನಿನ್ನೆ ದಿನ ಹೇಳಿದೆ. ಇದಕ್ಕೊಂದು ಇನ್ನೊಂದು ಸ್ವಲ್ಪ ನೀವು ಇನ್ನೂ ಪುನರವಲೋಕನ ಮಾಡುವುದಾದರೆ ಇನ್ನೊಂದು ಆಯಾಮ ಕೂಡ ಇದೆ. ಹುಟ್ಟುತ್ತಾ ನಾವೆಲ್ಲರೂ ಪ್ರಕೃತಿ ತತ್ವದ ಜೊತೆಗಿನ ತ್ರಿಗುಣಗಳ ಸಹಿತ ಹುಟ್ಟುವವರು. ತ್ರಿಗುಣಗಳು ಅಂದಾಗ ತಾಮಸ, ರಾಜಸ, ಸಾತ್ವಿಕ. ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ನೀನು ತ್ರಿಗುಣಗಳ ಸಹಿತ ಬರ್ತಿ, ನೀನು ತ್ರಿಗುಣಗಳನ್ನು ದಾಟಬೇಕು ಅಂತಾದ್ರೆ ಮೊದಲು ತ್ರಿಗುಣಗಳು ಏನು ಅಂತ ತಿಳಿದುಕೋ, ತ್ರಿಗುಣಗಳನ್ನು ತಿಳಿತಾ ಅದನ್ನು ದಾಟುವ ಪ್ರಯತ್ನ ಮಾಡು. ಹಾಗೆ ಮಾಡುವಾಗ ಒಂದು ಇನ್ನೊಂದಕ್ಕೆ ಘರ್ಷಣೆ ಆಗ್ತದೆ. ರಾಜಸವನ್ನ ಸಾತ್ವಿಕ, ಸಾತ್ವಿಕವನ್ನ ರಾಜಸ, ಅಥವಾ ತಾಮಸ ರಾಜಸ ಒಂದಕ್ಕೊಂದು ತುಳಿದುಕೊಂಡೇ ಮೇಲೆ ಬರಬೇಕು ಹೊರತು ತಾನಾಗಿ ಬಿಟ್ಟು ಬಿಟ್ರೆ ಅದು ಯಾವುದೂ ತಾನು ಸಾಯಲ್ಲ, ಬೆಳೆಯಲ್ಲ, ನೆನಪಿಟ್ಟುಕೋ ಅಂತ. ಅನಿಚ್ಛಿನ್ನಮ್ಮಪಿ, ನಾವು ಕೆಲವು ಸರಿ ಒಂದು ಕೆಲಸನ ಮಾಡಬೇಕು ಅಂತ ಅಪೇಕ್ಷಣೆ ಪಡೋದಿಲ್ಲ. ಯಾವುದೋ ಒಂದು ನಮ್ಮಂದ ಮಾಡಿ ಬಲಾದಿವ ನಿಯೋಜಯತಿ ಕೇಶವ ಅಂತ ಕೇಳ್ತಾನೆ ಕೃಷ್ಣನ ಹತ್ರ ಅರ್ಜುನ. ಕೆಲವೊಮ್ಮೆ ನನಗೆ ಇಷ್ಟನೇ ಇರೋದಿಲ್ಲ ಕಣಯ್ಯ, ಆದ್ರೆ ನನ್ನ ಹತ್ರ ಯಾವುದೋ ಒಂದು ಬಲವತ್ತರವಾಗಿ ಆ ಕೆಲಸವನ್ನ ಮಾಡಿಸ್ತದೆ, ಏನು ಕಾರಣ ಅಂತ ಕೃಷ್ಣನ ಕೇಳಿದಾಗ ಕೃಷ್ಣ ಕೊಟ್ಟ ಉತ್ತರ ಅದು ಸಾಮಾನ್ಯವಾಗಿ ರಜೋಗುಣ ಸಮುದ್ಭವ, ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಅಂತ ಹೇಳಿದ. ಈ ರಜೋಗುಣದಿಂದ ಉಂಟಾಗುವ ಕಾಮ ಮತ್ತು ಕ್ರೋಧಗಳಿಂದ ಇದೆಲ್ಲ ಆಗ್ತದೆ ಅಂತ. ಹಾಗೆ ಪ್ರತಿ ಒಂದಕ್ಕೂ ಕೂಡ ಅವನು ಗುಣಗಳ ಲೆಕ್ಕಾಚಾರಗಳನ್ನು ಕೊಟ್ಟಂತಹ ತ್ರಿಗುಣಗಳ ಒಂದು ಗುಣಕರ್ಮ ವಿಭಾಗ ಯೋಗದಲ್ಲಿ ಬರುವಂತಹ ಅಧ್ಯಾಯದಲ್ಲಿ ನೀವು ಗಮನಿಸಿದ್ದೀರಿ. ನಾನು ಯಾಕೆ ಮತ್ತೆ ಭಗವದ್ಗೀತೆ ಇದನ್ನು ನಿಮಗೆ ಪ್ಯಾರಲಲ್ ಆಗಿ ಕೊಡ್ತೇನೆ ಅಂತಂದ್ರೆ, ಕೃಷ್ಣ ಏನನ್ನು ಉಪದೇಶ ಮಾಡಿದ್ದಾನಲ್ಲ ಅದನ್ನು ಬದುಕಿದ್ದಾನೆ. ಅವನು ಉಪದೇಶಿಸಿದ್ದಲ್ಲ, ಆದ್ರಿಂದ ತಾನೇನು ಬದುಕಿದ್ದಾನೋ ಅದನ್ನು ಹೇಳಿದ್ದಾನೆ. ಕೃಷ್ಣ ಏನು ಹೇಳಿದ, ತ್ರಿಗುಣಗಳು ಹುಟ್ಟುತ್ತಾ ನಿಮಗೆ ಗೊತ್ತೇ ಇಲ್ಲದೆ ನಿಮ್ಮ ಒಳಗೆ ಬರುತ್ತೆ. ಈ ಮೂರು ತಾಮಸ, ರಾಜಸ ಮತ್ತು ಸಾತ್ವಿಕ ಅನ್ನೋದು ನಿಮ್ಗೆ ಬೈ ಬರ್ತು ಉಂಟು, ಪ್ರತಿಯೊಬ್ಬರಲ್ಲೂ ಉಂಟು. ಹಾಗಾದ್ರೆ ನಾವೆಲ್ಲ ಉಂಟು ಅಂತ ಸುಮ್ಮನೆ ಕೂತ್ಕೊಳ್ಳೋದಲ್ಲಪ್ಪ. ನಿತ್ಯವೂ ಕೂಡ ತಾಮಸ ಯಾವುದು ಅಂತ ಚೆಕ್ ಮಾಡಬೇಕು, ಅದನ್ನು ನಾಶ ಮಾಡಬೇಕು. ರಾಜಸ ಯಾವುದು ಅಂತ ನೋಡ್ಬೇಕು, ಅದರ ಬಗ್ಗೆ ಹೆಚ್ಚು ಒಲವು ತೋರಿಸಬಾರ್ದು. ಸಾತ್ವಿಕದ ಕಡೆಗೆ ಆದಷ್ಟು ಗಮನ ಕೊಡಬೇಕು. ನಾಲ್ಕನೆಯ ಒಂದು ಸ್ಥಿತಿ ಇದೆ, ನಿಸ್ತ್ರೈಗುಣ್ಯೋಭವ ಅರ್ಜುನ ಅಂದ ಕೃಷ್ಣ. ನಾಲ್ಕನೇದು ಯಾವುದಂದ್ರೆ ಈ ತ್ರಿಗುಣಗಳನ್ನು ದಾಟೋದು. ಈ ತ್ರಿಗುಣಗಳನ್ನು ದಾಟಿದಾಗ ನೀನು ಸುಮಾರಾಗಿ ನನ್ನ ಹತ್ರ ಬರುವುದಕ್ಕೆ ಅರ್ಹತೆ ಬರುತ್ತೆ ಅನ್ನುವ ಮಾತನ್ನ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ನೀವು ಸ್ವಲ್ಪ ಈಗ ಗಮನಿಸಿ, ಹುಟ್ಟುತ್ತಾ ನಮ್ಮ ಬಾಲ್ಯ ನಮಗೆ ಗೊತ್ತಿಲ್ಲ, ನಮಗೆ ಬುದ್ಧಿ ಪ್ರಜ್ಞೆ ವಿವೇಕ ಇನ್ನೂ ಇಲ್ಲ. ನಮ್ಮಲ್ಲಿ ಡಾಮಿನೇಟ್ ಮಾಡೋದು ಯಾವುದಂದ್ರೆ ತಾಮಸ. ಸಿಕ್ಕಾಪಟ್ಟೆ ಅದು ಬೇಕು ಅಂದ್ರೆ ಹಠವೇ ಹಠ, ಅಳುವುದೇ ಅಳೋದು, ಅಮ್ಮ ಕೊಡದಿದ್ರೆ ಬಿಡಂಗೇ ಇಲ್ಲ. ತಾಮಸದ ಗುಣಗಳು. ನಿದ್ರೆ ಮಾಡ್ಕೋತಾನೆ ಇರಬೇಕು, ತಾಮಸದ ಗುಣಗಳು. ನಮ್ಮ ಯಾವುದನ್ನೆಲ್ಲ ಕೃಷ್ಣ ಮಾಡಿ ತೋರಿಸಿದ ನೋಡಿ, ಕೆಟ್ಟ ಗುಣಗಳು ಅಂತ ಇದ್ದುವು. ನಾನು ಹೇಳಿದೆ, ನಮ್ಮಲ್ಲಿ ಅಜ್ಞಾನ ಇರುತ್ತೆ, ಕತ್ತೆಯ ಹಾಗೆ ಇರ್ತೀವಿ ನಾವು. ನಮ್ಮಲ್ಲಿ ನಾವು ಗೂಳಿಯ ಹಾಗೆ ಸೊಕ್ಕಿನಿಂದ ಇರ್ತೀವಿ, ನಮ್ಗೆ ಗೊತ್ತಿಲ್ಲ ಬಾಲ್ಯ ಅದು ಆ ಥರ ನಮ್ಮಲ್ಲಿ ತಾಮಸ ಬಲಿಷ್ಠವಾಗಿರುತ್ತೆ. ಅದರ ಜೊತೆಗೆ ನಮಗೆ ಗೊತ್ತೇ ಇಲ್ಲದೆ ನೋಡಿ, ಯಾವ ಮಕ್ಕಳಿಗೂ ಕೂಡ ಚಾಡಿ ಹೇಳ್ಬೇಡ ಅಂತ ಹೇಳ್ಕೊಡಲ್ಲ ನಾವು. ಅದು ಬಾಲ್ಯದಿಂದ ಒಂದು ಹ್ಯಾಬಿಟ್ ಆಗಿ ಇದ್ದದನ್ನು ಚಾಡಿ ಹೇಳಿದಾಗ ನೀವು ಎಂಟರ್ಟೈನ್ ಮಾಡಿದ್ರೆ ಅದು ಎಣಿಸುತ್ತೆ ಅದೊಂದು ಗುಣ ಅಂತ. ಫಸ್ಟ್ ಡೇನೆ ಅದು ಚಾಡಿ ಹೇಳಿದಾಗ ನೀನು ಚಾಡಿ ಹೇಳಬಾರ್ದು, ಅದು ಒಳ್ಳೆ ಗುಣ ಅಲ್ಲ ಅಂತ ಅದನ್ನು ಕರ್ಬು ಮಾಡದೇ ಇದ್ರೆ ಅದು ಎಣಿಸುತ್ತೆ ಅದು ಒಳ್ಳೆಯ ಗುಣ, ಅದು ನಾನು ಕಲ್ಟಿವೇಟ್ ಮಾಡಬಹುದು ಅಂತ. ಅಥವಾ ನೋಡಿ, ಒಂದು ಮಡಕೆಯಲ್ಲಿ ದುಡ್ಡು ಹಾಕುವುದು ಅಂತ ಒಂದು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ತೀವಿ ನಾವು. ಹೇಳ್ಕೊಡ್ಬಾರ್ದು. ಅದು ಏನ್ ಮಾಡುತ್ತೆ ಅಂದ್ರೆ ದಿನ ಹೀಗೆ ಅಲಗಾಡಿಸಿ ನೋಡುತ್ತೆ, ಅಣ್ಣನ ಮಡಕೆಯಲ್ಲಿ ಜಾಸ್ತಿ ಇದೆ ನನ್ನ ಹತ್ರ ಕಮ್ಮಿ ಇದೆ ಅಂತ ಹೇಳಿ ಬೇಡಕ್ಕೆ ಶುರು ಮಾಡುತ್ತೆ. ಅಮ್ಮ ನನಗೆ ಅಪ್ಪನ ಹತ್ರ ಹೇಳು, ನನ್ನ ಮಡಿಕೆಯಲ್ಲಿ ಕಮ್ಮಿ ಇದೆ, ಅವ್ರನ್ನದು ಅಣ್ಣನದು ಹೆಚ್ಚಿದೆ, ತಮ್ಮನದು. ಇದೆಲ್ಲ ನಾವು ನೋಡಿ ಬಾಲ್ಯದಲ್ಲೇ ಧನಾಕಾಂಕ್ಷೆಯನ್ನ, ಧನಮೋಹವನ್ನ ಬೆಳೆಸುವ ಹ್ಯಾಬಿಟ್. ಆಮೇಲೆ ಯಾವುದೋ ಒಂದು ಸಂದರ್ಭ ಬಂತು, ನೀನು ಯಾರ್ಯಾರ ಹತ್ರ ದುಡ್ಡು ಕೇಳಬೇಡ, ನಿನ್ನದೇ ದುಡ್ಡಲ್ಲಿ ತಗೋ ಅಂತ ಅದನ್ನು ಒಡೆಯೋದೇನು, ಆ ಮಗು ಎಣಿಸೋದೇನು ಇದು ನನ್ನದೇ ದುಡ್ಡು ಅಂತ. ಎಲ್ಲ ಮೋಹಗಳನ್ನ ಬಾಲ್ಯದಲ್ಲಿ ಹ್ಯಾಬಿಟ್ ಮಾಡ್ತೇವೆ. ನಾನು ಇದನ್ನು ಹೇಳ್ತಾ ಇರೋದು, ಈ ಹ್ಯಾಬಿಟ್ಗಳನ್ನು ಮಾಡುವುದರಿಂದ ಮಕ್ಕಳಿಗೆ ತಾಮಸ ಯಾವುದು ರಾಜಸ ಯಾವುದು ಗೊತ್ತಾಗಲ್ಲ. ಅಂಥ ಏಜಿನಲ್ಲಿ ಅವುಗಳು ಸದ್ಗುಣ ಅಂತ ಅದನ್ನು ಕಲ್ಟಿವೇಟ್ ಮಾಡ್ತವೆ. ಕೃಷ್ಣ ಏನನ್ನ ಹೇಳಿದ, ಯಾವ ದೋಷಗಳಿವೆ ನಮಗೆ ಗೊತ್ತೇ ಆಗದೆ ನಮ್ಮ ಒಳಗೆ ಚಾಡಿ ಹೇಳುವ, ಇನ್ನೊಬ್ಬರ ಬಗ್ಗೆ ಕೆಡುಕು ಮಾತನಾಡುವ ತೃಣಾವರ್ತರಿದ್ದಾರೆ. ನಮ್ಮ ಒಳಗೆ ಕತ್ತೆಯೋ ಗೂಳಿಗಳು ಇವೆ ನಮ್ಮನ್ನು ನಾಶ ಮಾಡಲಿಕ್ಕೆ. ಆಮೇಲೆ ನಾವು ನಮ್ಮನ್ನೇ ಕೊಚ್ಚಿಕೊಳ್ಳುವಂತಹ ಬೇರೆ ಬೇರೆ
ಬಹಳ ಬಹಳ ನಾವೇ ಹೆಮ್ಮೆ ಪಡುವಂತಹ ಬೇರೆ ಬೇರೆ ಗುಣಗಳನ್ನು ಇಟ್ಟುಕೊಂಡಂತಹ ಅದು ಇದೆ ಇದು ಇದೆ ಅಂತ ಭಾವಿಸಿದ ತಾಮಸ ರಾಕ್ಷಸರಿದ್ದಾರೆ. ಕೃಷ್ಣ ಪ್ರಥಮ ಹಂತದಲ್ಲಿ ಹೇಳಿದ ತಾಮಸವನ್ನು ಮುಕ್ತಾಯ ಮಾಡಿ ಅಂತ. ಈ ತಾಮಸವನ್ನು ಮುಕ್ತಾಯ ಮಾಡುವಾಗಲೇ ಬಂದದ್ದು ಮೋಹ. ಅಲ್ಲಿ ವಸ್ತ್ರಾಪಹರಣದಲ್ಲಿ ಅವನು ಕಳಚಿದ್ದು ಆ ದೇಹಮೋಹವನ್ನ. ತಾಮಸದ ಒಂದು ಭಾಗ ಅದು ದೇಹಮೋಹ. ಅದನ್ನು ಕಳಚಿದ ಮೇಲೆ ನೀವು ನಿಧಾನಕ್ಕೆ ಇನ್ನು ನನ್ನನ್ನ ಪೂಜಿಸ್ಲಿಕ್ಕೆ, ನನ್ನನ್ನ ಕರೀಲಿಕ್ಕೆ, ನನ್ನ ಜೊತೆಗೆ ಸೇರ್ಲಿಕ್ಕೆ ಸ್ವಲ್ಪ ಅರ್ಹತೆ ಬಂತು ಅಂತ. ಸೊ ತಾಮಸದ ಆ ಹಂತವನ್ನ ನಿಧಾನಕ್ಕೆ ವಿಸ್ತರಿಸ್ತಾ ಅವ ತಾನು ಮಾತ್ರ ಶುದ್ಧ. ಆಮೇಲೆ ನಾನು ನಿಮಗೆ ಹೇಳಿದೆ, ಕಾಮದಹನವನ್ನ ಕಾಲಿಯಿಂದ ಮಾಡಿದ, ಕಾಲಿಯನನ್ನು ಕೊಲ್ಲುವುದರ ಮೂಲಕ ಅಥವಾ ರಮಣಕ ದ್ವೀಪಕ್ಕೆ ಕಳುಹಿಸುವುದರ ಮೂಲಕ ಅಂತ. ಅದಾದ ನಂತರ ಅವನು ಮಾಡಿದ್ದು ನೀವು ಗಮನಿಸಿದ್ದೀರಿ, ಇಂದ್ರನನ್ನ ಸೋಲಿಸಿದ್ದು. ಇಲ್ಲಿ ಇಂದ್ರನನ್ನು ಸೋಲಿಸುವುದೇ ಪ್ರಥಮ ಹೆಜ್ಜೆ ರಾಜಸದ ಕಡೆಗೆ ಕೃಷ್ಣನದ್ದು. ಬಾಲ್ಯದಲ್ಲಿ ತಾಮಸವನ್ನು ನಿವಾರಣೆ ಮಾಡಿದ ನಂತರ ಸುಮಾರು ಒಂದು 20 ವರ್ಷದವರೆಗೆ ನಮಗೆ ಬುದ್ಧಿ ಪ್ರಜ್ಞೆ ಬರೋದಿಲ್ಲ ಅನ್ನುವಂತಹ ಹಂತದಲ್ಲಿ ನಾವು ಇರ್ತೇವೆ. ಆದರೆ ಬಾಲ್ಯ ಎಲ್ಲಿ ಪ್ರಾರಂಭ ಆಗುತ್ತೆ ರಾಜಸ ಅಂದ್ರೆ 10ರಿಂದ 10 ಹೊತ್ತಿಗೆ ನೋಡಿ ನೀವು, ನಂಗೀಗ ಬುದ್ಧಿ ಬಂದಿದೆ, ನಂಗೆ ನೀನು ಹೇಳೋದು ಬೇಡ ಅನ್ನೋ ಒಂದು ಹಂತ ಬರುತ್ತೆ ನೋಡಿ ಮಕ್ಕಳಲ್ಲಿ. ಅದು 10ನೇ ವಯಸ್ಸು, ಸುಮಾರಾಗಿ 8, 10 ಅಂದಾಗ ನಮಗೆ ರಾಜಸ ಎಂಟರ್ ಆಯಿತು ಅಂತ ಅರ್ಥ. ಅಲ್ಲಿವರೆಗೆ ಬುದ್ಧಿ, ವಿವೇಕ, ಪ್ರಜ್ಞೆ ನಮ್ಮಲ್ಲಿ ಜಾಗೃತವಿಲ್ಲ. ಈ ರಾಜಸ ಎಂಟರ್ ಆಗುವಾಗ ನನ್ನ ರಾಜಸ ನಾನು ಅನ್ನುವ ಅಹಂಕಾರ ಇದೆಯಲ್ಲ, ಅದು ಇಂದ್ರ. ಈ ಇಂದ್ರನನ್ನು ಅವನು ದಮನ ಮಾಡಿ ತೋರಿಸಿದ. ಇದು ಮತ್ತೆ ಸಾಂಕೇತಿಕವಾಗಿ ನಮ್ಮ ಒಳಗಿನ ಈಗೋವನ್ನ ಒಂದಿಷ್ಟು ಪೆಟ್ಟು ಕೊಟ್ಟು, ನೀನಲ್ಲ ದೊಡ್ಡವ, ನಿನ್ನಕ್ಕಿಂತ ಒಬ್ಬ ದೊಡ್ಡವನಿದ್ದಾನೆ, ಅವ ನಿನ್ನನ್ನು ಮಣಿಸಬಲ್ಲ ಅಂತ ಒಪ್ಪಿಕೋ ಅಂತ. ಆ ಅರ್ಥದಲ್ಲಿ ನಮ್ಮೊಳಗಿನ ಅಹಂಕಾರಕ್ಕೆ ಪೆಟ್ಟು ಕೊಡುವ ಒಂದು ಕ್ರಿಯೆಯಾಗಿ ಗೋವರ್ಧನಗಿರಿಯ ಒಂದು ಯಜ್ಞವನ್ನ ಇಂದ್ರಯಜ್ಞವಾಗಿ ಮಾಡಿ, ಆ ಇಂದ್ರಯಜ್ಞ ಅಂದ್ರೆ ಗೋವರ್ಧನಗಿರಿಯ ಯಜ್ಞ ಮತ್ತು ಹಸುಗಳ ಯಜ್ಞ ಅಂತ ತೋರಿಸಿ ರಾಜಸಕ್ಕೆ ಎಂಟರಾದ ಕೃಷ್ಣ. ಇಷ್ಟಾಗುವಾಗ ಪ್ಯೂರಿಫಿಕೇಶನ್ ಯಾವ ಹಂತದಲ್ಲಿತ್ತು ಅನ್ನುವ ಅವನ ಪರೀಕ್ಷೆ ಅವನು ಗೋಪಿಕೆ ಗೋಪಾಲಕರ ಜೊತೆಗೆ ನಡೆಸಿದ್ದು ವೇಣುವಿನ ಮೂಲಕ. ಎಷ್ಟು ಪ್ಯೂರ್ ಆಗಿದೆ, ಯಾವ ರಾಜಸವನ್ನ ಈಗ ಇವರು ಪ್ರವೇಶ ಮಾಡ್ತಿದ್ದಾರೆ, ಎಷ್ಟರ ಮಟ್ಟಿಗೆ ತಾಮಸ ಕಳ್ಕೊಂಡಿದ್ದಾರೆ. ಅವನು ವೇಣುನಾದ ಮಾಡುವಾಗ ಪರಿಣಾಮ ನೋಡಿದ. ನಾನು ನಿನ್ನೆ ದಿನ ಹೇಳಿದೆ, ವೇಣುವಿನ ಪರಿಣಾಮಕ್ಕೆ ಯಾರೆಲ್ಲ ಏನೆಲ್ಲ ಹೇಗೆ ಸ್ಪಂದಿಸಿದ್ರು ಅಂತ. ಒಂದು ಥರದ ಮಿರರ್ ಅವಾಗ ನಾವು ಅವನದ್ದು. ಅವನು ಹೇಗೆ ಮಾಡ್ತಾನ ಹಾಗೆ. ಬೇಂದ್ರೆ ಅದನ್ನು ಬಹಳ ಸುಂದರವಾಗಿ ಹೇಳುವಾಗ, ಆ ಒಂದು ವೇಣು ಅನ್ನುವುದು ಒಂದು ಕೊಳಲಿನ ನಾದವಾಗದೆ ಜೀವಧ್ವನಿ ಆಗುವ ಒಂದು ಸಂದರ್ಭ ಬಂದು ಅವರು ಅದನ್ನ ಸಿಕ್ಕಾಪಟ್ಟೆ ನಮ್ಮ ಆತ್ಮೀಯ ಭಾಗವಾಗಿಸ್ತಾರೆ. ಅವರು ಹೇಳ್ತಾ ಹೇಳ್ತಾ ಹೇಳ್ತಾರೆ, ತಿರುಗಿವೆಯ ಮಾಡಿ ಆವು ನಿಂತಿತಕ್ಕ ನಿಂತಲ್ಲೇನೆ, ನೀನು ಕೂಡ ನಡೆಯದೇನೆ ಬೀದಿಯಲ್ಲೇ ತಡೆದು ನಿಂತಿ, ಕೊಳಲ ನೂದಿದನೇನೆ ಕೃಷ್ಣ, ಕೊಳಲ ನೂದಿದನೇನೆ. ಕಣ್ಣ ನೀರು ಸುರಿಯಿತೇಕೆ, ತುಂಬ ಜನ ನಿನ್ನೆ ಅಳ್ತಿದ್ರು. ಕಣ್ಣ ನೀರು ಸುರಿಯಿತೇಕೆ, ನಿನ್ನ ಚಿತ್ತ ಕರಗಿತೇನೆ, ಯಾವ ಭಾವ ಪಾಕವಾಗಿ ತುಂಬಿ ತುಳುಕಿ ಸೂಸಿತಿಲ್ಲಿ, ಕೊಳಲ ನೂದಿದನೇನೆ ಕೃಷ್ಣ, ಕೊಳಲ ನೂದಿದನೇನೆ. ಜುಮ್ಮು ತಟ್ಟಿ ಯಮುನೆ ಇನ್ನು ಮಂದಗಮನೆ ಆಗಿರುವಳು, ಕಳೆದು ಹೋದ ನಲ್ಲನನ್ನು ಹುಡುಕುತ್ತಿರುವ ನಲ್ಲೆಯಂತೆ, ಕೊಳಲ ನೂದಿದನೇನೆ ಕೃಷ್ಣ, ಕೊಳಲ ನೂದಿದನೇನೆ. ಕೋಲು ಹಾಕಿದಂತೆ ಕಾಲ ತಾಳದಲ್ಲಿ ಕುಣಿಯುತ್ತಿರಲು, ಮೂಲ ಹಿಡಿದು ಅಲ್ಲಾಡಿಸಿದ ಬಳ್ಳಿಯಂತೆ ಬಳುಕಿತು ಜೀವ, ಕೊಳಲ ನೂದಿದನೇನೆ ಕೃಷ್ಣ, ಕೊಳಲ ನೂದಿದನೇನೆ. ರಂಗ ತಾನು ಇದ್ದಲ್ಲಿಂದ, ರಂಗ ತಾನು ಇದ್ದಲ್ಲಿಂದ ತನ್ನ ನಲ್ಲೆಯರಿಗೆಲ್ಲ ಗಾಳಿ ಸುಳಿಯ ತಾನವಿಡಿದು ಮುತ್ತ ತೇಲಿ ಬಿಟ್ಟನೇನ, ಫ್ಲೈಯಿಂಗ್ ಕಿಸ್ಸ, ಮುತ್ತ ತೇಲಿ ಬಿಟ್ಟನೇನ, ಕೊಳಲ ನೂದಿದನೇನೆ ಕೃಷ್ಣ, ಕೊಳಲ ನೂದಿದನೆ. ಯಾವ ಜನುಮದಲ್ಲೋ ಏನೋ ನಾವು ತೊರೆದು ಬಂದ ಕರುಳು, ಜೀವ ಮಿಡಿಸಿ ನುಡಿಸಿ ನುಡಿಸಿ ತಾಯೇ ಬಾರೇ ಎನ್ನುವಂತೆ, ಕೊಳಲ ನೂದಿದನೇನೆ ಕೃಷ್ಣ, ಕೊಳಲ ನೂದಿದನೇನೆ. ನೀವು ಮಹಾನರಸಿಂಹಾವತಾರ ನೋಡಿಲ್ಲದಿದ್ರೆ ನೋಡಿ. ನರಸಿಂಹಾವತಾರದಲ್ಲಿ
ಹಿರಣ್ಯಕಶಿಪುವಿನ ವಧೆ ಮಾಡಿದ ನಂತರ ನರಸಿಂಹ ಉಗುರುಗಳಿಂದ ಎದೆಯನ್ನು ಹೊಟ್ಟೆಯನ್ನು ಸೀಳಿ ಕರುಳನ್ನು ತೆಗೆದು ತನ್ನ ಕೊರಳಿಗೆ ಹಾರ ಮಾಡಿಕೊಳ್ತಾನೆ. ಅಷ್ಟಕ್ಕೆ ನಿಲ್ಲಿಸೋದಿಲ್ಲ. ಆ ಎದೆ ಒಳಗೆ ಕೈ ಹಾಕಿ ಅಲ್ಲಿರುವ ಹೃದಯವನ್ನು ಕಿತ್ತು ಕೈಯೊಳಗೆ ಅದನ್ನು ಒಡೆದು ಪುಡಿ ಮಾಡ್ತಾನೆ. ಆ ಹೃದಯನ ಎಷ್ಟು ಭೀಕರ ಬೀಭತ್ಸ ಯಾಕೆ ಮಾಡ್ತಾನೆ? ನರಸಿಂಹನ ಸಂಕೇತ ಏನು ಸೂಚಿಸ್ತಾ ಇದೆ ನಮಗೆ ಅಂತಂದರೆ, ಈ ಕರುಳು ಅವರಿವರಿಗೆ ಸಂಬಂಧಪಟ್ಟದ್ದಲ್ಲ, ನನಗೆ ಸಂಬಂಧಪಟ್ಟ ಕರುಳು. ನೀವು ಯಾರ್ಯಾರಿಗೂ ಅಂಟ್ಕೊಂಡಿದ್ದೀರಿ, ನನಗೆ ಅಂಟ್ಕೊಳ್ಳಿ. ನೀವು ನನ್ನ ಕರುಳ ಬಂಧನದವರು. ಯಾವ ಜನುಮಾದಲ್ಲೋ ಏನೋ ನಾವು ತೊರೆದು ಬಂದ ಕರುಳು ಜೀವ ಮಿಡಿಸಿ ನುಡಿಸಿ ನುಡಿಸಿ ತಾಯೇ ಬಾರೆ ಎನ್ನುವಂತೆ ಕೊಳಲನೂದಿದ ಅಂತ ಬಂತು ನೋಡಿ. ಅದೇ ಕರುಳು ನಿಮಗೆ ಸಂಬಂಧಪಟ್ಟ, ನಿಮ್ಮ ಅಪ್ಪ ಅಮ್ಮನಿಗೆ ಸಂಬಂಧಪಟ್ಟದ್ದಲ್ಲ. ಕೃಷ್ಣ ಹೇಳಿದ್ನಲ್ಲ, ದೇವಕಿಯನ್ನು ವಸುದೇವನನ್ನು ಬಿಟ್ಟಾಯಿತು ಅವನು. ಯಾಕೆ? ನಮಗೆ ಹೇಳಿದ್ದು ಅವನು, ನೀವು ಮೂಲ ತಂದೆ ತಾಯಿಯನ್ನು ಮರ್ತಾಯಿತು, ಹೆತ್ತ ತಂದೆ ತಾಯಿಗೆ ಅಂಟುಕೊಂಡಿದ್ದೀರಿ. ಯಶೋಧ ಗೋಪ ಅವರೇ ನಿನ್ನ ತಂದೆ ತಾಯಿ ಅಂತ ಅವನು ಜಗತ್ತಿಗೆ ತೋರಿಸುವುದು ನಮ್ಮ ಹಾಗೆ. ಆಮೇಲೆ ಹೃದಯವನ್ನು ಕಿತ್ತು ಕೈಯಲ್ಲಿ ಹಿಡ್ಕೊಂಡು ಯಾಕೆ ಹಿಂಡಿ ಪುಡಿ ಮಾಡ್ತಾನೆ ಅಂದರೆ, ಈ ಹೃದಯ ಈ ನರಸಿಂಹನನ್ನು ಅಥವಾ ಈ ಭಗವಂತನನ್ನು ಪ್ರೀತಿಸದೇ ಇದ್ದ ಹೃದಯ ವ್ಯರ್ಥ ಅಂತ, ಅದಿದ್ದು ವ್ಯರ್ಥ. ಅದನ್ನು ತೋರಿಸಿದ ನರಸಿಂಹ. ಕೃಷ್ಣ ಅದನ್ನು ಈಗ ನಾನು ಇಷ್ಟೆಲ್ಲ ಕಳಚಿದ್ದೇನಲ್ಲ ನಿಮ್ಮ ಒಳಗಿನದ್ದು, ಏನಿದೆ ನಿಮ್ಮ ಹೃದಯ ಬಾಂಧವ್ಯ ಅಂತ ಮೀಟಿದ್ದು ಕೊಳಲಿನಲ್ಲಿ. ಕೊಳಲಿನಲ್ಲಿ ಅವನಿಗೆ ಪರೀಕ್ಷೆ ಆಗಬೇಕಾದದ್ದು ಒಂದು ಕರುಳ ಬಾಂಧವ್ಯ, ಇನ್ನೊಂದು ಹೃದಯ ಬಾಂಧವ್ಯ. ಹೌದು, ಇವರು ಕರುಳ ಬಾಂಧವ್ಯ ಎಲ್ಲ ಬಿಟ್ಟು ಬಂದಿದ್ದಾರೆ. ನಾವು ನೋಡಿತು, ಮಕ್ಕಳನ್ನು ಬಿಡ್ತಾರೆ, ಗಂಡನಿಗೆ ಊಟ ಹಾಕ್ತಿದ್ರೆ ಬಿಟ್ಟಿದ್ದಾರೆ, ಯಾವುದೋ ಸೀರೆ ಉಡ್ತಿದ್ರೆ ಅರ್ಧಕ್ಕೆ ಉಟ್ಟು ಬಂದಿದ್ದಾರೆ, ತಾವು ಮಾಡುವ ಅಲಂಕಾರ ಮರೆತಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವರ ಮನೆ ಮಠ ಸಂಬಂಧ ಬಂಧು ಎಲ್ಲ ಬಿಟ್ಟಿದ್ದಾರೆ. ಹೃದಯ ಸ್ವಚ್ಛ ಆಗಿದ ನೋಡಬೇಕಲ್ಲ. ಕರುಳ ಬಾಂಧವ್ಯ ಕಳಚುವವರೆಗೆ ತಾಮಸ ಹೋದರೆ ಸಾಲದು, ಹೃದಯಕ್ಕೆ ಬರಬೇಕಲ್ಲ ಪರಿಶುದ್ಧತೆ. ಅದು ಉಂಟಾ ಅಂತ ಪರೀಕ್ಷೆ. ಬಂದು ಕೊಳಲು ಊದಿದ್ರೆ ಈ ಪರಿ ಎಲ್ಲರೂ ಬಂದ್ರಲ್ಲ ಮುತ್ತಿಟ್ಟುವ ಹಾಗೆ. ಕೃಷ್ಣನ ಪರೀಕ್ಷೆ ನೋಡಿ ಇದ್ದಕ್ಕಿದ್ದಂತೆ ಗಾಯಬ್ಬಾದಂತೆ. ಮಧ್ಯರಾತ್ರಿ ನಟ್ಟಿರುಳು, ಚಂದ್ರ ಇದ್ದಾನೆ, ಒಳ್ಳೆಯ ಹುಣ್ಣಿಮೆ. ಕೃಷ್ಣ ಕೊಳಲುದಿದ್ದಾನೆ ಅಂತ ಮನೆ ಮಠ ಬಿಟ್ಟು ಬಂದಿದ್ದಾರೆ ಎಲ್ಲ ಹೆಣ್ಮಕ್ಳು. ಈ ಕಡೆ ಕೃಷ್ಣನಲ್ಲದೆ ಇನ್ಯಾವ ಗಂಡಸರಿಲ್ಲ. ಇದ್ದಕ್ಕಿದ್ದ ಹಾಗೆ ಕೃಷ್ಣ ಹುಡುಗ ಅವನು ಇಲ್ಲವಾದ ತಕ್ಷಣ ಇದು ಸರಿಯಾ ಅಂತ ಒಬ್ರಿಗೊಬ್ರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರಂತೆ ಗಾಬರಿ ಆಗಿ. ನಾವು ಇವನ ಕೊಳಲು ಕೇಳಿ ಬಂದದ್ದು, ಪುಣ್ಯಾತ್ಮ ಇವನೇ ಇಲ್ಲ, ಎಲ್ಲೇ ಹೋದ? ಒಬ್ರಿಗೊಬ್ರು ಹುಡುಕ್ಲಿಕ್ಕೆ ಶುರು ಮಾಡಿರಂತೆ, ನಿಂಗೆ ಕಾಣಿಸ್ತಾನ ಅಂತ. ಅವರು ಎಲ್ಲ ಹುಡುಕುವಾಗ ಯಾರನ್ನು ಕೇಳೋದು? ಅವರು ಕೇಳಲಿಕ್ಕೆ ಶುರು ಮಾಡಿದ್ರಂತೆ, ಮರಗಿಡಗಳನ್ನು ನೀವು ಕಂಡಿರೆ? ಮಾತು ಮಾಡಲಿಲ್ಲ, ಯಾವ ಮರ ಗಿಡಗಳು ಉತ್ತರಿಸಲಿಲ್ಲ. ಯಾವುದೋ ಜಿಂಕೆ ಹೀಗೆ ನೋಡ್ತಿದ್ದು, ಜಿಂಕೆ ಹತ್ರ ಕೇಳಿದ್ರಂತೆ, ನೀನೇನಾದರೂ ಕಂಡಿದ್ಯಾ? ಅದು ಮುಖ ಕೆಳಗೆ ಹಾಕಿತ್ತು, ಅದಕ್ಕೂ ಬೇಸರ ಅವ ಇಲ್ಲ ಅಂತ. ಅವ್ರು ಇನ್ಯಾರನ್ನು ನೋಡೋದು ಅಂತ ಮತ್ತೆ ಹಾಗಾದ್ರೆ ನದಿಯನ್ನು ಕೇಳೋಣ ಅಂತ ನದಿ ಹತ್ರ ಹೋದ್ರೆ ಅದು ನಿತ್ಯದ ರಭಸವೇ ಇಲ್ಲ, ಅದು ಕೂಡ ಬಹಳ ಪ್ಯಾಥೆಟಿಕ್ ಆಗಿ ಹೋಗ್ತಿದೆ. ಓಹೋ, ಇದಕ್ಕೂ ಅವನು ಸಿಕ್ಕಲಿಲ್ಲ ಅಂತ ಬೇಸರ. ಇವರು ಇದು ದೋಷ ಅಲ್ವಪ್ಪ, ನಿನ್ನ ಕಣ್ಣ ನೋಟದಿಂದ, ನಿನ್ನ ನುಡಿಯಿಂದ, ನಿನ್ನ ಮಾತುಗಳಿಂದೆಲ್ಲ ನಾವು ಮೋಹಿತರಾಗಿ ನಿನ್ನ ಹತ್ರ ಬಂದವರು, ಅಂಥ ನಮ್ಮನ್ನು ಹೀಗೆ ಇಲ್ಲಿ ನಡುದಾರಿಯಲ್ಲಿ ಬಿಟ್ಟು ಹೋಗುವುದು ವಧೆ ಅಲ್ವಾ ಅಂತ ಕೇಳ್ತಾರೆ. ಎಂತೆಂಥ ಲಕ್ಷ್ಮಿ, ವೈಕುಂಠದ ಲಕ್ಷ್ಮಿ ಕೂಡ ನೀನು ಇಲ್ಲ ಅಂತಂದ್ರೆ ಬಿಟ್ಟು ಬರ್ತಾಳೆ ವೈಕುಂಠವನ್ನು. ಅಂಥ ಒಬ್ಬ ನಿನ್ನ ಮಹಾಪ್ರೀತಿಯನ್ನ ಅರಸಿ ಬಂದ ನಮ್ಮನ್ನು ಹೀಗೆ ಅನಾಥರನ್ನಾಗಿ ಮಾಡಬಹುದಾ? ಕೂಗಿಕೊಳ್ತಾರೆ. ಮತ್ತೆ ಕೇಳ್ತಾರೆ, ಕೃಷ್ಣ ನೋಡು, ಈ ಕಣ್ಣುಗಳು ನಿನ್ನನ್ನು ನೋಡದಿದ್ರೆ ನಮಗೆ ಬೇಡ ಅನ್ನುವಷ್ಟು ನಮಗೆ ವ್ಯರ್ಥವಾಗಿವೆ, ನಾವು ನಿನ್ನನ್ನೇ ಹಂಬಲಿಸಿ ಕಾಯ್ತಿದ್ದೇವೆ ಅಂತ ಕೂಕ್ಕೊಳ್ತಾರೆ. ಆಮೇಲೆ ಹೇಳ್ತಾರೆ, ಆ ತುಟಿಯನ್ನು ತಗೊಂಡು ಹೋಗಿ ಆ ಕೊಳಲಿನ ಮೇಲೆ ಇಡ್ತೀಯಲ್ಲಪ್ಪ, ಒಂದು ಸಾರಿ ನಮಗೆ ಮುತ್ತು ಕೊಡೋ. ನಿನ್ನ ವಾಕ್, ನಿನ್ನ ನುಡಿ ಎಂತೆಂಥ ವಿದ್ವಾಂಸರನ್ನು ಮೋಡಿ ಮಾಡಿದೆ, ನಮ್ಮನ್ನು ಎಷ್ಟು ಸಾರಿ ಆಕರ್ಷಿಸಿದೆ. ಒಂದು ಬಾರಿ ನಿನ್ನ ಅಧರಾಮೃತ ನಮ್ಮ ಅಧರಕ್ಕೆ ಸ್ಪರ್ಶವಾದರೆ ನಮ್ಮಲ್ಲಿ ಎಷ್ಟು ಪರಿವರ್ತನೆ ಆದೀತು. ನಾವು ಆ ತುಟಿಗಾಗಿ ಕಾಯ್ತಿದ್ದೇವಪ್ಪ. ದಿನ ಬೆಳಗಾದ್ರೆ ದನದ ಹಿಂದೆ ಹೋಗ್ತೆ ಕೃಷ್ಣ,
ಎಷ್ಟು ಕಲ್ಲು ಮುಳ್ಳುಗಳ ಮಧ್ಯೆ, ಕಾಲು ಎಷ್ಟು ನೊಂದಿದ ಏನ, ಅಂಥ ಕಾಲನ್ನು ಒಮ್ಮೆ ನಮ್ಮ ಎದೆಯ ಮೇಲಿಡು ಅಂತ ವಕ್ಷಸ್ಥಲದ ಮೇಲೆ ನಿನ್ನ ಪಾದದ ಗುರುತು ಮೂಡಲಿ ಅಂತ ಕಾಯ್ತಿದ್ದೇವೆ. ಯಾಕೆ ಕರುಣೆ ತೋರೋದಿಲ್ಲ? ಬಾ ನಿನ್ನ ಪಾದವನ್ನೋರು. ಎನ್ನ ಕುಂಭ ಕುಚದ ಮೇಲೆ ಕೊಂಬ ಬಾರಿಸುತ್ತ ಹರನೆ ಎನ್ನನೆಂದು ಅಪ್ಪಿಕೊಂಬೆಯಯ್ಯ. ಯಾವ ಗೋಪಿಕೆಗೆ ಕಡಿಮೆ ಹೇಳಿ ಚನ್ನಮಲ್ಲಿಕಾರ್ಜುನ ಅಂತ ಕರೆದ ಅಕ್ಕ ಮಹಾದೇವಿ? ಮದದ ಜವ್ವನ ವೃಥ ಹೋಯಿತ್ತಯ್ಯ, ಎನ್ನ ಕುಂಭ ಕುಚದ ಮೇಲೆ ಕೊಂಬ ಬಾರಿಸುತ್ತ ಹರನೆ ಎನ್ನನೆಂದು ಅಪ್ಪಿಕೊಂಬೆಯಯ್ಯ. ಇದೇ ಅವರ ಅಪಲಾಪ. ಹೆಣ್ಣು ಮಕ್ಕಳು ಕೂಗ್ತಾರೆ, ಯಾಕೆ ಬರಲ್ಲ ನೀನು? ಆಮೇಲೆ ಎಷ್ಟು ಚೆನ್ನಾಗಿದೆ ಅಂದರೆ, ನಿನ್ನ ನೋಡಬೇಕು ಅಂತ ಹೀಗೆ ನೋಡ್ತಾ ಕಣ್ಣು ತೆರೆದು ಮೈ ಮರೆತು ನೋಡಿದರೆ ಕೃಷ್ಣ ಈ ರೆಪ್ಪೆ ಉಂಟಲ್ಲ ಉಪದ್ರ ಕೊಡ್ತದೆ. ಪಟ ಪಟ ಮಧ್ಯದಲ್ಲಿ ಇಂಟರಪ್ಷನ್ ಅದರದ್ದು. ಮಧ್ಯೆ ಮಧ್ಯೆ ಎಷ್ಟೋ ಸಮಯವನ್ನು ಮುಚ್ಚುವುದರಲ್ಲಿ ನಿನ್ನನ್ನು ನೋಡುವ ಭಾಗ್ಯ ಕಳಚಿ ಬಿಡ್ತದೆ. ಈ ಬ್ರಹ್ಮ ಎಷ್ಟು ಮೂರ್ಖ, ಈ ರೆಪ್ಪೆ ಯಾಕೆ ಸೃಷ್ಟಿ ಮಾಡಿದ? ಕೃಷ್ಣ ನಿನ್ನದು ಹೂವಿನಂಥ ಪಾದ, ಅಂತಿಂಥ ಪಾದ ಅಲ್ಲ, ಪದ ಕಮಲ ಅಂತ ಅದಕ್ಕೆ ಹೆಸರು. ಆ ಹೂವಿನಂಥ ಪಾದವನ್ನು ಎದೆಗಿಡು ಅನ್ನುವಾಗಲೂ ನಮಗೆ ಎಲ್ಲಿ ನಮ್ಮ ಘನ ಸ್ತನದಿಂದ ನಿನಗೆ ನೋವಾಗ್ತದ ಅಂತ ಎಚ್ಚರ ಬರುತ್ತೆ. ಬಹಳ ಜೋಪಾನವಾಗಿ ಇಡ್ತೇವೆ. ಎಷ್ಟು ಮಾರ್ಧವತೆ ನೋಡಿ, ಅವರು ಎಷ್ಟು ಕರಗಿದ್ದಾರೆ. ಹಾಗೆಲ್ಲ ಕೂಗ್ತಾ ಕೂಗ್ತಾ ಎನ್ನ ಕೊರಡು ಕರ ತಲದಿ ಪಾದ ನೊಂದೀತು ಬೇಡ ಬೇಡ, ಕಣ್ಣೇ ನೀಡುವೆನು ನಿನ್ನ ತಳಿರಿ ನಡಿ ಮಾಸದಿರಲಿ ಕೂಡ ಅಂತ ಸತ್ಯಕಾಮರು ಮಾತೃಲಹರಿಯಲ್ಲಿ. ನನ್ನ ಕೈ ಕೊರಡು, ಆ ಕೊರಡು ಕೈಯಲ್ಲಿ ನಿನ್ನ ಪಾದ ನೊಂದೀತು ಬೇಡ ಬೇಡ, ಕಣ್ಣೇ ನೀಡುವೆನು, ನನ್ನ ಕಣ್ಮೇಲೆ ಇಡು ನಿನ್ನ ಪಾದನ. ಏನು ಅದು ಚಿಗುರಿನಂಥ ಪಾದ, ಅದಕ್ಕೆ ನೋವಾಗದಿರಲಿ. ಯಾವ ಭಾವಸ್ಪರ್ಶಗಳಿತ್ತಲ್ಲ ಅದು ಗೋಪಿಕೆಯರ ಭಾವ. ನಿನ್ನ ಜೊತೆಗೆ ನಮಗೆ ಹೀಗೆ ಕರಗಿ ಹೋಗಬೇಕು, ನೀನು ಹೀಗೆಲ್ಲ ಇದ್ದಿ ನಮಗೆ ಒಪ್ಪಿಗೆ ಆಗುವ ಹಾಗೆ ಬಾ ಕೃಷ್ಣ. ಆ ಕೊಳಲು ಮಾಡಿದ ಪುಣ್ಯ ನಮಗೆ ಯಾಕಪ್ಪ ಇಲ್ಲ? ಏನು ಪುಣ್ಯ ಮಾಡಿ ಕೃಷ್ಣನ ಕರವ ಸೇರಿತೋ? ಪುರಂದರದಾಸರು ಬರೆದ್ರಲ್ಲ. ಅಂದರೆ ಈ ದಾಸರ ಹಾಡುಗಳು ಅವರೆಲ್ಲ ಗೋಪಿಕೆಯರೇ. ಹಾಗೆಲ್ಲ ಹೇಳ್ತಾ ಹೇಳ್ತಾ ಅವರು ಮುಂದುವರಿತಾ ಈ ಒಬ್ಬೊಬ್ಬರೂ ಕೂಡ ಒಂದೊಂದು ಥರದ ವಿರಹವನ್ನ, ಅವನೆಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತ ಹುಡುಕುವಾಗ ಮತ್ತೆ ಚಕ್ಕ ಕಾಣಿಸಿಕೊಂಡನಂತೆ. ವಾ, ಇಲ್ಲೇ ಇದ್ದಾನೆ ನೋಡು ಅಂತ ಅನ್ನೋದ್ರೊಳಗೆ ಇಲ್ಲ, ಎಲ್ಲಿ ಹೋದ ಅಂತ ಹುಡುಕೋದ್ರೊಳಗಾಗಿ ಪಾದದ ಗುರುತು ಕಾಣಿಸಿತಂತೆ. ಅಲ್ಲೋಡು ಕೃಷ್ಣ ಪಾದ ಹೀಗೆ ಹೋಗಿದ್ದಾನೆ ಅಂತ ಒಂದಿಷ್ಟು ಬೆನ್ನು ಹತ್ತಿದ್ರೆ ಅವ್ರಿಗೆ ಗೊತ್ತಾಯ್ತಂತೆ ಅದು ಎರಡೇ ಪಾದ ಜೊತೆಗೆ ಇದೆ. ಒಂದು ಪಾದ ಹೋದದ್ದಲ್ಲ. ಕೂಡಲೇ ಅವರಿಗೆ ಅನ್ನಿಸ್ತಂತೆ, ನಮ್ಗೆ ಇಷ್ಟು ಜನರಲ್ಲಿ ಯಾರೋ ಬಹಳ ಇಷ್ಟ ಆಗಿದ್ದಾರೆ, ಒಟ್ಟೊಟ್ಟಿಗೆ ಹೋಗಿದ್ದಾರೆ, ಹೋಗ್ಲಿ ಬಿಡು, ಬಂದೇ ಬರ್ತಾರೆ ಅನ್ಕೊಳ್ಳೋಣ, ಕಾಯೋಣ. ಇಲ್ಲ, ಅವ್ರು ಮುಂದೆ ಹೋಗ್ತಾ ಹೋಗ್ತಾ ನೋಡು ಪುನಃ ಒಂದೇ ಆಗಿದೆ ಹೆಜ್ಜೆ, ಎರಡಿಲ್ಲ. ಮತ್ತೊಬ್ಳು ಹೇಳಿಲ್ಲಂತೆ, ಪ್ರೀತಿ ಹೆಚ್ಚಾಗಿ ಹೊತ್ಕೊಂಡ ಅಂತ ಕಾಣಿಸುತ್ತೆ, ಅದಕ್ಕೆ ಪಾದ ಎಷ್ಟು ಗುಳಿ ಬಿದ್ದಿದೆ ನೋಡು. ಓಹ್ ಹೌದಲ್ಲ, ಪಾದ ಗುಳಿ ಬಿದ್ದು ತುಂಬಾ ದೂರ ಹೊತ್ಕೊಂಡೇ ಹೋಗಿದ್ದಾನೆ, ನೀನು ಹೇಳೋದು ಕರೆಕ್ಟ್. ಆದರೆ ಇಲ್ಲಿ ನೋಡು ಕೃಷ್ಣನ ಪೂರ್ಣ ಪಾದವೇ ಇಲ್ಲ, ಹೀಗೆ ತುದಿ ಪಾದ ಮಾತ್ರ ಇದೆ. ಅದು ಅಲ್ಲಿ ನೋಡು ಮೇಲೆ ಲತೆ ಮಲ್ಲಿಗೆ ಹೂ ಇತ್ತು ನೋಡು, ಅದನ್ನು ಅವಳಿಗೆ ಕೊಡ್ಲಿಕ್ಕೋಸ್ಕರ ಹೀಗೆ ಮಾಡಿ ತಗೊಂಡಿದ್ದಾನೆ ಕಾಣ್ತದೆ ಅದರ ಆಕಾರ. ಅರೆ ಹೌದು, ಅವಳಿಗೆ ಹೂ ಕೂಡ ಮುಡಿಸಿದ್ದಾನೆ. ಏನ್ ಪುಣ್ಯವಂತಪ್ಪ ನೋಡು, ಅಲ್ಲೇ ಕೂತಿದ್ರು ಕಾಣ್ತದೆ, ಹೂವೆಲ್ಲ ಚೆಲ್ಲಿದೆ. ಹೌದು, ಎಷ್ಟು ಪುಣ್ಯ ಮಾಡಿದಾಳೇನೋ, ಹೂ ಮುಡಿಸ್ಕೊಂಡಿದ್ದಾಳೆ ಅವನ ಕೈಯಲ್ಲಿ ಅನ್ಕೋತಾರೆ. ಇಷ್ಟರಲ್ಲಿ ಆ ಗೋಪಿಕೆಯನ್ನು ಹೊತ್ತು ಕೃಷ್ಣ ಹೋದದ್ದು ಹೌದು, ಆ ಗೋಪಿಕೆಗೆ ಹೂ ಮುಡಿಸಿದ್ದು ಹೌದು. ಸ್ವಲ್ಪ ಹೊತ್ತಿನ ನಂತರ ಈ ಗೋಪಿಕೆಯರು ಮತ್ತೇನನ್ನು ಹುಡುಕ್ತಾ ಈಚೆ ಬರುವಾಗ ಆ ಗೋಪಿಕೆ ಹೊತ್ತುಕೊಂಡು ಕೃಷ್ಣ ಹೋದ ಗೋಪಿಕೆ ಇದ್ದಾಳಲ್ಲ, ಅವಳಿಗೆ ಒಂದು ಥರದ ಸೊಕ್ಕು ಬಂದಿತ್ತಂತೆ, ನನ್ನನ್ನು ಮೀರಿಸುವವರು ಯಾರು ಅಂತ. ಕೃಷ್ಣನ ಹತ್ರ ಹೇಳಿದ್ರಂತೆ, ಇನ್ನಾಯಿತು, ಇನ್ನು ನೀನು ನನ್ನನ್ನು ಬಿಡುವ ಹಾಗಿಲ್ಲ, ನಾನು ನಿನಗೆ ನೀನು ನನಗೆ, ಮುಗಿಯಿತು ಅಂದ್ಲಂತೆ. ಹೌದಪ್ಪ ನಿಜ ನೀನು ಹೇಳೋದು ಅಂತ ಹೀಗೆ ಹೊತ್ತುಕೊಂಡಂತೆ. ಕೃಷ್ಣ ಇಲ್ಲ, ಅವಳು ಮಾತ್ರ. ಇಡೀ ಭಾಗವತ, ಹರಿವಂಶ ಪುರಾಣ, ವಿಷ್ಣು ಪುರಾಣ ಅಥವಾ ನಮ್ಮ ಇತರ ಯಾವ ಪುರಾಣಗಳೂ ಕೂಡ ರಾಧೆಯನ್ನು ಹೇಳೋದಿಲ್ಲ.
ಇಲ್ಲಿ ಬರುತ್ತೆ ರಾಧೆಯ ಒಂದು ಸಣ್ಣ ಸೂಚನೆ. ಈ ಸೂಚನೆಯನ್ನು ತಗೊಂಡು ರಾಧೆಯನ್ನು ಡೆವಲಪ್ ಮಾಡಿದ್ದು ಬ್ರಹ್ಮವೈವರ್ತ ಪುರಾಣ. ಅದನ್ನು ಅರ್ವಾಚೀನ ಅಂತಾರೆ. ಅದು ಬೆಂಗಾಲಿನ ಪ್ರಭಾವದಿಂದ ಆ ಥರದ ಕಥೆಯನ್ನು ಹೆಣಿಯಲಾಯಿತು ಅಂತಾರೆ. ರಾಧೆ ಒಂದು ಕಾಲ್ಪನಿಕ ಪಾತ್ರ ಅಂತಾರೆ. ಅಲ್ಲಿ ಹೇಗೆ ಅಂದರೆ, ನಮಗೆ ಗೊತ್ತು ಸತ್ಯಲೋಕದವರೆಗೆ ಇದೆ 7 ಲೋಕಗಳು. ಈ ಸತ್ಯಲೋಕದ ಆಚೆಗೆ ಗೋಲೋಕ ಅಂತ ಇದೆ ಬ್ರಹ್ಮವೈವರ್ತ ಪುರಾಣದಲ್ಲಿ. ಆ ಗೋಲೋಕದಲ್ಲಿ ಈಗ ನಮಗೆ ಗೊತ್ತಿರುವ ಲಕ್ಷ್ಮೀನಾರಾಯಣರು ಒಂದು ಲೋಕದಲ್ಲಿ ಇದ್ದಾರೆ. ಅವರು ಕೊನೆಗೆ ಅಂತ ನಾವು ಭಾವಿಸಿತ್ತಲ್ವಾ, ಅದರಂಥದೇ ಇನ್ನೊಂದು ಲೋಕ ಗೋಲೋಕ. ಅಲ್ಲಿ ಲಕ್ಷ್ಮೀನಾರಾಯಣರ ಬದಲಿಗೆ ಶ್ರೀಹರಿ ಮತ್ತು ರಾಧೆ ಅಂತ ಇದ್ದಾರೆ. ಈ ಶ್ರೀಹರಿ ರಾಧೆಯ ಅವರು ಲಕ್ಷ್ಮೀನಾರಾಯಣನ ಹಾಗೆ ದಂಪತಿಗಳು. ರಾಧೆಗೆ ಕೆಲವೊಮ್ಮೆ ಕೆಲವರ ಮೇಲೆ ಸಿಟ್ಟು ಬಂದು ಅವಳು ಶಪಿಸಿದ್ದಾಳೆ. ಅದರಲ್ಲಿ ತುಳಸಿ ಒಬ್ಬಳು. ತುಳಸಿ ಮತ್ತು ಶ್ರೀಧಾಮ ಅಂತ ಇಬ್ಬರು. ವಿರಜ ಅಂತ ನದಿಯ ಭಾಗಕ್ಕೆ ವಿರಜೆಯನ್ನ ಪ್ರೀತಿಸಿದ್ದಕ್ಕೆ ಶ್ರೀಹರಿ ಕೃಷ್ಣನಾಗಿ ಪ್ರೀತಿಸಿದ್ದಕ್ಕೆ ವಿರಜೆಯನ್ನ ಶಪಿಸ್ತಾಳೆ ಈ ರಾಧೆ. ನನ್ನ ಗಂಡನ ಜೊತೆಗೆ ನಿನ್ನದೇನು ಆಟ ಅಂತ. ಅದಕ್ಕೆ ಶಾಪ ಅವಳಿಗೆ. ವಿರಜೆಗೆ ಶಾಪ ಕೊಟ್ಟಿಯ ಅಂತ ಈ ಶ್ರೀಧಾಮ, ಇವನಿಗೆ ಇನ್ನೊಂದು ಶ್ರೀಧಾಮ ಅಲ್ಲ, ಅವನನ್ನು ಸುಧಾಮ ಅಂತ ಇನ್ನೊಂದು ಹೆಸರನ್ನು ಬರೀತಾರೆ. ಈ ಶ್ರೀಧಾಮನಿಗೆ ಬೇಸರ ಆಗತ್ತೆ. ನೀನೆಂಥವಳು, ಭಗವಂತನನ್ನು ಪ್ರೀತಿಸುವುದಕ್ಕೆ ಅಡ್ಡಿ ಮಾಡ್ತಿ, ಅವಳು ಪ್ರೀತಿಸ್ಲಿ, ನೀನು ಶಾಪ ಕೊಟ್ಟದ್ದು ತಪ್ಪು. ಓಹೋ, ಪಾರ್ಷದನಾಗಿ ನಮ್ಮ ಜೊತೆಗಿದ್ದು ನನಗೆ ಹೇಳುವಷ್ಟು ದೊಡ್ಡವನಾದ್ಯಾ ಅಂತ ಹೇಳಿ ಇವನಿಗೂ ಶಾಪ ಕೊಡ್ತಾಳೆ ಇದೇ ರಾಧೆ. ನೀನು ರಾಕ್ಷಸ ಯೋನಿಯಲ್ಲಿ ಹುಟ್ಟು ಅಂತ. ಅವನು ಪಾರ್ಷದ ಭಗವಂತನ ಜೊತೆಗಿದ್ದರಿಂದ ಅವನಿಗೆ ಬೇಸರ ಆಗತ್ತೆ. ನೀನು ಕೃಷ್ಣ ಅಥವಾ ಹರಿಯನ್ನು ಕಳಚಿಕೊಂಡು ರಾಕ್ಷಸ ಯೋನಿಯಲ್ಲಿ ಎಷ್ಟೋ ಸಮಯ ಹುಟ್ಟು ಅಂದದ್ದಲ್ಲ, ಮತ್ತೆ ಯಾವಾಗಲೂ ಬಾ ರಾಕ್ಷಸನ ಯೋನಿಯಿಂದ ಅನುಭವಿಸಬೇಕಾದ್ದನ್ನು ಅನುಭವಿಸಿ ಮತ್ತೆ ಬಾ ನೀನು ಭಗವಂತನ ಹತ್ರ ಅಂತ ಹೇಳಿದ್ದಕ್ಕೆ ಅವನು ಬೇಸತ್ತು. ನಿನಗೂ ನನ್ನಂಥದೇ ಗತಿ ಬರಲಿ, ನಿನಗೆ 100 ವರ್ಷ ವಿರಹ ಬರಲಿ ಭಗವಂತನ ಜೊತೆಗೆ ಅಂತ ಭೂಲೋಕಕ್ಕೆ ಹೋಗಿ ಹುಟ್ಟಿ ಶ್ರೀಕೃಷ್ಣನ ಅವತಾರದಲ್ಲಿ ನೀನು ಅದನ್ನು ಅನುಭವಿಸುವಂತ ಶಾಪ ಕೊಟ್ಟದ್ದಕ್ಕೆ ಹುಟ್ಟಿದವಳು ರಾಧೆ. ಆದ್ರಿಂದ ಅವಳಿಗೆ ಖಾಯಂ ವಿರಹ ಅಂತ ಬ್ರಹ್ಮವೈವರ್ತದ ಕತೆ. ಇದರಲ್ಲಿ ಶಂಖಚೂಡ ಅಂತ ಬ್ರಹ್ಮವೈವರ್ತ ಹೇಳೋದು ಯಾರನ್ನು? ಶ್ರೀಧಾಮ ಹುಟ್ಟುವಾಗ ರಾಕ್ಷಸ ಯೋನಿಯಲ್ಲಿ, ಅವನು ಹುಟ್ಟಿದಾಗ ತುಳಸಿ ಇತ್ತ, ವಿರಜೆಯಾಗಿದ್ದವಳು ತುಳಸಿಯಾಗಿ ಹುಟ್ಟುತ್ತಾಳೆ. ಈ ತುಳಸಿ ತನ್ನ ಪಾತಿವ್ರತ್ಯದ ಬಹಳ ಧರ್ಮಗಳನ್ನೆಲ್ಲ ನಂಬುವವಳು, ಅಂಥ ಕನ್ಯೆ. ಅವಳಿಗೆ ಕಡೆಗೆ ಭಗವಂತನ ಆದೇಶ ಆಗುತ್ತೆ, ನೀನು ಶಂಖಚೂಡನ ಜೊತೆಗೆ ಪ್ರೀತಿ ಮಾಡು ಅಂತ. ಹಾಗೆ ಪ್ರೀತಿ ಮಾಡಿ ಶಂಖಚೂಡನ ಹೆಂಡತಿ ಆಗ್ತಾಳೆ. ಅವ ರಾಕ್ಷಸ, ಇವಳು ದೇವತೆ. ಮುಂದೆ ಶಂಖಚೂಡ ಅವನ ತನ್ನ ಉನ್ಮತ್ತ ಅವಸ್ಥೆಯಲ್ಲಿ ಬ್ರಹ್ಮ ವಿಷ್ಣು ಶಿವ ಎಲ್ಲರಿಗೂ ವಿರೋಧಿ ಹೋರಾಟ. ಬ್ರಹ್ಮ ಶಿವರನ್ನ ಅವನು ಗೆಲ್ಲಕ್ಕಾಗಲ್ಲ, ಅಥವಾ ಅವರು ಗೆಲ್ಲಕ್ಕಾಗಲ್ಲ, ಅಷ್ಟು ಬಲಿಷ್ಠ ಇವ. ಮುಂದೆ ವಿಷ್ಣುವೇ ಬರಬೇಕಾಗತ್ತೆ. ಹೇಗೆ ಬರುವುದು ಅಂದ್ರೆ, ಅವ ಎಷ್ಟು ಬಲಿಷ್ಠ ಇರ್ತಾನೆ, ತಪಸ್ಸಿನಿಂದ ಅವನು ತೆಗೆದುಕೊಂಡ ವರ ಎಷ್ಟು ಬಲಿಷ್ಠ ಇರ್ತದೆ ಅಂದ್ರೆ, ನಿನ್ನ ತಲೆಯ ಶಂಖವನ್ನು ಅಥವಾ ತನ್ನ ಎದೆಯಲ್ಲಿರುವ ಕರ್ಣಕುಂಡಲವನ್ನು ಎದೆಯ ಕವಚವನ್ನು ಇದನ್ನು ನೀನು ಕಳಚಿಕೊಂಡ ದಿನ ಮತ್ತು ನಿನ್ನ ಹೆಂಡತಿಯ ಪಾತಿವ್ರತ್ಯ ಹೋದ ದಿನ ನಿನಗೆ ಮುಕ್ತಿ ಅಂತ. ಇದನ್ನು ಗೊತ್ತಿದ್ದ ವಿಷ್ಣು ಕಡೆಗೆ ಬ್ರಾಹ್ಮಣನ ವೇಷದಲ್ಲಿ ಇಂದ್ರನನ್ನು ಕಳುಹಿಸಿ ಆ ಕರ್ಣಕುಂಡಲವನ್ನ ತಗೊಳ್ತಾನೆ. ಇದಾದ ಬಳಿಕ ಅವನ ಎದೆ ಕವಚ ಕಳಚಿ ಇತ್ತ ಪಾತಿವ್ರತ್ಯವನ್ನ ಬಹಳ ನಿಷ್ಠೆಯಿಂದ ಪಾಲಿಸ್ತಾ ಇರೋ ತುಳಸಿಯ ಹತ್ರ ತಾನು ಆ ಶಂಖಚೂಡನ ವೇಷದಲ್ಲಿ ಹೋಗಿ ಸೇರಿ ಅವಳ ಪಾತಿವ್ರತ್ಯ ಭಂಗ ಮಾಡ್ತಾನೆ. ತನ್ನ ಪಾತಿವ್ರತ್ಯ ಭಂಗ ಆದದಕ್ಕೆ ಅವಳು ಕೋಪಿಸಿ ನೀನು ಶಾಲಿಗ್ರಾಮ ಆಗು ಅಂತ. ಹಾಗೆ ಎಲ್ಲಾ ಕಡೆ ನಾವು ಶಾಲಿಗ್ರಾಮವನ್ನು ಭಗವಂತ ಅಂತ, ಯಾಕಂದ್ರೆ ಅಲ್ಲಿ ಎಲ್ಲ ಕಲ್ಲಾದದ್ದು ಆವತ್ತು ಅವಳ ಶಾಪದಿಂದ, ತುಳಸಿಯ ಶಾಪದಿಂದ ಕಲ್ಲಾಯಿತು ಅಂತ. ಅದರಿಂದ ಆ ಕಲ್ಲುಗಳೆಲ್ಲ ಭಗವಂತ ಅಂತ ನಾವು ಆರಿಸುವುದು. ಇದು ಒಂದು ಕಥೆ. ಇತ್ತ ಶಂಖಚೂಡ ಅತ್ಲಾಗೆ ಪಾತಿವ್ರತ್ಯ ಹೋಯ್ತು, ಈ ಕಡೆ ಎದೆ ಕವಚ ಹೋಯ್ತು, ಅವನು ಸತ್ತ ಮೇಲೆ ಅವನು ಮೋಕ್ಷ. ಇದನ್ನೇ ಜಲಂಧರ ಮತ್ತು ವೃಂದ ಅನ್ನುವ ಕಥೆಯಾಗಿ ಪದ್ಮಪುರಾಣ ಹೇಳುತ್ತೆ. ಅಲ್ಲಿ ಜಲಂಧರ ರಾಕ್ಷಸ ಮತ್ತು ವೃಂದ ಅನ್ನುವ ಹೆಣ್ಣು. ಈ ವೃಂದಾಳೆ ವೃಂದಾವನಕ್ಕೆ ಕಾರಣ ಅಂತ ಒಂದು ಉಲ್ಲೇಖ. ಅಲ್ಲಿಂದ ವೃಂದಾವನ ಬಂತು ಅಂತ. ವೃಂದ ಅಲ್ಲಿ ಬರ್ತಿದ್ಲು, ಅವಳು ಬಹಳ ಭಕ್ತಳು, ಅವಳು ವಿಷ್ಣು ಭಕ್ತಿ, ಅವಳನ್ನು ವಿಷ್ಣು ಮೋಹದಿಂದ ಸೋಲಿಸಿದ್ದು ಅಲ್ಲೇ, ಆದ್ರಿಂದ ವೃಂದಾವನ ಅಂತ ಒಂದು ವಾದ ಅಥವಾ ಒಂದು ವ್ಯಾಖ್ಯಾನ. ಹಾಗಲ್ಲ, ತುಳಸಿ ಗುಂಪು ಗುಂಪಾಗಿ ಬೆಳೆಯುವ ಜಾಗ ವೃಂದ, ಆದ್ರಿಂದ ಅದು ವೃಂದಾವನ ಅಂತ ಇನ್ನೊಂದು ಅರ್ಥ. ಒಟ್ಟಿನಲ್ಲಿ ಈ ಎಲ್ಲ ಕಥೆಗಳ ಹಿನ್ನೆಲೆಯಲ್ಲಿ ಹೀಗೆ ಇಂಥ ಹಿನ್ನೆಲೆ ಇರುವಂತಹ ರಾಧೆ ಇಷ್ಟೆಲ್ಲ ಜಲಂಧರ ವೃಂದ ಅಥವಾ ತುಳಸಿ ಶಂಖಚೂಡರ ಬದುಕಿನ ದುಃಖಕ್ಕೆ ಕಾರಣವಾದದ್ದರಿಂದಲೇ
ರಾಧೆ ವಿಷ್ಣುವಿನ ಜೊತೆಗೆ ವಿರಹ ಅನುಭವಿಸಬೇಕಾಗಿ ಬರ್ತದೆ ಅಂತ ಒಂದು ಕಥೆ. ಹಾಗಾಗಿ ಭಾಗವತದಲ್ಲಿ ರಾಧೆ ಇಲ್ಲ. ಇಷ್ಟು ದೊಡ್ಡ ಪುರಾಣದಲ್ಲಿ ಇಡೀ ಕೃಷ್ಣಾವತಾರವನ್ನು ಅದ್ಭುತವಾಗಿ ಹೇಳುವ ಪುರಾಣ. ನಿಮಗೆ ಹಿಡ್ಕೊಂಡ್ರೆ ಪುಸ್ತಕ ಬಿಡಕ್ಕಾಗಲ್ಲ, ಅಷ್ಟು ಅದ್ಭುತವಾದ ಪುರಾಣ. ಜಗತ್ನಲ್ಲಿ ಪರಮ ಸುಖ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕಾದ್ರೆ ವೇದವ್ಯಾಸರನ್ನು ಓದಬೇಕು. ಮತ್ತೇನು ಬೇಕೇ ಇಲ್ಲ ಅನ್ನಿಸುವಂತಹ ಒಂದು ಜಗತ್ತಿಗೆ ಕರ್ಕೊಂಡು ಹೋಗ್ತಾರೆ ಅವರು. ಇನ್ಯಾವುದು ಓದಬೇಕಾಗಿಲ್ಲ, ಇನ್ಯಾವುದು ಮಾತಾಡಬೇಕಾಗಿಲ್ಲ, ಇನ್ಯಾರನ್ನು ಕೇಳಬೇಕಾಗಿಲ್ಲ, ಯಾವ ಆವೇಶಗಳು ಬೇಡ, ಏನು ಹೋರಾಟಗಳು ಸುಳ್ಳು ಎಲ್ಲ ಗೊತ್ತಾಗುತ್ತೆ. ಅಂಥದ್ದೊಂದು ಪರಮ ಸುಖವನ್ನ ಹೇಳುವಂತಹ ಶ್ರೀಮದ್ ಭಾಗವತದಲ್ಲಿ ರಾಧೆಯ ಕತೆ ಇಲ್ಲ. ರಾಧೆ ಅಲ್ಲಿ ಹೋದ್ಲಲ್ಲ, ಆ ಒಂದು ಹಿನ್ನೆಲೆಯನ್ನಿಟ್ಕೊಂಡು ಬ್ರಹ್ಮವೈವರ್ತ ಆ ಕಥೆಯನ್ನು ಹೇಳ್ತದೆ. ಅವಳು ಭೂಮಿಗೆ ಬಂದ್ಲು, ಭೂಮಿಯಲ್ಲಿ ಸಿಕ್ಕಿದ, ವಿಷ್ಣು ಸಿಕ್ಕಿದ, ಹೀಗೆ ಪ್ರೀತಿ ಆಯ್ತು ನಾನು ಇದ್ದೇನೆ ನಿನ್ನ ಜೊತೆಗೆ ಅಂತ ಬೆನ್ನಲ್ಲಿ ಎತ್ತಿದ, ಅಂತರ್ಧಾನನಾದ, ಅಲ್ಲಿಂದ ವಿರಹ ಆರಂಭ ಅಂತ ಬ್ರಹ್ಮವೈವರ್ತ ಕೂಡ ಹೇಳುತ್ತೆ. ಹಾಗಾಗಿ ಅಲ್ಟಿಮೇಟ್ಲಿ ವಿರಹ. ರಾಧೆಗೆ ಮತ್ತು ಕೃಷ್ಣನಿಗೆ ಮಿಲನ ಇಲ್ಲ 100 ವರ್ಷ ಅಂತ. ಆಮೇಲೆ ಅವಳಿಗೆ ಅದು ಶಾಪ ಮುಗೀತದೆ, ಅವಳು ಮತ್ತೆ ಅಲ್ಲೇ ಹರಿ ಹತ್ರ ಹೋಗ್ತಾಳೆ, ಅದು ಬೇರೆ ಭಾಗ. ನಂಗೆ ಏನು ಕಾಣೋದು ಅಂದ್ರೆ, ಜಗತ್ತಿನ ಪ್ರತಿ ಹೆಣ್ಣು ರಾಧೆ, ಜಗತ್ತಿನ ಪ್ರತಿ ಗಂಡು ಕೃಷ್ಣ. ನಮಗೆ ಎಂದೂ ಕೂಡ ನಮಗೆ ಬೇಕಾದ ಗಂಡು ಸಿಕ್ಕಲ್ಲ. ನಮಗೆ ಎಂದೂ ಕೂಡ ಪ್ರತಿ ಗಂಡಿಗೆ ಅವರಿಗೆ ಬೇಕಾದ ಹೆಣ್ಣು ಸಿಕ್ಕಲ್ಲ. ಅದು ವಿಧಿ ನಿಯಮ. ಸಿಕ್ಕಬಾರದು ಅನ್ನುವುದೇ ಅವನ ಇಚ್ಛೆ. ಸಿಕ್ಕಿದ್ರೆ ಆರಾಮಿದ್ಬಿಡ್ತೀರಿ, ಎಲ್ಲ ಸಿಕ್ಕಿದಲ್ಲ ಅಂತ. ಇಲ್ಲ, ಹುಡುಕಿ ಅಂತ. ಹಾಗಾಗಿ ನಾವೆಲ್ಲರೂ ರಾಧಾಕೃಷ್ಣರೇ ಎಲ್ಲ ಅರ್ಥಗಳಲ್ಲಿ. ನೀವು ನೋಡಿ, ಸುಮ್ಮನೆ ಆತ್ಮಾವಲೋಕನ ಮಾಡಿ ನಮಗೆ ಎಲ್ಲಿಯೋ ಒಂದಲ್ಲ ಒಂದು ಕೊರತೆ ಕಾಣ್ತದೆ ನಮ್ಮ ಹೆಂಡತಿಯಲ್ಲಿ, ನಮ್ಮ ಗಂಡನಲ್ಲಿ. ಅವಳು ಹೀಗಿರ್ಬೇಕಿತ್ತು ಅಂತ ಪ್ರತಿ ಗಂಡ ಅನ್ಕೋತಾನೆ, ಪ್ರತಿ ಹೆಣ್ಣು ಅನ್ಕೋತಾಳೆ ನನಗೆ ಬೇಕಾದ ಹಾಗೆ ನನ್ನ ಗಂಡ ಇಲ್ವೇ ಇಲ್ಲ ಅಂತ. ಇದು ನ್ಯಾಚುರಲ್ ಅಂತ ನಾನು ಹೇಳೋದು. ಅಂಡ್ ಇಟ್ ಹ್ಯಾಸ್ ಟು ಬಿ ಅಕ್ಸೆಪ್ಟೆಡ್. ಇದು ಒಪ್ಕೋಬೇಕು. ಯಾಕೆಂದ್ರೆ ಅದು ವಿಧಿ ನಿಯಮ, ಹೀಗೆ ಇರಬೇಕು, ಬ್ರಹ್ಮಲಿಖಿತ ಅಂತ ಹೇಳ್ತಾರಲ್ಲ ಹಾಗೆ. ಹಾಗಾದಾಗಲೇ ಅದು ಭಗವಂತನಿಗೆ ಪ್ರಿಯವಾದ ಸಂಬಂಧ. ಕಂಪ್ಲೀಟ್ ಅಂತ ಇಲ್ಲ, ಅದು ಇನ್ಕಂಪ್ಲೀಟ್ ಇದ್ದಾಗಲೇ ಅವನಿಗೆ ಇಷ್ಟ. ಇದನ್ನ ಹೇಳುವುದಕ್ಕೆ ಸಿಂಬಾಲಿಕ್ ಆಗಿ ರಾಧಾಕೃಷ್ಣರಿದ್ದಾರೆ. ಜಗತ್ತಿನ ಸಕಲರೂ ಕೂಡ ರಾಧೆಯರು, ಜಗತ್ತಿನ ಸಕಲರೂ ಕೂಡ ಕೃಷ್ಣರು. ಅವರಿಗೆ ಬೇಕಾದದ್ದನ್ನು ಅನುಭವಿಸಲಿಕ್ಕಾಗದ ವಿರಹದಲ್ಲಿಯೇ ನಾವು ಕೊನೆಯವರೆಗೂ ಸಾಯುವುದು. ಆದರೆ ಯಾರು ಅದನ್ನು ರಾಧೆಯಂತೆ ವಿರಹವಾಗಿ ಅನುಭವಿಸಿದ್ದಾರೆ, ಕೃಷ್ಣನಂತೆ ಯಾರು ಸ್ಪಂದಿಸಿದ್ದಾರೆ, ಅವರು ಮುಟ್ಟಬೇಕಾದದ್ದನ್ನು ಮುಟ್ಟಿದ್ದಾರೆ. ಅದು ಚನ್ನಮಲ್ಲಿಕಾರ್ಜುನ ಅಂತ ಹೇಳಿದ ಅಕ್ಕ ಅನುಭವಿಸುವಾಗ ಅಕ್ಕ ರಾಧೆಯ ತುದಿಯನ್ನು ಅನುಭವಿಸಿದ್ದಾಳೆ. ಭಗ್ನ ಪ್ರೇಮದ ತುದಿಯಲ್ಲಿ ವಿರಹ ಅನುಭವಿಸುವಾಗ ಅಲ್ಲಮ ಕೃಷ್ಣನೇ ಆಗಿದ್ದಾನೆ. ಇದನ್ನೆಲ್ಲ ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ. ಜಾತಿಗೆ ಬರ್ತಾರೆ. ಎಲ್ಲಿ ಉಂಟು ಅಲ್ಲಮನಿಗೆ ಜಾತಿ, ಎಲ್ಲಿ ಉಂಟು ಬಸವಣ್ಣನಿಗೆ ಜಾತಿ, ಎಲ್ಲಿ ಉಂಟು ಅಕ್ಕನಿಗೆ ಜಾತಿ, ಹೇಳುವ ನಮಗೆಲ್ಲಿಯ ಜಾತಿ? ಈ ಲೋಕಕ್ಕೆ ಬಂದವರಿಗೆ ಜಾತಿಯೇ ಇಲ್ಲ. ಕಾಣುವ ಕಣ್ಣುಗಳಿಗೆ ಜಾತಿಯ ರೋಗ. ಆ ಹಳದಿ ಕನ್ನಡಕ ಹಾಕೊಂಡು ಅರಶಿನ ಕಾಮಾಲೆ ಮಾಡಿಕೊಂಡ್ರೆ ನಮ್ಮದೇನು ತಪ್ಪು? ಅಂಥದ್ದೊಂದು. ಅದಕ್ಕೆ ನಾನು ಹೇಳೋದು, ಎಲ್ಲರಿಗಾಗಕ್ಕಾಗಲ್ಲ ಕೃಷ್ಣ. ನೋಡಿ, ಇಡೀ ಇತಿಹಾಸದಲ್ಲಿ ನಮಗೆ 800 ವರ್ಷದ ಇತಿಹಾಸದಲ್ಲಿ ಅತ್ಯಂತ ಹತ್ತಿರದಲ್ಲಿ ನನಗಂತೂ ಅಲ್ಲಮ್ಮನನ್ನು ಓದಿದಾಗೆಲ್ಲ ಅನಿಸಿದೆ, ಎಂಥ ಕೃಷ್ಣ ಅನುಭವ ಇವನದ್ದು ಅಂತ. ಯಾಕೆ ಅಂದ್ರೆ ಅವನಿಗೆ ಗೊತ್ತಿತ್ತು ವಿರಹದ ತುದಿಯಲ್ಲಿ ಹೇಗೆ ಭಗವಂತನನ್ನು ಮುಟ್ಟಕ್ಕೆ ಬರುತ್ತೆ ಅಂತ. ಅವನು ಅನುಭವಿಸಿದ್ದು ಪರಮ ವಿರಹವನ್ನೇ, ರಾಧೆಯ ವಿರಹವೇ ಅದು. ಅಕ್ಕ ಮಹಾದೇವಿ ಅನುಭವಿಸಿದ್ದು ಪರಮ ವಿರಹವನ್ನೇ, ಅವಳು ಮುಟ್ಟಿದ್ದು ಅಂಥದೊಂದು ಸ್ಥಿತಿಯನ್ನೇ. ಆ ಸ್ಥಿತಿಯನ್ನ ಅವರು ಸಂಕೇತಿಸ್ತಿದ್ದಾರೆ. ಅಷ್ಟಕ್ಕೆ ಮುಗಿಯಲಿಲ್ಲ. ಕೃಷ್ಣ ಎಲ್ಲಿ ಮಾತು ಕೊಡ್ತಾನಲ್ಲ ಅದನ್ನು ಯಾವತ್ತೂ ಕೂಡ ತಪ್ಪಿಸೋದಿಲ್ಲ. ಆವತ್ತು ರಾತ್ರಿ ಇಲ್ಲವಾದನಲ್ಲ, ಆಗೊಂದು ಮಾತು ಕೊಡ್ತಾನೆ ಅವನು. ಇಲ್ಲ, ಇವತ್ತು ಕಂಡ ಹಾಗೆ ಮಾಡಿ ಇಲ್ವಾದೆ, ಬೇಸರ ಮಾಡ್ಕೋಬೇಡಿ, ಒಂದು ದಿವಸ ಮಹಾರಾಸ ಕ್ರೀಡೆ ಆಡೋಣ ಅಂತ. ಶರತ್ಕಾಲದ ಹುಣ್ಣಿಮೆಗೆ ಬನ್ನಿ, ಜಲಕ್ರೀಡೆ ಮಾಡಿ ರಾಸಕ್ರೀಡೆ ಆಡಿಸ್ತೀನಿ. ಆ ಪ್ರಕಾರ ಬಂದು ರಾಸಕ್ರೀಡೆ ಆಡ್ತಾರೆ ಇನ್ನೊಂದು ದಿವಸ. ಈ ರಾಸಕ್ರೀಡೆ ಅಂದ್ರೆ ಏನು ಅಂದ್ರೆ, ಒಬ್ಬ ಗಂಡು ಹಲವು ಹೆಣ್ಣುಗಳ ಜೊತೆಗೆ ಮಂಡಲಾಕಾರದಲ್ಲಿ ಮಾಡುವ ನಾಟ್ಯಕ್ಕೆ ಹೆಸರು. ರಾಸಕ್ರೀಡೆ ಆಡ್ತಾನೆ. ಹೇಗಿರ್ಬೇಕು? ಈಗ ನೀವೊಂಚೂರು ಯೋಚನೆ ಮಾಡಿ, ಈ ರಾಸಕ್ರೀಡೆ ಹಲವು ಜನ ಹೆಣ್ಣು ಮಕ್ಕಳು ಒಬ್ಬ ಗಂಡಿನ ಜೊತೆಗೆ ಆಡಿದ್ದಾರೆ. ಆದ್ದರಿಂದ ಇದು ಕಾಮವಲ್ಲ ಅಂತ ನಿಮಗೆ ಅರ್ಥ ಆಗಲ್ವಾ? ನಮಗೆ ಯಾರಿಗಾದ್ರೂ ಅರ್ಥ ಆಗಲ್ವಾ? ಕಾಮ ಆಗಿದ್ರೆ ನೀನೇನು ಬೇರೆಯವರೊಟ್ಟಿಗೆ ಹೋದ್ದು, ಅಲ್ಲಿಂದಲೇ ಜಗಳ ಶುರು ಅಲ್ವಾ? ನಮ್ಮದು ಕಾಮ ಆದದ್ರಿಂದಲೇ ನಾವು ಪ್ರೀತಿ ಮಾಡುವವ ನಮ್ಮನ್ನು ಬಿಟ್ಟು ಯಾರ ಹತ್ರ ಹೋಗ್ಬಾರ್ದು.
ಹಾಗಾದ್ರೆ ಬೇರೆಯವ್ರ ಹತ್ರ ಎಲ್ಲ ಹೋಗ್ಲಿ ಅಂತ ನಾನು ಸರ್ಟಿಫೈ ಮಾಡೋದಾ? ಹಾಗಲ್ಲ. ನೀವು ಸ್ವಲ್ಪ ಯೋಚನೆ ಮಾಡ್ಬೇಕು, ಏನೇನು ಅರ್ಥ ಮಾಡ್ಕೋಬೇಡಿ. ವೀಣಾ ಅವರು ಫ್ರೀ ಸೆಕ್ಸ್ ಹೇಳ್ತಾರೆ ಅಂತ ಪ್ರೊಪಗಾಂಡ ಇದೆ. ಹಾಗಲ್ಲ ಅಂತ ಹೇಗೆ ಹೇಳೋದು? ಬಹಳ ವಿಶೇಷವಾದ ಆಯಾಮಗಳಿವೆ ಅಂತ ನಾನು ಹೇಳೋದು. ಅಂದರೆ ಒಂದು ಫಿಸಿಕಲ್ ಅಟ್ಯಾಚ್ಮೆಂಟ್ ಅಲ್ಲ ಅಂತ. ಒಂದು ಬಂಧನ ಅಂದರೆ, ಒಂದು ಪ್ರೀತಿ ಅಂದರೆ, ಒಂದು ಪ್ರೇಮ ಅಂದರೆ ಅದು ಮೋಹದ ಆಚೆಗೆ ಜೀವ ಸಮ್ಮಿಲನ ಆಗುವವರೆಗೆ ಹೋದರೆ, ಜೀವದ ಜೊತೆಗಿನ ಬಾಂಧವ್ಯ ಆದಾಗ ಆ ವ್ಯಕ್ತಿ ಎಲ್ಲಿ ಹೋದ್ರೇನು ಏನೂ ಆಗಲ್ಲ. ಇದಕ್ಕೆ ಬಹಳ ದೊಡ್ಡ ತಪಸ್ಸು ಇದು. ಇದು ಫ್ರೀ ಸೆಕ್ಸಿನ ಮಾದರಿ ಅಲ್ಲ, ಇದು ಬಹಳ ದೊಡ್ಡ ತಪಸ್ಸು ಅಂತ ನಾನು ಹೇಳಕ್ ಹೊರಟಿರೋದು. ಅಂಥದ್ದೊಂದು ಸ್ಥಿತಿ ನಿಮಗೆ ಕಾಣಲ್ವಾ? ಯಾಕೆಂದ್ರೆ ಅಲ್ಲಿ ಇರುವ ಗೋಪಿಕೆಯರು 50, 20, 30, 100. ಒಬ್ಬ ಕೃಷ್ಣ ಹೇಗಿತ್ತು? ಕೃಷ್ಣ ಎಲ್ಲರ ಹತ್ರ ಇದ್ದಾನೆ ಅಂತಲೇ ಪ್ರತಿಯೊಬ್ಬರಿಗೂ ಅನುಭವಕ್ಕೆ ಬರ್ತಿತ್ತಂತೆ. ನಾನು ನಿಮಗೆ ಬಹಳ ಬಾರಿ ಹೇಳಿದ್ದೇನೆ, ದೊಡ್ಡ ಒಬ್ಬ ವೇದಾಂತಿ ಹತ್ರ, ದೊಡ್ಡ ಅವಧೂತರ ಹತ್ರ ನಾವು ಹೋದಾಗ ನಮಗೆಲ್ಲರಿಗೂ ಒಂದು ಭಾವನೆ ಬರುತ್ತೆ, ಅವ್ರು ನನ್ನನ್ನು ಬಹಳ ಪ್ರೀತಿ ಮಾಡ್ತಾರೆ ಅಂತ. ಯಾಕೆ ಬರುತ್ತೆ? ನೀವು ನೋಡಿ, ಒಬ್ಬೊಬ್ಬ ಅವಧೂತನನ್ನು ನೀವು ಯಾರೆಲ್ಲ ಇಷ್ಟಪಡೋ ಒಬ್ಬ ಅವಧೂತನ ನೆನ್ಪು ಮಾಡ್ಕೊಳ್ಳಿ. ನಿಮಗಿರೋದು ನಿಮ್ಮನ್ನೇ ಭಾರಿ ಪ್ರೀತಿ ಮಾಡೋದು ಅಂತ. ಮತ್ತೆ ನೋಡ್ಲಿಕ್ಕೆ ಹೋದ್ರೆ ನಾವು ಅವ್ರ ಜೊತೆಗೆ ಹೋದ ಇನ್ನೊಬ್ಬರನ್ನು ಕೇಳಿದ್ರೆ ಏನು ಪ್ರೀತಿ ಮಾಡೋದು ಗೊತ್ತಾ ಅವರು, ನಾನು ಹೋದಾಗ ಅಂತ ಅವರು ಅದೇ ಕತೆ ಹೇಳೋದು. ನಾವೆಣಿಸೋದು ನಮ್ಮನ್ನು ಮಾತ್ರ ಅಂತ. ಮತ್ತೊಬ್ಬನನ್ನು ಮಾತಾಡಿಸಿ, ನಾನು ಬಂದ ಕೂಡಲೇ ನನಗೆ ಅವ್ರು ಊಟ ಮಾಡಿ ತುತ್ತು ಕೊಟ್ಟೆ ಊಟ ಶುರು ಮಾಡಿದ್ದಾರೆ, ಎಲ್ಲರೊಟ್ಟಿಗೂ ಹಾಗೆ ಇದ್ದಾರೆ. ಅದೇ ಕೃಷ್ಣ, ಅದೇ ರಾಸಕ್ರೀಡೆ. ಅವನು ಎಲ್ಲರಿಗೂ ಸಲ್ಲುವವ ಅಂತ ತೋರಿಸಿ ಪ್ರತಿಯೊಬ್ಬರ ಹತ್ರ ಇದ್ದಾನೆ. ಹೇಗಿದ್ದಾನೆ ಅಂದ್ರೆ, ಒಬ್ಬಳು ಹೀಗೆ ನೋಡಿದ್ಲಂತೆ, ಕಣ್ಣೊಳಗೆ ಮೂಡಿದವ ಹೊರಗೆ ಹೋಗಬಾರ್ದು ಅಂತ ಕಣ್ಣು ಮುಚ್ಚಿಕೊಂಡು ಬಿಟ್ಲಂತೆ. ಮತ್ತೊಬ್ಬ ಹೆಣ್ಣು ಮಗಳು ಸೀದಾ ಹೋದ್ಲಂತೆ, ಕೈಯನ್ನು ಹಿಡಿದು, ಇದು ಕೈಗೆ ಸಂಬಂಧಪಟ್ಟ ಕೈಯಲ್ಲ, ಇದು ತಲೆಯಲ್ಲಿಡಬೇಕು ಆದದ್ದು ಅಂತ ತೆಗೆದು ಅವನ ಕೈಯನ್ನು ತಲೆಯ ಮೇಲೆ ಇಟ್ಕೊಂಡ್ಲಂತೆ. ಸೀದಾ ಒಬ್ಳು ಅವನ ಹತ್ರ ಹೋದವಳೆ, ಇವನನ್ನು ದೂರದಲ್ಲೇ ಬಿಟ್ಟು ಬಿಡುವುದು ಹೇಗೆ ಅಂತ ಕೊರಳಿಗೆ ಕೈ ಬಳಸಿ ಸುತ್ತಿ ಅವನಿಗೆ ಆನಿಸಿಕೊಂಡು ನಿಂತು ಬಿಟ್ಲಂತೆ. ಮತ್ಯಾವಳು ಹೋಗಿ, ಪಾದ ಎಷ್ಟು ಚೆನ್ನಾಗಿದೆ, ಇದಕ್ಕಿಂತ ದೊಡ್ಡ ಜಾಗ ಯಾರಿಗೆ ಬೇಕು ಅಂತ ಆ ಪಾದಕ್ಕೆ ಹೋಗಿ ತಲೆ ಹಚ್ಚಿದ್ಲಂತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಭಾವದಲ್ಲಿ ಕೃಷ್ಣಾನುಭವ. ಯಾರಿಗೂ ಕೂಡ ಇದು ಇನ್ಕಂಪ್ಲೀಟ್ ಅನ್ಸ್ಲಿಲ್ಲ, ಇದರ ಆಚೆಗೇನೋ ಬೇಕು ಅನ್ಸಲಿಲ್ಲ, ಇದೇ ಕಂಪ್ಲೀಟ್. ಹೀಗೆಲ್ಲ ಇದ್ದಾಗ ಸಾಕು ಅನ್ನಿಸ್ಲಿಲ್ಲಂತೆ. ಆ ದಡದಲ್ಲಿ ಏನು ನಾಟ್ಯ ಮಾಡ್ತಿದ್ರು, ಆ ನದಿ ದಡದಲ್ಲಿ ತಮ್ಮ ಬಟ್ಟೆಯ ಯಾವುದೋ ಉತ್ತರೀಯದ ಭಾಗಗಳನ್ನೆಲ್ಲ ಹಾಸಿ ಕೂಡು ಕೂಡು ಕೃಷ್ಣ ಅಂತ ಪೂಜೆ ಮಾಡಿದ್ರಂತೆ, ಅರ್ಚನೆ ಮಾಡಿದ್ರಂತೆ. ಪೂಜಿಸಿಕೊಂಡ ಕೃಷ್ಣ ನೋಡ್ತಾ ಇದ್ದಾನೆ. ಪುಟ್ಟ ಬಾಲಕ. ಅಷ್ಟು ಅರ್ಚನೆ ಆದಾಗ ಒಂದು ಭಾರೀ ಸಿಟ್ಟಿನ ಪ್ರಶ್ನೆ ಎಲ್ಲರೊಟ್ಟಿಗೆ ಕೇಳಿದ್ರಂತೆ. ಕೃಷ್ಣ, ನಮ್ದೊಂದು ಪ್ರಶ್ನೆ, ಉತ್ತರ ಕೊಡು. ಏನಪ್ಪ ಅಂತ ಕೇಳಿದ್ನಂತೆ ಕೃಷ್ಣ. ಕೆಲವರಿದ್ದಾರೆ, ಎಷ್ಟು ಪ್ರೀತಿಸಿದ್ರೂ ಪ್ರೀತಿಸೋದೇ ಇಲ್ಲ. ಇನ್ ಕೆಲವರಿದ್ದಾರೆ, ಪ್ರೀತಿಸದೇ ಇದ್ರೂ ಪ್ರೀತಿಸಲ್ಲ. ಮತ್ ಕೆಲವರಿದ್ದಾರೆ, ಪ್ರೀತಿಸಿದ್ರೆ ಮಾತ್ರ ವಾಪಸ್ ಪ್ರೀತಿಸ್ತಾರೆ. ಇನ್ನು ಕೆಲವರಿದ್ದಾರೆ, ಪ್ರೀತಿಸದೇ ಇದ್ರೂ ಪ್ರೀತಿಸ್ತಾರೆ. ನೀನು ಯಾವ ಜಾತಿ ಹೇಳು ನೋಡುವ ಅಂತ. ಕೃಷ್ಣ ಹೇಗೆ ನಗ್ತಾ ಹೇಳಿದಂತೆ, ನೀವು ಹೇಳಿದ್ರಿ ಅಲ್ಲ, ಪ್ರೀತಿಸಿದ್ರೆ ಮಾತ್ರ ಪ್ರೀತಿಸ್ತಾರೆ ಅಂತ. ಅವರು ವ್ಯವಹಾರಿಗಳು, ಅವರು ಸ್ವಾರ್ಥಿಗಳು. ಅವರದ್ದು ಜೀವಕ್ಕೋ ಹೃದಯಕ್ಕೋ ಸಂಬಂಧಪಟ್ಟ ಭಾವವಲ್ಲ. ತನ್ನ ಕೆಲಸವಾಗಬೇಕು, ಅವನು ಪ್ರೀತಿಸ್ತಾನೆ. ನಾನು ನನ್ನ ಕೆಲಸವಾಗಬೇಕು, ಅದಕ್ಕೆ ಪ್ರೀತಿಸ್ತೇನೆ. ಅದು ವ್ಯವಹಾರ, ಅದು ಭಾವವಲ್ಲ ಅಂತ ಮೊದಲನೆಯದ್ದು. ಪ್ರೀತಿಸದೇ ಇದ್ರೂ ಪ್ರೀತಿಸ್ತಾರಲ್ಲ ಅಂತ ಕೇಳಿದ್ರೆ ಅಲ್ಲ, ಅದು ನಿಷ್ಕಳಂಕ ಕಾರುಣ್ಯ ಭಾವ. ಅದು ಕೆಲವರಿಗೆ ಮಾತ್ರ ಸಾಧ್ಯ. ಅಪ್ಪ ಅಮ್ಮ ಮಕ್ಕಳು ಪ್ರೀತಿಸದಿದ್ರೂ ಪ್ರೀತಿಸ್ತಾರೆ. ಅದು ಅಪರೂಪ, ಅದು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಅಂತಾನೆ ಕೃಷ್ಣ. ಮೂರನೆಯದು ಹೇಳಿದ್ರಲ್ಲ, ಪ್ರೀತಿಸಿದ್ರೂ ಪ್ರೀತಿಸಲ್ಲ, ಪ್ರೀತಿಸದೇ ಇದ್ರೂ ಪ್ರೀತಿಸಲ್ಲ. ಯಾವ ಜಾತಿ? ಕೃಷ್ಣ ಹೇಳಿದ, ಈ ಪ್ರೀತಿಸಿದ್ರೂ ಪ್ರೀತಿಸಲ್ಲ, ಪ್ರೀತಿಸದೇ ಇದ್ದರೂ ಪ್ರೀತಿಸಲ್ಲ ಅಂದ್ರೆ ಅಲ್ಲ, ಇದು 4 ಕಾರಣಗಳಿಗಾಗತ್ತೆ. ಒಂದನೆಯ ಕಾರಣ ಕೃಷ್ಣ ಹೇಳ್ತಾನೆ, ಒಂದನೆಯ ಕಾರಣ, ನೀವು ಆತ್ಮಾರಾಮರಾಗಿ ಬಿಟ್ಟರೆ, ಬ್ರಹ್ಮಭಾವದಲ್ಲಿದ್ದರೆ ಪ್ರೀತಿಸಿದರೂ ಪ್ರೀತಿಸಬೇಕು ಆಗುವುದಿಲ್ಲ, ಪ್ರೀತಿಸದಿದ್ದರೂ ಪ್ರೀತಿಸಲಿಲ್ಲ ಅನ್ನುವ ಕೊರತೆ ಕಾಣುವುದಿಲ್ಲ. ಅದು ಆತ್ಮಾರಾಮರ ಅವಸ್ಥೆ. ನಾವು ನಮ್ಮಷ್ಟಕ್ಕೆ ಅದರಲ್ಲಿ ಮುಳುಗಿ ಬಿಟ್ಟಿರ್ತೇವೆ. ಅದು ಬ್ರಹ್ಮಭಾವದ ಸ್ಥಿತಿ. ಅದು ಕೆಲವರಿಗೆ ಮಾತ್ರ ಸಾಧ್ಯ. ಇನ್ನು ಎರಡನೆಯದು,
ಅವನು ಹೇಳ್ತಾನೆ, ಇನ್ನೊಂದು ಇದೆ, ಅವರಿಗೆ ಇಷ್ಟ ಏನೇನು ಬೇಕು ಅಂತ ಇದೆ ಅವೆಲ್ಲವೂ ಪೂರ್ತಿಯಾಗಿದೆ. ಅವರ ಆಪ್ತ ಕಾಮರು, ಸರ್ವಾರ್ಥ ಅವರಿಗೆ ಸಿಕ್ಕಿದೆ. ಅವರಿಗೆ ಇನ್ನೊಂದು ಬೇಕು ಅನ್ನೋದೇ ಬಯಕೆಗಳೇ ಇಲ್ಲ. ಆ ಬಯಕೆಗಳೆಲ್ಲವೂ ಮುಗಿದ ಆಪ್ತ ಕಾಮರಿದ್ದಾರಲ್ಲ, ಅವರಿಗೆ ಯಾವತ್ತೂ ಕೂಡ ಪ್ರೀತಿಸಿದರೂ ಪ್ರೀತಿಸಬೇಕು ಅನ್ನೋ ಪ್ರತಿಕ್ರಿಯೆಯ ಭಾಗವಾಗಿ ಪ್ರೀತಿಸಲ್ಲ, ಪ್ರೀತಿಸದಿದ್ರೂ ಪ್ರೀತಿಸಲಿಲ್ವಲ್ಲ ಅಂತ ನೋಡಲ್ಲ. ಮೂರನೆಯ ಕ್ಯಾಟಗರಿಯನ್ನು ಹೇಳ್ತಾನೆ, ಅಕೃತಜ್ಞಾಹ. ಕೃತಜ್ಞರಲ್ಲದವರಿದ್ದಾರೆ, ಅವರು ಪ್ರೀತಿಸಿದರೂ ಪ್ರೀತಿಸುವುದಿಲ್ಲ, ಪ್ರೀತಿಸದವರನ್ನೂ ಪ್ರೀತಿಸುವುದಿಲ್ಲ. ಅಂಥವರು ನಿಜಕ್ಕೂ ಒಳ್ಳೆಯ ಮನಸ್ಸಿನವರಲ್ಲ, ಒಳ್ಳೆಯ ಭಾವನೆಯವರಲ್ಲ. ಅವರನ್ನು ನೀನು ಅಕೃತಜ್ಞರು ಅಂತ ಎಣಿಸು, ಕೃತಜ್ಞತೆ ಇಲ್ಲದವರು ಅಂತ. ಇನ್ನು ಕೆಲವರಿದ್ದಾರೆ ಗುರುದ್ರೋಹಿಗಳು. ಅವರು ಗುರುಗಳಿಗೂ ದ್ರೋಹ ಮಾಡಲಿಕ್ಕೆ ಹಿಂಜರಿಯದಂಥ ಭಾವದವರು. ದುರ್ಯೋಧನ ನೋಡಿ, ಗುರುದ್ರೋಹಕ್ಕೂ ಹಿಂದೆ ಮುಂದೆ ಯೋಚಿಸುವವರಲ್ಲ. ಅವರೂ ಕೂಡ ಹಾಗೆಯೇ ಪ್ರೀತಿಸಿದರೂ ಪ್ರೀತಿಸುವುದಿಲ್ಲ, ಪ್ರೀತಿಸದವರನ್ನೂ ಪ್ರೀತಿಸುವುದಿಲ್ಲ. ಇಷ್ಟು ಹೇಳಿ ಕೃಷ್ಣ, ನಾನು ಈ 4 ಜಾತಿಯವನಲ್ಲ, ನನ್ನನ್ನು ದಯವಿಟ್ಟು ಇದರೊಳಗೆ ಸೇರಿಸಬೇಡಿ. ನಿಮಗೆ ನೀವು ಪ್ರೀತಿಸಿದರೂ ಪ್ರೀತಿ ಕೊಟ್ಟಿಲ್ಲದಂತೆ ಕಾಣುತ್ತಿರಬಹುದು, ಅದು ನಾನು ಉದ್ದೇಶಪೂರ್ವಕವಾಗಿ ಮಾಡುತ್ತೇನೆ. ಯಾಕೆ ಅಂದರೆ, ನೀವು ನನ್ನ ಪ್ರೀತಿ ಸಿಕ್ಕ ಸಂತೋಷದಲ್ಲಿ ಮೈಮರೆತು ಬಿಟ್ಟರೆ, ಬಡವ ದರಿದ್ರನಿದ್ದವನಿಗೆ ಸಂಪತ್ತು ಬಂದ ತಕ್ಷಣ ಸಂಪತ್ತೇ ಸಿಕ್ಕಿತು ಅಂತ ಸಂಪತ್ತನ್ನ ತನ್ನ ಆಸ್ತಿ ಅಂದುಕೊಳ್ಳುತ್ತಾನೆ. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಸಂಪತ್ತಿಲ್ಲವಾದರೆ ಸಂಪತ್ತು ಹೋಯಿತು ಎಂದು ಗೋಳು ಅಳುತ್ತಾನೆ. ಆ ಸ್ಥಿತಿ ಬರಬಾರದು. ಅದಕ್ಕೆ ನಾನು ನಿಮ್ಮನ್ನು ಸದಾ ವಿರಹದಲ್ಲಿಡುತ್ತೇನೆ. ನನ್ನ ಇಚ್ಛೆ ಏನು ಎಂದರೆ, ನೀವು ಕೊನೆ ಮುಟ್ಟುವವರೆಗೆ ನನ್ನನ್ನು ವಿರಹದಲ್ಲಿ ಹಂಬಲಿಸಿ. ಎಲ್ಲ ಬೇರೆ ಬೇರೆ ಹೇಳೋದು, ನಮ್ಮ ಧರ್ಮಗಳು ಬೇರೆ, ಬೇರೆ ಮತಗಳು ಬೇರೆ ಅಂತಾರಲ್ಲ. ನಾನು ಕಾನ್ವೆಂಟಲ್ಲಿದ್ದಾಗ 10 ಕಮಾಂಡ್ಮೆಂಟ್ಸ್ ಅಂತ ಜೀಸಸ್ನ 10 ಸೂತ್ರಗಳು, ಅದರಲ್ಲಿರೋದು 9th I must be satisfied, not me. Jealous, come not me. These are God's 10 commandments ಅಂತ. ಯಾವುದು 10th I must be satisfied, not me ಅನ್ನುವಾಗೇನು, ನಾನು ಯಾವತ್ತೂ ಕೂಡ ತೃಪ್ತನಾಗಬಾರದು, ಹಾಗೆ ಇಡು ಭಗವಂತನೇ. ಕೃಷ್ಣ ಇದನ್ನೇ ಹೇಳೋದು, ನಾನು ನಿಮಗೆ ತೃಪ್ತಿಯಾಗದ ಹಾಗೆ ವಿರಹದಲ್ಲಿ ಇಡ್ತೇನೆ, ಅತೃಪ್ತಿ ಭಾವ ನಿಮ್ಮಲ್ಲಿ ಬೆಳೆಯುವಂತೆ ಮಾಡ್ತೇನೆ. ಯಾಕೆ? ನೀವು ನನ್ನ ಹತ್ರ ಬರಬೇಕು, ನೀವು ಮೈ ಮರೆತು ಬಿಡಬಾರದು. ನಮಗೆ ಅತೃಪ್ತಿ ಬೇಕು. ಸ್ವಲ್ಪ ನೆನಪು ಮಾಡ್ಕೊಳ್ಳಿ, ಒಬ್ಬರಿದ್ರು ತುಂಬ ಚೆನ್ನಾಗಿ ಹಾಡ್ತಿದ್ರು ವಿರಹದಲ್ಲಿ ಇದ್ದ ಭಕ್ತಿ ಮಿಲನದಲ್ಲಿ ಹೋಗಿಬಿಡ್ತು. ಯಾರು ಅಂತ ನಾನು ಹೇಳಲ್ಲ. ವಿರಹದಲ್ಲಿ ಇಷ್ಟು ಚಂದ ಹಾಡ್ತಿದ್ರು ಭಜನೆಗಳನ್ನ, ದಾಸರ ಹಾಡುಗಳನ್ನ. ವಿರಹದ ಆ ಭಾವ, ಇಟ್ಟಂಗೆ ಇರುವೆನೋ ಹರಿಯೇ ಅನ್ನುವಾಗ ಅದು ಯಾವ ಮಟ್ಟದ ಪೇನಿತ್ತು, ಹೋಯ್ತು. ಅವರ ತಪ್ಪಲ್ಲ, ಮಿಲನ ಮಾಡುವ ಮೋಸ. ಶೃಂಗಾರದಲ್ಲಿ ಅದಕ್ಕೆ ವಿರಹಕ್ಕೆ ಪ್ರಧಾನ ಸ್ಥಾನ. ಶೃಂಗಾರದಲ್ಲಿ ಈ ವಿರಹಕ್ಕಿಂತ ದೊಡ್ಡ ಭಾವವೇ ಇಲ್ಲ ಅಂತ ಅದಕ್ಕೆ ಹೇಳೋದು ಕವಿಗಳು. ಕೃಷ್ಣ ನೋಡಿ ನಮಗೊಂದು ಸೂಚನೆ ಕೊಟ್ಟ. ನಾನು ಅದಕ್ಕೇನೆ ಹೇಳ್ತಾನೆ, ಅವನೇ ಒಂದು ಶಬ್ದ ಬಳಸ್ತಾನೆ, ನಾನು ಸಿಕ್ಕಿದ ಹಾಗೆ ಮಾಡ್ತೇನೆ, ಸಿಗದೇ ಇರ್ತೇನೆ. ತೋರಿಸಿದ್ನಲ್ಲ, ವೇಣುಗೆ ನುಡಿಸ್ತಾ ಇದ್ದಾನೆ, ಕಂಡ ಹೋದ್ರು ಇಲ್ಲ, ಬಂದ ಇಲ್ಲ, ಮತ್ತೆ ಬಂದ, ಈಗ ರಾಸಕ್ರೀಡೆ ಆಡ್ತಾನೆ ಇದ್ದಾನೆ, ಸಿಕ್ಕು ಸಿಗದ ಹಾಗೆ ಇರ್ತೇನೆ ಅಂತ. ಅಕ್ಕಮಹಾದೇವಿಗೆ ಎಷ್ಟು ಅನುಭವ ಆಗಿದೆ ಅಂದ್ರೆ, ಎನ್ನ ಗಂಡ ಚನ್ನ ಮಲ್ಲಿಕಾರ್ಜುನ ಸಿಕ್ಕು ಸಿಗದ ಸಿತಗನಂತಿರುವನವ್ವ. ನೋಡಿ, ಕೃಷ್ಣಾನುಭವ, ಭಗವದ್ ಅನುಭವ. ಅವಳು ಹೆಂಗೆ ಹೇಳ್ತಾಳೆ, ಸಿತಗ ಅಂದ್ರೆ ಜಾರ ಅನ್ನುವ ಅರ್ಥ. ಒಬ್ಬ ವೇಶ್ಯೆಗೆ ಹೇಗೆ ನಾವು ಹೆಣ್ಣಿಗೆ ವೇಶ್ಯೆ ಅಂತೇವೆ, ಸಿತಗ ಅಂದಾಗ ಗಂಡಿಗೆ. ಅವನು ನನಗೆ ಸಿಕ್ತಾನೆ, ಸಿಕ್ಲಿಲ್ಲ ಅನ್ನೋ ಹೋಗೇ ಬಿಡ್ತಾನೆ, ಇನ್ಯಾರ ಹತ್ರ ಹೋದ ಹಾಗೆ ಕಾಣ್ತಾನೆ. ಅದು ಆ ಭಾವವನ್ನೆಲ್ಲ ವಿರಹದ ಭಾವವಾಗಿ ಇನ್ನಿಲ್ಲದಂತೆ ಅನುಭವಿಸುವ ಒಂದು ವಿಶೇಷ ಸೌಕರ್ಯವನ್ನ ಈ ಗೋಪಿಕೆಯರಿಗೆ ಯಾಕೆ ಕೊಟ್ಟ ಕೃಷ್ಣ? ಇದಕ್ಕೊಂದು ಮತ್ತೆ ಬಹಳ ವಿಶೇಷವಾದ ಒಂದು ಕಥಾಭಾಗ ಪದ್ಮಪುರಾಣದಲ್ಲಿದೆ. ಅರ್ಜುನ ಒಂದು ದಿವಸ ಕೇಳ್ತಾನೆ, ನಿಮ್ಗೆ ಅರ್ಜುನ ಮತ್ತೆ ಬರ್ತಾನೆ, ಆದ್ರೆ ನಾನು ಇಲ್ಲಿ ಅದನ್ನ ಈ ಸಾಂದರ್ಭಿಕವಾಗಿ ತಗೊಂಡು ಬರ್ತಿದ್ದೇನೆ. ಅರ್ಜುನ ಒಂದು ದಿವಸ ಕೇಳ್ತಾನೆ, ಕೃಷ್ಣ, ನಿನ್ನ ಜೊತೆಗೆ ಬಾಲ್ಯದಿಂದ ಎಷ್ಟು ಕಾಲ ಕಳೆದಿದ್ದೇನೆ,
ನಿನ್ನ ಜೊತೆಗೆ ಯುದ್ಧ ಮಾಡಿದ್ದೇನೆ, ನಿನ್ನ ಜೊತೆಗೆ ವಿಶ್ವರೂಪ ದರ್ಶನದ ಭಾಗ್ಯ, ನಿನ್ನ ಜೊತೆಗೆ ವಾಕಿಂಗ್, ನಿನ್ನ ಜೊತೆಗೆ ಊಟ, ನಿನ್ನ ಜೊತೆಗೆ ಮಲಗಿದ್ದೇನೆ, ನಿನ್ನ ಜೊತೆಗೆ ನಾನು ಇಲ್ಲದ ಸಮಯ ಇಲ್ಲ ಅನ್ನುವಷ್ಟು ಅವಿನಾಭಾವವಾಗಿ ನೀನು ನನ್ನ ಜೊತೆಗಿದ್ದಿ, ಅನುಗೀತೆಯನ್ನು ಪುನಃ ಹೇಳಿದಿ, ನನ್ನ ಕೊನೆಯ ಕಾಲಕ್ಕೂ ಕೂಡ ನೀನೇ ಅನ್ನುವವರೆಗೆ ನನ್ನ ಜೊತೆಗಿದ್ದಿ. ಅಂಥ ನೀನು ನನಗೆ ಯಾಕೋ ಏನೋ ನಂಗೆ ಸಿಕ್ಕಿಲ್ಲ ಅನ್ನೋ ಭಾವ ಈಗಲೂ ಕೊಡ್ತಾ ಇದೆಯಲ್ಲಪ್ಪ, ಯಾಕೆ ಅಂತ ಕೇಳ್ತಾನೆ. ಅರ್ಜುನನಿಗೆ ಕೃಷ್ಣ ಕೊಟ್ಟ ಉತ್ತರ ಏನು ಗೊತ್ತಾ? ಅರ್ಜುನ, ಈ ಭಾವನೆ ನಿನಗೆ ಸರಿಯಾಗಿದೆ, ಯಾಕೆ ಗೊತ್ತಾ? ನೀನು ಹೆಣ್ಣಾಗಲೇ ಇಲ್ಲ ಅಂತ ಅವನು ಉತ್ತರ ಕೊಟ್ಟಿರೋದು. ನೀನು ಗೋಪಿಕೆ ಆಗಲೇ ಇಲ್ಲ. ನೀನೊಮ್ಮೆ ಗೋಪಿಕೆ ಆಗಿ ನನ್ನನ್ನು ಅನುಭವಿಸಿದ್ದರೆ ನಿನಗೆ ಆಗ ನಾನು ಪರಿಪೂರ್ಣನಾಗಿ ಅನುಭವಕ್ಕೆ ಬರ್ತಿದ್ದೆ. ನಿನಗೆ ಗೋಪಿಕೆ ಆಗುವ ಅನುಭವವನ್ನು ನೀನು ಮಾಡುವುದಕ್ಕೆ ಅದನ್ನು ತೆರೆದುಕೊಂಡರೆ ನಿನಗೆ ಕೃಷ್ಣಾನುಭವದ ಪರಿಪೂರ್ಣತೆಯನ್ನು ನೀನು ಅನುಭವಿಸ್ತಿ. ಅರ್ಜುನ ಮುಂದೆ ಏನು ಮಾಡ್ತಾನೆ ಅಂದರೆ, ನನಗೆ ಆ ಅನುಭವ ಬೇಕು ಅಂತಾನೆ. ಪದ್ಮಪುರಾಣ ಹೇಳುತ್ತೆ, ಈ ಭಾಗವನ್ನು ಸಾರ್ವಜನಿಕವಾಗಿ ಹೇಳಬಾರದು ಅಂತ ಒಂದು ಭಾಗವನ್ನು ಹೇಳಿ ಅರ್ಜುನ ಹೆಣ್ಣಾಗಿ ಏನು ಅನುಭವಿಸಿದ ಅಂತ ಹೇಳುತ್ತೆ. ಆಗ ಕೃಷ್ಣ ಒಂದು ಮಾತು ಹೇಳ್ತಾನೆ, ಈ ಗೋಪಿಕೆಯರೆಲ್ಲ ಇದ್ದಾರಲ್ಲ ನಿನ್ನ ಹಾಗೆ. ಯಾಕೆ ಕೃಷ್ಣ ಅಂತ ಕೇಳ್ತಾನೆ ಅರ್ಜುನ. ಇವರೆಲ್ಲ ತಪಸ್ವಿಗಳು, ಋಷಿಗಳು, ಮುನಿಗಳು, ಬ್ರಹ್ಮಜ್ಞಾನದ ತುತ್ತ ತುದಿಯಲ್ಲಿ ನನ್ನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಪಂಡಿತರು, ವಿದ್ವಾಂಸರು ಎಲ್ಲವೂ. ಆದರೆ ಅವರಿಗೊಂದು ಅಪೂರ್ಣ ಭಾವವಿತ್ತು, ನಮಗೆ ಕೃಷ್ಣ ಸಿಗಲೇ ಇಲ್ಲ, ಭಗವಂತ ನಮ್ಮ ಅನುಭವಕ್ಕೆ ಬರಲೇ ಇಲ್ಲ ಅಂತ. ಹಾಗೆ ಗೋಪಿಕೆಯರಾಗಿ ಹುಟ್ಟಿದ್ದಾರೆ. ಈ ಅಧ್ಯಾಯವನ್ನು ಮುಗಿಸುವಾಗ ಶುಕಮುನಿಗಳು ಪರೀಕ್ಷಿತನಿಗೆ ಹೇಳ್ತಾರೆ, ಈ ಭಗವಂತನ ರಾಸಲೀಲೆ, ಕ್ರೀಡೆ, ಅವನ ಕಾಮದ ಚೆಲ್ಲಾಟದ ಹಾಗೆ ಕಾಣಿಸುವ ಕಾಮವನ್ನು ದಾಟಿಸುವ ಪ್ರೇಮ, ಮೋಹ ಬಂಧನದಿಂದ ಆಚೆಗೆ ಕಳಚಿ ದೇಹದ ಆಚೆಗೆ ಜೀವ ವಿಸ್ತಾರಕ್ಕೆ ಒಯ್ಯುವ ಈ ನಾಟ್ಯ, ಈ ಕುಣಿತ, ಈ ಹಾಡು, ಈ ಒಂದು ವೇಣುನಾದ, ಇವೆಲ್ಲವನ್ನು ಭಕ್ತಿಯಿಂದ ಯಾರು ಓದುತ್ತಾನೋ ಅವನು ಕಾಮ ಭೋಗಗಳಿಂದ ಮುಕ್ತನಾಗುತ್ತಾನೆ. ದಯವಿಟ್ಟು ಇದನ್ನು ಮತ್ತೆ ಮನನ ಮಾಡಿಕೊಳ್ಳಿ. ಕಾಮ ಭೋಗಗಳಿಂದ ಮುಕ್ತನಾಗುತ್ತಾನೆ, ಅವನಿಗೆಂದೂ ಕಾಮದ ಹಸಿವು ಉಳಿಯಲ್ಲ ಅಂತ. ಇಂಥದೊಂದು ಫಲವನ್ನು ಹೇಳಿ, ಹೀಗೆಲ್ಲ ಕೃಷ್ಣ ನಿಧಾನಕ್ಕೆ ತಾನು ಮಾತ್ರ ಬೆಳೆದದ್ದಲ್ಲ, ತನ್ನ ಜೊತೆಗಿರುವವರನ್ನು ಬೆಳೆಸಿದ ನೋಡಿ, ಅದು ಮುಖ್ಯ. ಬರ್ಬರ್ತಾ ಎಷ್ಟು ಎತ್ತರಕ್ಕೆ ತಗೊಂಡು ಹೋಗ್ತಿದ್ದಾನೆ ಅಧ್ಯಾತ್ಮದ ಪಥದಲ್ಲಿ. ಅಂಥ ಗೋಪಿಕೆಯರ ಆ ಸಾನ್ನಿಧ್ಯ, ಆ ಭಾವ ಅಂಥದ್ರಲ್ಲಿ ಇರುವಾಗ ಅವನು ಬೆಣ್ಣೆ ಕದಿಯುವುದು ಅಂದ್ರೂ ಪ್ರತಿಯೊಬ್ಬರ ಜೀವನದ ಕ್ರೀಮ್ ನನಗೆ ಕೊಡಿ ಅಂತ, ಅದು ನಿಮ್ಮ ವಸ್ತು ಅಲ್ಲ ಅಂತ. ಪ್ರತಿಯೊಬ್ಬರ ಜೀವನದ ಸಾತ್ವಿಕ ಭಾವ ಹಾಲು, ಅದನ್ನು ನನಗರ್ಪಿಸಿ. ಆ ಸಾತ್ವಿಕ ಭಾವದಿಂದ ಹುಟ್ಟುವ ನಿಮ್ಮ ಮಥನದ ಒಂದು ಪರಿಣಾಮ ಫಲ, ಅದು ನಿಮ್ಮದಲ್ಲ, ನನ್ನದು. ಅದು ಇನ್ನೂ ಪರಿಣಾಮ ಆಗುವ ಪೂರ್ವದಲ್ಲಿ ಮೊಸರಿನ ಹಾಗೆ ಅದಾಗಬೇಕೋ ಇದಾಗಬೇಕೋ ಗೊತ್ತಿಲ್ಲದ ಒಂದು ಸಂದಿಗ್ಧ ಅವಸ್ಥೆಯಲ್ಲಿದೆ, ನನಗರ್ಪಿಸಿ, ನಾನು ಅದನ್ನು ಬೆಣ್ಣೆ ಮಾಡ್ತೇನೆ. ಇದೆಲ್ಲ ಸೂಚನೆ ಹಾಲು, ಮೊಸರು, ಬೆಣ್ಣೆಯಲ್ಲಿ. ಇಂಥದೆಲ್ಲ ಮಾಡಿದ ಕೃಷ್ಣ ಇತ್ತ ಮತ್ತೆ ಅವನನ್ನು ಕಾಡುವುದಕ್ಕೆ ಶಂಖ ಚೂಡ ಅನ್ನುವ ರಾಕ್ಷಸ ಬರ್ತಾನೆ, ಅರಿಷ್ಟಾಸುರ ಬರ್ತಾನೆ, ಮತ್ತೊಮ್ಮೆ ಅಘಾಸುರ ಬರ್ತಾನೆ, ಇನ್ನೊಬ್ಬ. ಇವ ಬರೇ ಈ ಸರಿ ಈಗ ಬಂದ ಅಘಾಸುರ ಬರೇ ನಂದಗೋಪನನ್ನು ನುಂಗುವವನು, ಅವನನ್ನು ಕೃಷ್ಣ ಪಾರು ಮಾಡಿದ. ಶಂಖಚೂಡ ಗೋಪಿಕೆಯರನ್ನು ಅಪಹರಣ ಮಾಡುವ, ಅವನನ್ನು ಕೃಷ್ಣ ಮುಕ್ತಾಯ ಮಾಡಿದ. ಇಂಥ ಸಂದರ್ಭದಲ್ಲಿ ಇತ್ತ ಈ ಕಡೆ ನಾರದರು ಅಲ್ಲಿ ಹೋಗಿ ಸೂಚನೆ ಕೊಡ್ತಾರೆ. ಕಂಸನಿಗೆ ಎಕ್ಸಾಕ್ಟ್ ಗೊತ್ತಿಲ್ಲಲ್ಲ ಯಾರು ಅಂತ. ಈ ಬಾರಿ ನೇರ ಹೋಗಿ ಸೂಚನೆ ಕೊಡ್ತಾರೆ, ಕೃಷ್ಣ ಬಲರಾಮರೇ ಅಲ್ಲಿ ಹುಟ್ಟಿದ್ದಾರೆ, ಅವರೇ ನಿನ್ನನ್ನು ಕೊಲ್ಲಲಿಕ್ಕಿರುವವರು. ಅವರು ಈಗಾಗಲೇ ಕೊಂದಿರುವ ಎಷ್ಟು ಅಸುರರಿದ್ದಾರಲ್ಲ ರಾಕ್ಷಸರು, ಅವರೆಲ್ಲ ನಿನ್ನ ಪಡೆಯಿಂದ ಹೋದವರು. ಯಾಕೆ ಸೋತಿದ್ದಾರೆ ಅಂದರೆ ಕೃಷ್ಣ ಬಲರಾಮರೇ ನಿನ್ನ ಕೊಲೆಗಾಗಿ ಅವತರಿಸಿರುವವರು, ನೀನು ಎಚ್ಚರಾಗುವುದು ಒಳ್ಳೆಯದು. ಇತ್ತ ಕಂಸನಿಗೆ ಭಯ ಶುರುವಾಯಿತು. ಅಕ್ರೂರನನ್ನ ಮಂತ್ರಿಯನ್ನ ಕರೆದ, ಮಂತ್ರಿಮಂಡಲದ ಒಂದು ವಿಚಾರಣೆ ಆಯಿತು. ಅವರು ತೀರ್ಮಾನ ಮಾಡಿದ್ರು ಅಕ್ರೂರನನ್ನ ಕಳಿಸೋದು ಅಂತ. ಹೀಗೆ ಅಕ್ರೂರನನ್ನ ಆ ವ್ಯಕ್ತಿಯನ್ನು ಕರ್ಕೊಂಡು ಬನ್ನಿ ಅಂತ ಹೇಳಕ್ಕೆ ಕಳಿಸಿದ. ಅಕ್ರೂರನಿಗೆ ಯಾವ ಪುಣ್ಯ ಅನ್ಕೋತ ಅಕ್ರೂರ ಬರ್ತಾ ಇದ್ದಾನೆ. ನನಗೆ ಏನು ಭಾಗ್ಯ, ನಾನು ಪ್ರಥಮ ದರ್ಶನ ಮಾಡ್ತಿದ್ದೀನಲ್ಲ ಇಡೀ ಆ ಕಂಸವಂಶದಲ್ಲಿ.
ಕಂಸ ವಂಶ ಯಾದವ ವಂಶದಲ್ಲಿ ಇದ್ದಾಗಲೂ ಕೂಡ ಇವರು ಗೋಪಾಲಕರು ಅನ್ನೋ ವಂಶ ಅಂತಲೇ ನಮಗೆ ಗೊತ್ತಾಗುತ್ತೆ. ಗೋಪಾಲಕರು ಬೇರೆ, ಅವ್ರು ಬೇರೆ ಅಂತ. ಅವ ಹೇಳ್ತಾನೆ, ನಾನು ಒಬ್ಬ ಯದುವಂಶದಲ್ಲಿ ನನಗೊಬ್ಬ ಗೋಪಾಲಕ ಕೃಷ್ಣನನ್ನು ಮೊದಲ ಬಾರಿ ನೋಡುವ ಅವಕಾಶ ನನಗೆ ಸಿಕ್ಕಿತಲ್ಲ ಅಂತ ದಾರಿಯೆಲ್ಲ ಅವನು ಅದನ್ನು ನೆನ್ಕೊಂಡು ಬಂದು ಎಷ್ಟು ಭಕ್ತಿಯಿಂದ ಯೋಚನೆ ಮಾಡ್ತಾನೆ. ಈಗ ನನ್ನ ಕೃಷ್ಣ ಹೇಗೆ ಸ್ವೀಕರಿಸ್ಬೋದು, ಏನಾದರೂ ಬೈತಾನ, ನನ್ನನ್ನು ದಂಡಿಸ್ತಾನ, ಯಾಕಂದ್ರೆ ನಾನು ಕಂಸನ ಜೊತೆಗಿದ್ದೇನೆ, ಕಂಸನ ಕಡೆಯವನು ಅಂತ ಎಣಿಸ್ತಾನ, ಎಲ್ಲ ಗೊಂದಲಗಳನ್ನು ಮಾತಾಡ್ಕೊಂಡು ಬರ್ತಾನೆ. ಬಂದರೆ ಅಕ್ರೂರ ಯಾವ ಮಟ್ಟದ ಭಕ್ತ ಅಂತಂದ್ರೆ, ಅವನಿಗೆ ನಂದಗೋಪನ ಆ ಜಾಗಕ್ಕೆ ಅಥವಾ ಬೃಂದಾವನದ ಕಡೆಗೆ ಬರುವಾಗ ಅವನಿಗೆ ಪ್ರಥಮದಲ್ಲಿ ಏನು ಸಿಗ್ತದೆ ಅಂದ್ರೆ ಕೃಷ್ಣನ ಪಾದದ ಗುರುತು ಕಾಣ್ತದೆ. ಕೃಷ್ಣ ಪಾದ ಗುರುತು ಕೃಷ್ಣನದ್ದೇ ಅಂತ ಹೇಗೆ ಗೊತ್ತಾಯಿತು ಅಂದಾಗ, ಪಾದ ಎಲ್ಲಿ ಮೂಡಿತ ಅಲ್ಲೆಲ್ಲ ಕಮಲವಿತ್ತಂತೆ. ಕಮಲ ಅಂದ್ರೆ ಹಸಿ ಕಮಲ ಅಲ್ಲ, ಕಮಲದ ಗೊತ್ತಿಗೆ ನಮ್ಮ ಕೈಗಳಲ್ಲಿ ಚಕ್ರ ಇರುತ್ತೆ, ನಮ್ಮ ಕೈಗಳಲ್ಲಿ ಕಮಲ ಇರುತ್ತೆ, ನಮ್ಮ ಕೈಗಳಲ್ಲಿ ಶಂಖ ಇರುತ್ತೆ. ಇದ್ದರೆ ಅದು ಅಂಥ ಅವಕಾಶಗಳಿರುವ ಮಹಾಪುರುಷರಿಗಿರುತ್ತೆ. ಅದು ವಜ್ರದ ಆಕಾರ ಇರುತ್ತೆ ಕೆಲವರಿಗೆ ಶಂಖದ ಆಕಾರ ಇರುತ್ತೆ, ಕೆಲವರಿಗೆ ಒಂದು ಧ್ವಜದ ಆಕಾರ ಇರುತ್ತೆ. ಅದೆಲ್ಲ ಅಲ್ಲಿ ಅವನಿಗೆ ಕಾಣಿಸಿತು. ಓಹ್, ಇದು ಮಹಾಪುರುಷನ ಪಾದ ಅಂತ ಅಕ್ರೂರ ರಥದಿಂದ ಇಳಿದು ನಮಿಸಿ ಬಿಟ್ಟನಂತೆ ಮೊದಲು ಪಾದಕ್ಕೆ. ಪದೇ ಪದೇ ಗೋಪಿಕೆಯರು ಹೇಳ್ತಾರೆ, ಕೃಷ್ಣ ಪಾದವನ್ನೊಮ್ಮೆ ವಕ್ಷಸ್ಥಳಕ್ಕೆ ಇಡು, ಪಾದವನ್ನು ಈ ಎದೆ ಒಳಗೆ ಪ್ರವೇಶಿಸುವಂತೆ ಮಾಡು ಅಂತ. ಯಾಕೆ ಪಾದ? ಲಿಂಗಕ್ಕೆ ಲಿಂಗ ಸಮರ್ಪಣೆ ಮಾಡಿದರೆ ವಿಸರ್ಜನೆಯಲ್ಲಿ ಮುಕ್ತಾಯ. ಭಗವಂತನ ಪಾದಕ್ಕೆ ಎದೆಯನ್ನು ಸಮರ್ಪಣೆ ಮಾಡಿದರೆ ಭಗವಂತ ಎದೆಯೊಳಗೆ ಬಂದು ನೆಲೆ ನಿಲ್ತಾನೆ. ಅದಕ್ಕಾಗಿ ಮತ್ತೆ ಪಾದವನ್ನು ನೆನೆಯುವುದು. ಆ ಪಾದ ಇಲ್ಲಿ ಬಂದು ಮೂಡಲಿ, ಇಲ್ಲಿ ಮೂಡಿದರೆ ಅದು ಮತ್ತೆ ಅವನು ಬಂದು ಮೂಡುತ್ತಾನೆ, ಅವನು ಬಂದು ಕೂತ್ಕೊಳ್ತಾನೆ. ಆ ಥರ ಇವನು ಪಾದಕ್ಕೆ ನಮಿಸಿದನಂತೆ. ಮುಂದೆ ಎಷ್ಟು ಅದರ ನಮನ ಅಂತಂದ್ರೆ, ಕೆಲವರು ಹೇಳೋ ಪ್ರಕಾರ ಈ ದೀಡ್ ನಮಸ್ಕಾರ ಅಂತೆಲ್ಲ ಬಂತು ನೋಡಿ. 1.5 ನಮಸ್ಕಾರ ಮಾಡೋದು ನೆಲದಲ್ಲಿ, ಒಂದು ಕೋಲು ಹಿಡ್ಕೊಂಡು ತಾನು ಮತ್ತು ಅರ್ಧ ಕೋಲು, ಮತ್ತೊಂದು ನಮಸ್ಕಾರ. ಈ ನಮಸ್ಕಾರದ ಪರಿಕಲ್ಪನೆ ಬಂದದೇ ಅಕ್ರೂರನಿಂದ ಅಂತ. ಅದಕ್ಕೇನೆ ನವವಿಧ ಭಕ್ತಿಯಲ್ಲಿ ವಂದನಮ್ಮಿಗೆ ಅಕ್ರೂರನೇ ಉದಾಹರಣೆ. ನವವಿಧ ಭಕ್ತಿ ನಿಮಗೆ ಗೊತ್ತು. ಅದರಲ್ಲಿ ವಂದನಂ, ಅರ್ಚನಂ, ಬೇರೆ ಬೇರೆ ಎಲ್ಲ ಇದೆ, ಪಾದ ಸೇವನಂ. ಅದಕ್ಕೆಲ್ಲಕ್ಕೆ ಹೇಳುವಾಗ ಒಬ್ಬೊಬ್ಬರಿಗೆ ಒಂದೊಂದು ಹೇಳ್ತಾರೆ. ಸ್ಮರಣಂ, ಶ್ರವಣಂ, ಕೀರ್ತನಂ, ಎಲ್ಲಕ್ಕೂ ಒಂದೊಂದು ಉದಾಹರಣೆ ಕೊಡ್ತಾರೆ. ಪಾದ ಸೇವನಂ ಆದ್ಮೇಲೆ ವಂದನಂ, ಅರ್ಚನಂ, ಹೀಗೆ ಬರುವಾಗ ವಂದನಂ ಅಕ್ರೂರ ಉದಾಹರಣೆ. ಆ ಪರಿ ನಮಸ್ಕಾರ ಮಾಡ್ಕೊಂಡು ಕೃಷ್ಣನ ಹತ್ರ ಹೋಗಿದ್ದಾನೆ. ಕೃಷ್ಣ ಗೊಲ್ಲರ ತನ್ನ ಕೆಲಸಗಳನ್ನು ಮುಗಿಸಿಕೊಂಡು ಹಟ್ಟಿಯಲ್ಲಿ ಹಾಲು ಕರೀತಿದ್ದಾನೆ. ಕೃಷ್ಣನನ್ನ ನೋಡಬೇಕು ಅಂತ ಅಕ್ರೂರ ಹೋದಾಗ ಇಮಿಡಿಯೇಟ್ ಕೃಷ್ಣ ಬಂದು ಅವನನ್ನು ಕರ್ಕೊಂಡು ಬಂದು ಕೂಡಿಸಿ ಅರ್ಘ್ಯಪಾದ್ಯ ಕೊಟ್ಟು ನಮಸ್ಕರಿಸಿ, ಆ ಬಳಿಕ ನೀವು ಮತ್ತೆ ಗಮನಿಸ್ಬೇಕು, ಅಕ್ರೂರ ನಮಸ್ಕರಿಸ್ತಾನೆ ಬಲರಾಮ ಕೃಷ್ಣರಿಗೆ. ದೊಡ್ಡವ ಅವನು. ಕೆಲವು ಕಡೆ ಅವನೇ ಹೇಳ್ತಾನೆ, ನನ್ನನ್ನು ದೊಡ್ಡಪ್ಪ ಕರೀರಿ ಸಾಕು, ಬೇಡ ನನ್ನನ್ನು ಚಿಕ್ಕಪ್ಪ ಕರೀರಿ ಸಾಕು. 2 ವಿವರಣೆಗಳಿವೆ. ಕೆಲವೊಮ್ಮೆ ಅವನನ್ನು ದೊಡ್ಡಪ್ಪ ಅನ್ನೋ ಉದಾಹರಣೆಗಳಿವೆ, ಇಲ್ಲಿ ಚಿಕ್ಕಪ್ಪ ಅಂತಲೂ ಇದೆ. ಅಂತೂ ದೊಡ್ಡವ. ಆದರೆ ದೊಡ್ಡವನಿದ್ದರೂ ಪುಟ್ಟ ಬಾಲಕ ಅನ್ನಿಸುವ, ಆಗಿನ್ನು 11 ಅಂತ ಕೆಲವರು, 13 ಅಂತ ಕೆಲವರು ಕೃಷ್ಣನಿಗೆ. ಅಂಥ ಹೊತ್ತಿನಲ್ಲಿ ಕೃಷ್ಣನಿಗೆ ನಮಸ್ಕರಿಸಿ ವಿಷಯ ಹೇಳ್ತಾರೆ. ನಾಳೆ ಬೆಳಿಗ್ಗೆ ಕೃಷ್ಣ ಮಥುರೆಗೆ ಹೊರಡುವುದು ಅಂತ. ಕೃಷ್ಣ ನಾಳೆ ಮಥುರೆಗೆ ಹೊರಡುವುದಂದಾಗ ನಂದಗೋಪ ಹೇಳ್ತಾನೆ, ಹೇಗೂ ಹೋಗ್ತೇವೆ, ಕಪ್ಪ ಕಾಣಿಕೆಗಳ ಸಹಿತ ಎಲ್ಲ ಸಿದ್ಧರಾಗಿ ಅಂತ ಒಂದಿಷ್ಟು ಅವರ ಗೋಪಾಲಕರಿಗೆ ಸಿದ್ಧತೆಗಳನ್ನು ಹೇಳ್ತಾರೆ. ಕಂಸನಿಗೆ ಒಪ್ಪಿಸಬೇಕಾದ ಕಪ್ಪ ಕಾಣಿಕೆಗಳ ಸಹಿತ ಹೋಗೋಣ. ಧನುರ್ವಿದ್ಯಾ ಒಂದು ಯಜ್ಞ ನಡೀತದೆ, ಧನುರ್ಯಜ್ಞ ಅಂತ. ಹಾಗಾಗಿ ಆ ಧನುರ್ಯಜ್ಞದ ಉತ್ಸವಕ್ಕೆ ಕರೆದಿದ್ದಾನೆ ಅಂತ ನೆಪ ಮಾಡಿ ಕರೆಸಿರೋದು ಅಕ್ರೂರನ ಹತ್ರ ಕಂಸ. ಹಾಗೆ ಹೇಳ್ತಾನೆ. ಮತ್ತು ಇವೆಲ್ಲವೂ ಸಂಗತಿಗಳು ಅವರಿಗೆ ಗೊತ್ತಿದೆ. ಅಕ್ರೂರ ಸ್ಪಷ್ಟವಾಗಿ, ಆಗ ನೀವು ಗಮನಿಸಬೇಕು, ಎಷ್ಟೋ ವರ್ಷಗಳಿಂದ ನಿನ್ನ ತಂದೆ ತಾಯಿ ಕೂಡ ನಿನ್ನನ್ನು ನೋಡದೆ ಅಲ್ಲಿ ಬಂದೀಖಾನೆಯಲ್ಲಿದ್ದಾರೆ, ಒಮ್ಮೆ ಅಪ್ಪ ಅಮ್ಮನನ್ನು ನೋಡಿದ ಹಾಗಾಯಿತು ಬಾ ಅಂತ. ಆಗ ಅಲ್ಲಿ ನಂದಗೋಪ ಯಶೋದೆಯರಿಗೂ ಗೊತ್ತು ಅಂತ ಗೊತ್ತಾಗುತ್ತೆ. ಇವನು ಹೊರಡ್ತಾನೆ ಅಂತ ಆಯಿತು. ಸ್ವಲ್ಪ ಯೋಚನೆ ಮಾಡಿ. ನಾನು ಹೇಳಿದೆ, ಹೆತ್ತವರು ಮೂಲ ತಂದೆ ತಾಯಿ ಭಗವಂತ, ನಾವು ದೇಹ ಕೊಟ್ಟವರಿಗೆ ಅಂಟಿಕೊಳ್ತೇವೆ ಅನ್ನೋದನ್ನು ತೋರ್ಸಕ್ಕೆ ಅಲ್ಲಿ ಬಿಟ್ಟು ಇಲ್ಲಿ ಬಂದು ತೋರಿಸಿದ ಅಂತ ಒಂದು ಭಾಗ. ಬಿಡುವುದನ್ನು ಕಲಿಸ್ತಾ ಹೋದ ಕೃಷ್ಣ, ಹೆತ್ತವರನ್ನು ಬಿಟ್ಟ. ಈಗ ನೋಡಿ, ಹೊತ್ತವರನ್ನು ಬಿಡುವುದಕ್ಕೆ ಸಿದ್ಧನಾಗಿದ್ದಾನೆ. ಅದಕ್ಕೂ ಮೊದಲು ನೋಡಿ, ನಂದಗೋಪನ ಗೋಕುಲವನ್ನೇ ಬಿಟ್ಟ, ವೃಂದಾವನಕ್ಕೆ ಬಂದಿದ್ದಾನೆ.
ಈಗ ವೃಂದಾವನ ಬಿಡುವುದಕ್ಕೆ ಸಿದ್ಧನಾಗಿದ್ದಾನೆ. ಸಿದ್ಧನಾಗುವಾಗ ಗೋಪಿಕೆಯರನ್ನು ಬಿಡುವುದಕ್ಕೆ ಸಿದ್ಧನಾಗಿದ್ದಾನೆ, ಗೋಪಾಲಕರನ್ನು ಬಿಡುವುದಕ್ಕೆ ಸಿದ್ಧನಾಗಿದ್ದಾನೆ, ಗೋವುಗಳನ್ನು ಬಿಡುವುದಕ್ಕೆ ಸಿದ್ಧನಾಗಿದ್ದಾನೆ. ಸಾಕ್ಷಾತ್ ಕೊಳಲನ್ನು ಮತ್ತೆ ಎಂದೂ ಊದಿಲ್ಲ ಕೃಷ್ಣ. ಒಂದು ಜೀವನದಲ್ಲಿ ಅತ್ಯಂತ ಆಪ್ತವಾಗಿ ಅದರ ಇಂಟೆನ್ಸಿಟಿಯಲ್ಲಿ ತೀವ್ರವಾಗಿ ಅನುಭವಿಸಿ ಇನ್ನಿಲ್ಲದಂತಹ ಪ್ರೇಮ ಭಾವವನ್ನು ನಮ್ಮೊಳಗೆಲ್ಲ ಮೂಡಿಸಿ ಇದು ಅನಿವಾರ್ಯ, ಇದನ್ನು ಬಿಟ್ಟಿರ್ಲಿಕ್ಕಾಗಲ್ಲ ಅನ್ನುವಂತಹ ತೀವ್ರ ಸಂವೇದನೆಗಳನ್ನೆಲ್ಲ ನಮ್ಮ ಹೃದಯದಲ್ಲಿ ಹಾಕಿ ಚಕ್ಕಂತ ಎಲ್ಲವಾಗಿಸುವುದು ಕೃಷ್ಣ ಲೀಲೆ. ಹಾಗೆ ಇರಬೇಕು ಬದುಕು, ಹಾಗೇ ಇರಬೇಕು. ನಾವೆಲ್ಲವನ್ನು ತೀವ್ರವಾಗಿ ಅನುಭವಿಸಬೇಕು, ಅಷ್ಟೇ ಇಮಿಡಿಯೇಟ್ ಬಿಡಕ್ ಬರಬೇಕು. ಯಾವುದಕ್ಕೂ ಅಂಟಿ ಕೂತ್ಕೊಂಡ್ರ ದುಃಖ ಪ್ರಾರಂಭ. ಕೃಷ್ಣ ದುಃಖದ ಆಚೆಗೆ ಹೇಗೆ ಹೋಗುವುದನ್ನೋದನ್ನು ಕಲಿಸಿದ್ದೆ. ಇದನ್ನು ಬಿಟ್ಟು ನೋಡಿ. ಜಗತ್ತಿನಲ್ಲಿ ಹಿಡಿಯುವುದಕ್ಕಿಂತ ಬಿಡುವುದರಲ್ಲಿ ಬಹಳ ಸುಖ ಇದೆ, ಹೌದಾ ಅಲ್ವಾ? ನೋಡಿ, ಏನನ್ನು ಹಿಡಿತೀರಾ ಅದು ಅಂಟು, ಅದು ನಾಶ ಮಾಡುತ್ತೆ, ಅದು ಹಚ್ಚಿಕೊಳ್ಳುತ್ತೆ, ಅದು ಬಿಡೋದಿಲ್ಲ, ನಮ್ಮನ್ನ ಕಟ್ಟಿ ಹಾಕುತ್ತೆ, ಎಳೆಯುತ್ತೆ, ದುಃಖಕ್ಕೆ ತಗೊಂಡು ಹೋಗುತ್ತೆ. ಬಿಟ್ಟು ನೋಡಿ, ಒಂದರೆ ಕ್ಷಣ ಬಿಟ್ಟು ನೋಡಿ, ಬೆಳಕು ಬೆನ್ನಿಗೆ. ಈ ಬಿಡುವ ಒಂದು ಪಾಠ ಇದೆಯಲ್ಲ, ಕೃಷ್ಣ ಯಾವ ಮಾತಿನಲ್ಲಿ ಹೇಳಲಿಲ್ಲ. ಆಮೇಲೆ ಬಿಡುವ ಪಾಠ ಮಾಡುವಾಗ ಕೆಲವರೆಲ್ಲ ಎಣಿಸುವುದು, ಬಿಡುವುದು ಅಂದ್ರೆ ಏನು ಗೊತ್ತುಂಟ, ಯಾವುದು ಹಚ್ಕೊಳ್ಬಾರ್ದು ಹೇಳಿದ್ದಾರೆ ಅಂತ, ಯಾವುದ್ರಲ್ಲೂ ಪಾಲ್ಗೊಳ್ಬಾರ್ದು ಅನ್ನೋ ಒಂದು ವಿರಾಗ ತೋರಿಸ್ತಾರೆ. ಅದಲ್ಲ, ಕೃಷ್ಣ ಅದನ್ನು ಹೇಳಲೇ ಇಲ್ಲ. ಎಂಜಾಯ್, ಟೋಟಲಿ ಎಂಜಾಯ್. ಒಂದು ನಿಮಿಷ ಬಿಡದೆ ಈ ಫುಲ್ಲಿ ಎಂಜಾಯ್ ದಿಸ್ ಮೊಮೆಂಟ್. ಎಷ್ಟು ಇವನಿಗೆ ಬಹುಶಃ ಇದಿಲ್ಲದ್ರೆ ಆಗೋದಿಲ್ಲ ಅನ್ನೋ ಹಾಗೆ ಎಂಜಾಯ್ ಮಾಡು, ಬಟ್ ಅಲ್ಲಿರಬೇಡ. ಅದು ಫೈನಲ್ ಅಲ್ಲ ಅಂತ ಒಳಗೆ ಗೊತ್ತಿರಲಿ. ಫುಲ್ ಎಂಜಾಯ್ ಮಾಡು, ಇದು ಫೈನಲ್ ಅಲ್ಲ ಕಣೆ, ಇದ್ರ ಆಚೆಗೊಂದು ಗೊತ್ತಿದೆ ನನಗೆ, ಅದು ಬೇರೆನೆ ಅನ್ನುವ ಒಂದು ವಿಶಾಲವಾದ ಎಕ್ಸ್ಪ್ಯಾನ್ಷನ್ ಇದೆಯಲ್ಲ, ಅದು ಕೃಷ್ಣ. ಹಾಗಾಗಿ ಗೋಪಿಕೆಯರೆಲ್ಲ ಎಷ್ಟು ಕೂಗಾಡ್ತಾರೆ. ಬಹುಶಃ ಬೇರೆ ಹೆಣ್ಣುಗಳ ಹತ್ರ ಹೋಗ್ತಾನೆ ಕಾಣ್ತದೆ. ಇನ್ನು ಪೇಟೆ ಅಲ್ಲ, ಪೇಟೆ ಹೆಣ್ಮಕ್ಳು, ನಾವಿನ್ನು ಹಳ್ಳಿಯವ್ರು ಎಲ್ಲಿ ಕಾಣ್ತೇವೆ ಅವನಿಗೆ? ನಮ್ಮ ಪ್ರೇಮ ಮರ್ತೋಯ್ತು ಕಾಣ್ತದೆ ನಮ್ಗೆ. ಇಲ್ವೇನೆ, ಇನ್ನು ಬರ್ತಾನ ಅವನು, ಆಚೆಗೆ ಹೋದ್ಮೇಲೆ ಬರ್ತಾನ. ಪೇಟೆಗೆ ಹೋದವ್ರು ಎಂದಾರು ಹಳ್ಳಿಗೆ ಬರ್ತಾರ? ಪೇಟೆಗೆ ಹೋದ್ರೆ ಹೋಯ್ತಪ್ಪ, ಅಲ್ಲಿಯ ರಂಜನೆ, ಅಲ್ಲಿಯ ಬದುಕು, ಅಲ್ಲಿಯ ಸುಖ, ಅವರಿಗೆ ನಾವೆಲ್ಲ ನೆನಪಾಗ್ತವೆ. ಎಲ್ಲ ಮಾತಾಡ್ಕೋತಾ ಇದ್ದಾರೆ. ಬಹಳ ಚಂದ ಒಂದು ಅವರ ಒಳಗಿನ ವಿರಹಕ್ಕೆ, ವೇದನೆಗೆ ಅವ್ರು ಕೊಡೋ ಒಂದು ಎಕ್ಸ್ಪ್ರೆಷನ್ ಬಹಳ ಚೆನ್ನಾಗಿದೆ. ಈ ಪುಣ್ಯಾತ್ಮನಿಗೆ ಅಕ್ರೂರ ಅಂತ ಯಾರು ಹೆಸರಿಟ್ರೆ, ಇವನಷ್ಟು ಕ್ರೂರ ಇನ್ಯಾರು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ? ಎಲ್ಲ ಭಾವಗಳನ್ನ ಯಾರಿಗೂ ಇಲ್ಲ ಹೇಳದೆ, ನಾನು ಮತ್ತೆ ಬರ್ತೇನೆ, ನಾನು ನಿಮ್ಮ ಜೊತೆಗೆ ಇದ್ದೇನೆ, ನೀವು ಯಾವತ್ತೂ ಕೂಡ ನಾನಿಲ್ಲ ಅಂತ ಭಾವಿಸ್ಬೇಡಿ ಅಂತ ಹೇಳ್ಕೊತಾ ನಡೆದು ಬಿಡ್ತಾನೆ ಕೃಷ್ಣ. ಹೀಗೆ ತುಂಬ ಪ್ರೀತಿಸುವವರ ಎದುರು ಬಂದು ಇನ್ನಿಲ್ಲದ ಹಾಗೆ ಅವರ ಎದೆಯಲ್ಲಿ ಮೂಡಬೇಕು. ಆ ಎದೆಯಲ್ಲಿ ಮೂಡಿದ್ದನ್ನು ನೋಡುವುದಕ್ಕೆ ಕಾರಣವಾಗಬೇಕು ಹೊರತು ಪ್ರೇಮ ಹೊರಗಿದ್ದವನು ಎಲ್ಲಿ ಹೋದ ಅಂತ ಹುಡುಕುವುದಕ್ಕೆ ಕಾರಣವಾದರೆ ಅದು ಮೋಹ ಮತ್ತು ದೇಹ ಬಂಧನ. ಅವ ಎಲ್ಲಿ ಹೋಗಿದ್ದಾನೆ? ಎಲ್ಲೂ ಹೋಗಲಿಲ್ಲ, ಇಲ್ಲೇ ಇದ್ದಾನೆ ಅನ್ನುವ ಭಾವವನ್ನು ಉಂಟು ಮಾಡುವ ಪರಮ ಪ್ರೇಮದ ಎದೆಯ ಭಾವವನ್ನು ಮೂಡಿಸಿ ಹೋದದ್ದು ಕೃಷ್ಣ ಎಲ್ಲರ ಕಡೆ. ಅದು ಯಾರನ್ನು ಬೇಕಾದ್ರೆ ತಗೊಳ್ಳಿ. ನಂದಗೋಪ ಯಶೋದೆ ಒಟ್ಟಿಗೆ ಬನ್ನಿ ಅಂತ ಕರ್ಕೊಂಡು ಹೋಗಲ್ಲ ಅವನು, ಹೊರಟಾಯ್ತು. ಒಂದ್ಸರಿ ಅನ್ಸಲ್ವಾ, 35 ವರ್ಷ ಮಕ್ಕಳಾಗದ ಯಶೋದೆಗೆ ಒಂದು ಮಗು ಹುಟ್ಟಿದೆ ಅಂತ ಅವಳು ಆನಂದದಲ್ಲಿ ಇದ್ದಾಳೆ. ಇದು ಜಗದೋದ್ಧಾರ ಅನ್ನೋದನ್ನು ಮರೆತಿದ್ದಾಳೆ. ನನಗೆ ಹುಟ್ಟಿದೆ ಅಂತ ಮಗು ಅಂತ ಹಂಬಲಿಸಿ ಅದನ್ನು ಪೂಜಿಸುವಷ್ಟು ಪ್ರೀತಿಸಿದ್ದಾಳೆ. ಆ ಮಗು ಇದ್ದಕ್ಕಿದ್ದ ಹಾಗೆ ಹೊರಡತ್ತೆ. ಪಾಪ ಮಾಡಿದಾಳ ಅವಳು. ಹೇಳಿದ್ದು ಏನು? ನನಗೆ ನಿರಂತರವಾಗಿ ನಿನ್ನ ಭಕ್ತಿ ಇರುವಂತೆ ಮಾಡು ಅಂತ ಬ್ರಹ್ಮನ ಹತ್ರ ಕೇಳಿದ್ದು. ಹಾಗಾದ್ರೆ ಎದುರಿಗಿದ್ದರೆ ಮಾತ್ರ ಭಕ್ತಿ ಮಾಡಿದರೆ ಅದೆಂತ ಭಕ್ತಿ? ಕೇಳಿದ ಮಾತಿಗೆ ಸರಿಯಾಗಿ ನಡಿಬೇಕಲ್ಲ. ಭಕ್ತಿ ತೋರಿಸು. ಈಗ ಇಲ್ಲವಾದಾಗ ನಿನಗೆಷ್ಟು ಭಕ್ತಿ ತೋರಿಸು. ಇದ್ದಾಗ ಮಾತ್ರ ನನ್ನ ಮಗುವ, ಇಲ್ಲದೆ ಇದ್ದಾಗ ನಿನ್ನ ಮಗು ಅಲ್ವಾ? ಎಲ್ಲ ಪರೀಕ್ಷೆ. ಹೊರಡುವಾಗ ಅಕ್ರೂರ ಎಷ್ಟು ನಮಸ್ಕರಿಸಿದ್ದಾನಲ್ಲ ನೋಡಿ. ಯಾರಿಗೂ ಏನನ್ನು ಇಟ್ಕೊಳ್ಳಲ್ಲ ಕೃಷ್ಣ. ಋಣ ಒಂದು ನಿಮಿಷ ಇಟ್ಕೊಳ್ಳಲ್ಲ. ಒಂದು ಗೋವುಗಳ ಋಣ ಇಟ್ಕೊಂಡಿಲ್ಲ, ಒಂದು ಬಿದಿರಿನ ಋಣ ಇಟ್ಕೊಂಡಿಲ್ಲ, ಒಂದು ನವಿಲಿನ ಋಣ ಇಟ್ಟುಕೊಳ್ಳಿಲ್ಲ. ಬಿದಿರನ್ನು ಊದಿ ಅದನ್ನು ಪ್ರಚಲಿತ ಮಾಡಿ ತನ್ನ ಹೆಸರಿಗೆ ಜೋಡಿಸಿ ಋಣ ತೀರಿಸಿದ ವೇಣುಗೋಪಾಲನಾಗಿ. ನವಿಲಿನ ಗರಿಯನ್ನು ಮುಡಿಗೇರಿಸಿ ಅದರ ಹೆಸರನ್ನು ಶಾಶ್ವತ ಮಾಡಿ ಋಣ ತೀರಿಸಿದ. ಯಾವುದೋ ಒಂದು ಗೋವನ್ನು ಜೀವಮಾನ ಪರ್ಯಂತ ನಾವೆಲ್ಲ ಇವತ್ತಿಗೂ ಪೂಜೆ ಮಾಡುವ ಹಾಗೆ ಮಾಡಿ ಗೋವನ್ನ
ತನ್ನ ಋಣ ತೀರಿಸಿಕೊಂಡ. ಗೋಪಾಲಕರು ಗೋಪಿಕೆಯರಿಗೆ ಎಲ್ಲರಿಗೂ ಕೂಡ ಪ್ರಾಣದಯೆಯನ್ನೂ ಕೂಡ ಎಷ್ಟೋ ಸಾರಿ ಕೊಟ್ಟು ಅವರನ್ನು ಬದುಕಿಸಿದ್ದು ಮಾತ್ರವಲ್ಲ, ಅವರಿಗೆ ಇನ್ಯಾವತ್ತೂ ಬೇರೆ ಯಾರನ್ನು ಹುಡುಕಬೇಕು ಅಂತ ಅನ್ನಿಸದಂಥ ಪ್ರೇಮದ ಒಂದು ದಿವ್ಯ ಪ್ರತಿಫಲನವನ್ನು ಎದೆಯಲ್ಲಿ ಮೂಡಿಸಿ ಹೋಗಿಬಿಟ್ಟ. ಯಾವ ಮಟ್ಟಕ್ಕೆ? ಹೀಗೆಲ್ಲ ಎಲ್ಲರಿಗೂ ತಾವು ಮಾಡಿದ್ದಕ್ಕೆ ಫಲ ಕೊಡುವವ ಅಕ್ರೂರ ಅಷ್ಟು ನಮಸ್ಕರಿಸಿದ್ದಕ್ಕೆ ಫಲ ಬೇಡವಾ? ಕೃಷ್ಣನನ್ನು ಕರ್ಕೊಂಡು, ಕೃಷ್ಣ ಮತ್ತು ಬಲರಾಮರನ್ನು ಕರ್ಕೊಂಡು ಅಕ್ರೂರ ರಥದಲ್ಲಿ ಹೋಗುವಾಗ ಯಮುನಾ ನದಿ ದಡದಲ್ಲಿ ಬೆಳಗಿನ ದಿನ, ನಿನ್ನೆ ದಿನ ಸಂಜೆ ಬಂದಿದ್ದಾನೆ ಗೋಧೂಳಿ ಲಗ್ನದಲ್ಲಿ, ಇವತ್ತು ಹೊರಡುವಾಗ ಯಮುನಾ ನದಿ ದಡದಲ್ಲಿ ಅಕ್ರೂರ ಹೇಳಿದಂತೆ ಒಂದು ಸ್ವಲ್ಪ ಬೆಳಗಿನ ಆಹ್ನಿಕ ಮುಗಿಸಿ ಬರ್ತೇನೆ ಅಂತ. ಆಗಲಿ ಹೋಗು. ಆ ಯಮುನಾ ನದಿ ದಡದಲ್ಲಿ ಮುಳುಗು ಹಾಕುವಾಗ ಕೃಷ್ಣ ಮತ್ತು ಬಲರಾಮನನ್ನು ರಥದಲ್ಲಿ ಕೂಡಿಸಿ ಬಂದಿದ್ದಾನೆ ಅಕ್ರೂರ. ನೀರಿನಲ್ಲಿ ಮುಳುಗುವಾಗ ಒಳಗೆ ಬಲರಾಮ ಕಾಣ್ತಾನೆ, ಕೃಷ್ಣ ಕಾಣ್ತಾನೆ. ಇದೇನಿದು, ನಾನು ಅಲ್ಲಿ ರಥದಲ್ಲಿ ಬಿಟ್ಟು ಬಂದಿದ್ನಲ್ಲ ಅಂತ ಹೀಗೆ ನೀರಿನಿಂದ ಎತ್ತಿ ಮುಖ ನೋಡಿದ, ಅಲ್ಲೇ ಕೂತಿದ್ದಾರೆ. ಮತ್ ನನಗೇನದು ಭ್ರಮೆ ಅದ್ದ ಅಂತ ಎರಡನೇ ಸರಿ ಮುಳುಗಿದನಂತೆ. ಪಕ್ಕ ಬಲರಾಮ ಕೃಷ್ಣರು ನೀರಿನಲ್ಲಿ. ಅಷ್ಟೇ ಕಾಣಲಿಲ್ಲವಂತೆ, ಎಲ್ಲ ದೇವಲೋಕ, ಶೇಷಶಾಹಿಯಾದ ಭಗವಂತ, ಆ ಭಗವಂತನ ಪಾದ ಒತ್ತುವ ಎಲ್ಲವನ್ನೂ ನೋಡ್ತಾ ಇದ್ದಾನೆ. ಇಡೀ ಭಗವಂತನ ದರ್ಶನವನ್ನ ಆ ಕ್ಷಣಕ್ಕೆ ಅನುಭವಿಸಿದ ಅಕ್ರೂರ ಪುನಃ ಮೇಲಕ್ಕೆ ಬಂದಾಗ, ಓಹೋ ಇದೇನು ಆಶ್ಚರ್ಯ, ಇದು ನಿಜವಾ, ನಾನು ಹೀಗೆಲ್ಲ ಕಂಡೆನಾ ಅಂತೆಲ್ಲ ಭಾವಿಸಿಕೊಂಡು ಬಂದು ರಥದಲ್ಲಿ ಕೂತು ಇನ್ನೇನು ಹೊರಡಬೇಕು. ನೋಡಿ ಅವನಿಗೇನಾಗಿದೆ, ಪ್ರಶ್ನೆ, ಇದು ಹೌದಾ, ಭ್ರಮೆಯ, ನಿಜವಾ, ಎಲ್ಲ ಪ್ರಶ್ನೆ ಬಂದಿದೆ. ಏನು ಬಹಳ ವಿಶೇಷ, ನೋಡಿ ಬಂದ ಹಾಗುಂಟು, ಮುಖ ನೋಡಿದ್ರೆ ಬಹಳ ಮಿಂಚುತ್ತದೆ ಅಂತಾನೆ ಕೃಷ್ಣ. ಕನ್ಫರ್ಮೇಶನ್ ನೋಡಿದ, ಹೌದು ನೀನು ನಾನೇ ತೋರಿಸಿದ್ದು ಅಂತ. ಅಂದರೆ ನೀನು ಮಾಡಿದ ನಮನಕ್ಕೆ ನಿನಗೆ ಸಲ್ಲಬೇಕಾದದ್ದನ್ನ ದರ್ಶನವನ್ನ ಕೊಟ್ಟಿದ್ದೇನೆ. ಈ ಪರಿ ಇತ್ತ ಅಕ್ರೂರ ಹೊರಟ. ನಿಮಗೆ ಗೊತ್ತು ನೋಡಿ, ನಾನು ಹೇಳಿದೆ ಬಿಟ್ಟ ಅಂತ ಹೇಳಿದೆ. ನಾವೆಲ್ಲ ಬಿಟ್ಟವರು ಮತ್ತೆ ಬರ್ತೇವೆ. ಮತ್ತೊಮ್ಮೆ ವೃಂದಾವನಕ್ಕೆ ಬಂದಿಲ್ಲ, ಮತ್ತೊಮ್ಮೆ ನಂದಗೋಪನ ಮನೆಗೆ ಬಂದಿಲ್ಲ ಕೃಷ್ಣ. ಹೋದದ್ದಂದ್ರೆ ಹೋಗುದೇ. ನಾನು ಹಿಂದೆ ಕೂಡ ಹೇಳಿದ್ದೇನೆ, ನಮ್ಮಲ್ಲಿ ಕೆಲವರು ಬಾಯ್ ಅಂತ ಹೇಳ್ತಾರೆ, 2 ಹೆಜ್ಜೆ ಹೋಗಿ ಅಂದ ಹಾಗೆ ಅಂತ ಪುನಃ ಅಲ್ವಾ. ಇವ್ರು ಪಕ್ಕ ಹೋಗುದಿಲ್ಲ, ಪಕ್ಕ ಹೋಗುದಿಲ್ಲ, ಎಲ್ಲ ಅರ್ಥದಲ್ಲೂ ಬಿಡುವುದಿಲ್ಲ ಅಂತ ನಾನು ಹೇಳೋದು. ಇವರು ಎಲ್ಲ ಅರ್ಥದಲ್ಲೂ ದೇಹ ಬಿಡುವಾಗ್ಲೂ ಕೂಡ ನಿಧಾನವೇ ಅಂತ. ಸಟ್ಟ ಹೋದವ್ರು ಇದ್ದಾರಲ್ಲ, ಅವ್ರು ಹಾಗೆ ಹೋಗ್ತಾರೆ ಅಂತ. ಅದಕ್ಕೆ ನಮ್ಮಲ್ಲೊಂದು, ನಿಮಗೆ ಉಂಟಾ ಇಲ್ಲ ಹೋಗುತ್ತಿಲ್ಲ, ನಮ್ಮಲ್ಲೊಂದು ಪ್ರತೀತಿ ಇದೆ, ಯಾರಾದ್ರೂ ಹೋಗುವಾಗ ರೋಡ್ ಮುಗಿಯೋವರೆಗೆ ಬಾಯಿ ಹೇಳಬಾರ್ದು ಅಂತ ಒಂದು ಮಾತಿದೆ. ಯಾಕಂದ್ರೆ ಸಾವಿಗೆ ತೊಂದರೆ, ಸಾವು ಡಿಪಾರ್ಚರ್ ಇದೆಯಲ್ಲ, ಅದು ಸಡನ್ ಆಗಬೇಕಾದ್ರೆ ಈ ಥರದ ಪ್ರಾಕ್ಟೀಸ್ ಮಾಡಬೇಕು ಅಂತ. ಹೋಗ್ತೇನೆ ಅಂದ್ಕೊಂಡು ಇನ್ನು ತಿರುಗಬಾರ್ದು. ನೆನಪಾದ ಏನೇ ವಿಷಯ ಇದ್ರು ಕೂಡ ನೋ, ನಂದು ಕೆಲಸ ಮುಗ್ದಿರೋ, ರೈಟ್, ಹೋಗು ಅಂದ್ರೆ ಹೋಗು. ಇದು ಕೃಷ್ಣ ಮಾಡಿದ, ಹೋದದ್ದೇ, ಹೇಳಿದ್ದೆಲ್ಲ ನಾನು ಬರ್ತೇನೆ ಹಾಗಂತ ಮಾತು ತಪ್ಪಿದ್ದಾನ. ಉದ್ಧವನನ್ನು ಕಳಿಸಿದ್ದಾನೆ, ಅಕ್ರೂರನನ್ನು ಕಳಿಸಿದ್ದಾನೆ, ಬಲರಾಮನನ್ನು ಕಳಿಸಿದ್ದಾನೆ, ಎಲ್ಲ ತನ್ನ ಸಂದೇಶ ಕೊಟ್ಟು ಕಳಿಸಿದ್ದಾನೆ. ನಾನು ನಿಮ್ಮನ್ನು ಮರ್ತಿಲ್ಲ, ನೀವು ನನ್ನ ಜೊತೆಗಿದ್ದೀರಿ, ನನ್ನ ಪ್ರೀತಿ ನಿಮ್ಮ ಜೊತೆಗಿದೆ ಎಲ್ಲ ಹೇಳಿದ್ದಾನೆ. ಆದರೆ ಅವನು ಬರಲಿಲ್ಲ. ಈ ಥರ ಹೋದವ ಮಥುರೆಯ ದಾರಿಯಲ್ಲಿ, ಇನ್ನೇನು ಮಥುರೆಗೆ ಹತ್ರ ಆದಾಗ ಕೃಷ್ಣ ಹೇಳಿದನಂತೆ, ಅಕ್ರೂರ ನಾನು ನಿನ್ನ ಜೊತೆಗೆ ಬರೋದಿಲ್ಲ, ನಿನ್ನ ಮನೆಗೆ ಹೋಗು, ನಾನು ಸ್ವಲ್ಪ ನನ್ನ ಪಾಡಿಗೆ ಬರ್ತೇನೆ, ನಮ್ಮನ್ನ ಇಲ್ಲಿ ಇಳಿಸು ಅಂತ ಒಂದು ಕಡೆಗೆ ಇಳಿದ. ಅಲ್ಲಿಗೆ ನಂದಗೋಪಾದಿಗಳು ಬಂದರು, ಅವರೆಲ್ಲ ಒಂದೇ ಕಡೆಗೆ ಸೇರಿದ್ರು ಅಂತ. ಅಲ್ಲಿಂದ ಅವನು ಬೆಳಿಗ್ಗೆ ಎದ್ದು 1 ರೌಂಡ್ ತಿರುಗಿದ. ನೋಡಿ, ರಾಜಸ ಅಂದಾಗ ನೆನ್ಪು ಮಾಡ್ಕೊಳ್ಳಿ, ಉದ್ಧಾರದ ಭಾಗ ತಾಮಸವನ್ನು ಕಳಚುವಾಗ ಅದು ಅದರ ಪಾಪಗಳನ್ನು ನಿವಾರಿಸಿ ಅದು ಮತ್ತೆ ಶುದ್ಧ ಆಗುವುದಕ್ಕೆ ಅವಕಾಶ ಮಾಡಿದ ಕೃಷ್ಣ. ಇನ್ನು ರಾಜಸ ಅಂದಾಗ ಡೈರೆಕ್ಟ್ ಫೈಟ್. ಯಾಕೆ? ಬುದ್ಧಿ ಪ್ರಜ್ಞೆ ವಿವೇಕ ಸಿದ್ಧವಾದ ಸಮಯ. ರಾಜಸ ಗುಣ ಅಲರ್ಟ್ ಆಯ್ತು ಅಂದ್ರೆ ನಿಮ್ಮ ಬುದ್ಧಿ ಪ್ರಜ್ಞೆ ಎಲ್ಲ ವಿಕಾಸ ಆಯ್ತು ಅಂತ. ಈಗ ಈಗೋ ಮತ್ತು ಮತ್ತೊಂದು ಉಂಟಲ್ಲ, ಅದರೊಟ್ಟಿಗೆ ಡೈರೆಕ್ಟ್ ಫೈಟ್ ಮಾಡಿ ರಾಜಸವನ್ನ ನಾವು ಕಮ್ಮಿ ಮಾಡ್ಕೋಬೇಕು. ರಾಜಸ ಬಹಳ ಪ್ರಬಲವಾದದ್ದು. ಪ್ರತಿಯೊಬ್ಬರಲ್ಲೂ ಕೂಡ ಸಾತ್ವಿಕ ಮತ್ತು ತಾಮಸ ಕಮ್ಮಿ ಇದ್ರೂ ರಾಜಸ ಭಯಾನಕವಾದ ಪ್ರಬಲವಾದ ಒಂದು ಡಾಮಿನೇಟಿಂಗ್ ಎಲಿಮೆಂಟ್. ಆ ರಾಜಸಕ್ಕೆ ಸಾತ್ವಿಕದ ಹಾಗೋ ತಾಮಸದ ಹಾಗೋ ನಿಧಾನಕ್ಕೆ ಭಕ್ತಿಯಿಂದ ಕಳಿಸ್ತೀನಿ ಹಾಗೆಲ್ಲ ಆಗಲ್ಲ, ಫೈಟ್ ಅಷ್ಟೇ. ಅದನ್ನು ತೋರಿಸಿದ ನೋಡಿ, ಮುಖಾಮುಖಿ. ಅಕ್ರೂರ ಮಥುರೆಗೆ ಬಂದ ತಕ್ಷಣ 1 ರೌಂಡ್ ಎಲ್ಲ ಒಂದು ತಿರುಗಾಡುವ. ಲೋಕ ಹೇಗುಂಟು ಇಲ್ಲಿದ್ದು ನೋಡಿಲ್ಲಲ್ಲ, ಇಷ್ಟು ದಿವಸ ಅಲ್ಲೇ ಇದ್ದದವನು. 1 ರೌಂಡ್ ತಿರುಗಾಡುವ, ಏನೇನುಂಟು ತಿರುಗಾಡಿದ. ಮೊದಲಿಗೆ ಒಬ್ಬ ಸಿಕ್ಕ.
ಅವನು ರಜಕ, ಬಟ್ಟೆ ಒಗೆಯುವ ಅಗಸ, ಒಳ್ಳೊಳ್ಳೆ ಬಟ್ಟೆಗಳನ್ನೆಲ್ಲ ಇಸ್ತ್ರಿ ಮಾಡಿ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಇವನೇನ್ ಮಾಡಿದ, ಪುಂಡ ಪೋಖರಿ ಹಾಗೆ ಅದೇ ಬಟ್ಟೆ ಹಾಳು, ಯಾವುದೋ ಗೋಪಾಲಕರು ತೊಟ್ಟಂತ ಬಟ್ಟೆ ಎಲ್ಲ ತೊಟ್ಕೊಂಡು ಕೃಷ್ಣ ಹೇಳ್ತಾನೆ, ನಮ್ಗೊಂತೂರು ಚಂದದ ಬಟ್ಟೆ ಕೊಡಲ್ಲ ಅಂದವ. ಏನು ನೀವು ರಾಜನಿಗೆ ಕೊಟ್ಟು ತಗೊಂಡೋಗೋ ಬಟ್ಟೆ ಏನು ತಿನ್ಸಿದ್ರಿ, ನಿಮ್ಮಂತ ಬಿಕನಾಶಿಗಳಿಗೆ ಕೊಡೋದ ಅಂದವ. ಇಷ್ಟೇ, ರಜಕನನ್ನು ಮುಗಿಸಿ ಆಯ್ತು ಕೃಷ್ಣ. ರಾಜಸ ಪ್ರಬಲವಾದದ್ದನ್ನ ಇಡಬೇಡ, ಅಲ್ಲೇ ಹಶಪ್ ಮಾಡು. ಈಗೋ ಓರಿಯೆಂಟೆಡ್ ಯಾವುದುಂಟ ಅದನ್ನು ಅಲ್ಲಿಂದಲ್ಲಿ ಮುಗಿಸು. ಒಂದು ಕಡೆ ಹೇಳ್ತಾರೆ ತನ್ನ ಉಗುರಿನಿಂದ ಕುತ್ತಿಗೆ ಗೀರಿಕೊಂದ ಅಂತ, ಇನ್ನೊಂದು ಕಡೆ ತೆಗೆದು ಒಂದು ತಲೆಗೆ ಹೊಡೆದ ಕಲಾಸ್. ಏನ್ ಮಾಡಿದಾನೆ? ನಿಷ್ಠಾವಂತ ಸೇವಕ, ರಾಜನಿಗೆ ಬಟ್ಟೆ ತಗೊಂಡು ಹೋಗ್ತಿದ್ದವ. ಕೊಡ್ಬೋದಿತ್ತ ಅಂತ ಕೇಳಿದ್ರೆ ಇಲ್ಲ ಕೊಡಕ್ಕಾಗಲ್ಲ, ರಾಜರದ್ದು ನೀವ್ಯಾರ್ರಿ ಅಂತ ಕೇಳಿದೆ. ಏನ್ ತಪ್ಪು ಅಂತ ನೀವು ಭಾವಿಸಿದ್ರೆ ಅದು ರಾಜಸ ಗುಣ. ಯಾರು ಏನು ಕೇಳಿದ್ರು ಕೊಡಬೇಕು ಸ್ವಾಮಿ, ಅದನ್ನೊಂದು ನೆನ್ಪಿಟ್ಕೊಳ್ಳಿ. ಯಾರು ಏನು ಕೇಳಿದ್ರು ಕೊಡ್ಬೇಕು. ಆ ಗುಣ ಬಾರದೇ ಇದ್ರೆ ಬೆಳವಣಿಗೆಯೇ ಇಲ್ಲ. 100% ಬರ್ಕೊಳ್ಳಿ. ಬರ್ಲಿ ಅಂತ ಲೆಕ್ಕ ಮಾಡೋರೆ ನಾವೆಲ್ಲ. ಕೊಟ್ಟದ್ದೆಷ್ಟು ಅಂತ ದಿನಕ್ಕೊಂದು ಪಟ್ಟಿ ಮಾಡಿ ನೋಡಿ, ಎಷ್ಟು ಕೊಟ್ಟಿದ್ದೀರಿ ಅಂತ. ಮಹಾ ಪಿಟ್ಟಾಸಿಗಳು ನಾವು. ಕೃಪಣರು ಅಂದ್ರೆ ಕೃಪಣರು ಕೊಡುವುದರಲ್ಲಿ. ನಮಗೆ ಗೊತ್ತೇ ಇಲ್ಲ ಕೊಡುವ ಸುಖ. ಆದ್ರಿಂದ ಹಾಗೆ ಕೃಷ್ಣ ಅದನ್ನು ಕಾಯ್ತಾನೆ. ಯಾರೆಲ್ಲ ಕೇಳಿದಾಗ ಕೊಡ್ತಾರೆ ಅವರನ್ನು ಉದ್ಧರಿಸಿದಾನೆ ನೋಡಿ, ಹೌದಾ ಅಲ್ವಾ ಅಂತ. ನೆಕ್ಸ್ಟ್ ಅವನು ಆ ಬಟ್ಟೆ ಉಳಿದದೆಲ್ಲ ಚಲಾಪಿಲಿ ಮಾಡಿದ, ತನಗೆ ಬೇಕಾದ್ದನ್ನು ಬಲರಾಮನಿಗೆ ಬೇಕಾದ್ದನ್ನು ಆರಿಸ್ಕೊಂಡ ಹಾಕೊಂಡ, ಒಳ್ಳೆ ಬಾಡಿ ಇತ್ತು ಅಂತ ಅರ್ಥ. ಕಂಸನ ಬಟ್ಟೆ ಹಾಕೋತಾನೆ ಅಂದ್ರೆ ಹೊರಟ. ಮುಂದೆ ಹೋಗಿ ಇನ್ನೊಂಚೂರು ಮಾರ್ಕೆಟ್ನ ಹತ್ರ ಹೋಗುವಾಗ ಹೂವಾಡಿಗ ಸಿಗ್ತಾನೆ. ಅವನನ್ನೇ ಸುಧಾಮ ಅಂತ ಕೆಲವು ಪುರಾಣಗಳು ಹೇಳ್ತವೆ. ಹೂ ಮಾರುವವನು. ಅವನ ಹತ್ರ ಹೋಗಿ ಹೂ ಕೊಡೋ. ಅಯ್ಯೋ ಏನು ಚಂದದ ಕುವರರು, ನೀವು ಎಷ್ಟು ಬೇಕೋ ಅಷ್ಟು ತಗೊಳ್ಳಿಯಪ್ಪ, ನನಗಿವತ್ತು ಎಷ್ಟು ಕಡಿಮೆ ಇದೆ ಅಂತ ಅನಿಸುತ್ತೆ, ನನ್ನ ಹತ್ರ ಇರೋ ಹೂ ಎಲ್ಲ ನಿಮಗಾಗಿಯೇ ಇದೆ, ನೀವು ಬೇಕಾದಷ್ಟು ತಗೊಳ್ಳಿ. ನಿನ್ನನ್ನು ನಾನು ಖಾಯಮ್ಮಾಗಿ ಉದ್ಧರಿಸ್ತೇನೆ. ನೀನು ಯಾವ ಕಾಲಕ್ಕೂ ಕೂಡ ಸಂಪತ್ತಿಗಾಗಿ ಹಸಿಯುವುದೇ ಇಲ್ಲ. ಹಸಿದ ದಿನ ನಾನಿದ್ದೇನೆ, ನೀನು ಸಂಪೂರ್ಣ ಧನವಂತ ಹೇಳಿ ಹೋದ ಕೃಷ್ಣ. ಉದ್ಧರಿಸಿದ ಸುಧಾಮನನ್ನು ಕೊಟ್ಟದ್ದಕ್ಕೆ. ಕೊಟ್ಟುಕೊಳ್ಳದೆ ಏನನ್ನೂ ಪಡೆಯುವುದಿಲ್ಲ. ಅರ್ಧ ಕೊಟ್ಟುಕೊಂಡವ ಅರ್ಧವನ್ನೇ ಪಡೆಯುತ್ತಾನೆ. ಪೂರ್ತಿ ಕೊಟ್ಟುಕೊಂಡವ ಪೂರ್ತಿಯನ್ನು ಪಡೆಯುತ್ತಾನೆ. ಎಲ್ಲ ಕೊಟ್ಟುಕೊಂಡವನಿಗೆ ಪಡೆಯಲಿಕ್ಕೆ ಏನೂ ಇರುವುದಿಲ್ಲ. ನನ್ನ ಗುರುಗಳ ಮಾತು. ಕೈಯಲ್ಲಿ 8 ಆಣೆ ಇತ್ತು. ಒಂದು ಬಸ್ಸಿನ ಟಿಕೆಟ್ನ ದುಡ್ಡು ನನ್ನ ಹತ್ರ. ಉಡುಪಿಯಿಂದ ಮಣಿಪಾಲಕ್ಕೆ ಹೋಗ್ಬೇಕು MGMಗೆ, ಉಡುಪಿ ಸರ್ವಿಸ್ ಬಸ್ ಸ್ಟ್ಯಾಂಡಿಂದ MGMಗೆ. ಆಗ 8 ಆಣೆ ಟಿಕೆಟ್. ನಾನು ಅದನ್ನು ಅಂಬಲ್ಪಾಡಿಂದ ಉಡುಪಿಗೆ ಬರುವ ನನ್ನ ಜೊತೆಗೆ ಯಾರೋ ಏರಿದವ್ರಿಗೆ ಖರ್ಚು ಮಾಡಿಬಿಟ್ಟೆ. ನನಗೆ ಉಡುಪಿಯಿಂದ ಮಣಿಪಾಲಕ್ಕೆ ಹೋಗ್ಲಿಕ್ಕೆ ದುಡ್ಡಿಲ್ಲ. ನಾನು ಯೋಚನೆ ಮಾಡಲಿಲ್ಲ. ಆಗ ಏನಾರು ವ್ಯವಸ್ಥೆ ಆಗ್ತದೆ, ಬಹಳ ಅಂದ್ರೆ ಏನು, ಲೀವ್ ಹಾಕಿದ್ರೆ ಆಯ್ತು ಕಾಲೇಜಿಗೆ. ಯಾಕೆ, ಅವಳು ಬಂದವಳಿಗೆ ಟಿಕೆಟ್ ನಾನು ಮಾಡಬೇಕು, ನನ್ನ ಸಂತೋಷ, ಅದು ಮಾಡಿದೆ. ಪರ್ಸ್ನಲ್ಲಿ ದುಡ್ಡಿಲ್ಲ. ಹತ್ತಿದೆ ಬಸ್ ಸ್ಟ್ಯಾಂಡ್ನಲ್ಲಿ. ಹತ್ತಿದ್ಕೊಳ್ಳೆ ಬಸ್ನವ ಕೇಳಿದ, MGM ಅಲ್ವಾ? ಹೌದು. ಟಿಕೆಟ್ 500 ರೂಪಾಯಿ ನೋಟ್ ಉಂಟಪ್ಪ, ಚಿಲ್ಲರೆ ಇಲ್ಲ, ನಾಳೆ ಕೊಡ್ತೇನೆ. ಆಯ್ತು ಅಂದ. ಬಂದೆ MGMಗೆ ಇಳಿದೆ. 500 ರೂಪಾಯಿ ಇರಲಿಲ್ಲ ನಾಳೆ ತರುವಷ್ಟು. ಒದಗಿತು. ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ, ಕೊನೆಯ ಪೈಸೆ ಖಾಲಿ ಆಗುವವರೆ ಕೊಡಬೇಕು ನಾವು. ನಾನು ಏನಾದರೂ ಮಾಡಿದ್ರೆ, ನನಗೆ ಗುರುಗಳು ಒದಗಿದ್ರೆ, ನಾನು ಈಗ ಪುನರವಲೋಕನ ಮಾಡೋದು ಇಂಥ ಸಣ್ಣ ಪುಟ್ಟ ಕೆಲಸಗಳಿಗೆ ಒದಗ್ತಾರೆ ಕಾಣ್ತದೆ. ನಾನು ಇದಕ್ಕಿಂತ ದೊಡ್ಡದು ಏನೂ ಮಾಡಿಲ್ಲ. ಒದಗಿ ಬಿಟ್ಟ ನೋಡಿ ಒಬ್ಬ ಸುಧಾಮನಿಗೆ. ತ್ರಿವಕ್ರೆ, ಕುಬ್ಜೆ ಅಂತ ಹೆಸರು. ಬೆನ್ನುಗೂನು ಸ್ವಲ್ಪ ಹೀಗೆ ನೋಡ್ಲಿಕ್ಕೆ ವಿಕೃತವಾದ ಬಾಡಿ, ಆದರೆ ಸುರಸುಂದರಿ ಮುಖದಿಂದ. ಸೈರಂಧ್ರಿಯ ಕೆಲಸ, ಬ್ಯೂಟಿಷಿಯನ್. ಅವಳು ಅಂಗರಾಗಗಳನ್ನು, ಗಂಧವನ್ನು ಮತ್ತೊಂದನ್ನೆಲ್ಲ ಸಿದ್ಧಪಡಿಸಿ ದಿನಾ ಕಂಸನ ಅರಮನೆಗೆ ಹೋಗಿ ಕಂಸನಿಗೆ ಕೊಡೋಳು. ಅಲ್ಲಿರೋ ಹೆಣ್ಮಕ್ಳಿಗೆಲ್ಲ ಡ್ರೆಸ್ಸು ಮೇಕಪ್ ಮಾಡೋಳು. ಹೋಗ್ತಾ ಇದ್ದಾಳೆ. ಬಂದ ಇವ, ಎಷ್ಟು ಚೆನ್ನಾಗಿದೆ ನಿನ್ನ ಅಂಗರಾಗ ಮತ್ತೆ ಗಂಧದ ವಾಸನೆ, ಒಂಚೂರು ನಮ್ಮ ದೇಹಕ್ಕೆ ಹಾಕೋ. ಓ, ಇದು ದಿನಾ ನಾನು ಕಂಸನಿಗೆ ತೇದು ಹಾಕೋದು, ಎಷ್ಟು ಪುಣ್ಯ, ನಾನು ನಿಮಗೆ ಹಚ್ಚಬೇಕಾ? ಎಲ್ಲ ಹಚ್ಕೊಳ್ಳಿ. ಅಷ್ಟು ಹಚ್ಚಿಬಿಟ್ಲು. ಏನು ಕಾರುಣ್ಯ! ಕೊಟ್ಟವಳ ಮೇಲೆ ಕೃಷ್ಣನಿಗೆ. ಅದಕ್ಕೆ ನೋಡಿ, ಕೊಡುವುದು ಸಾತ್ವಿಕ ಗುಣ, ಉದ್ಧಾರ ಆಗ್ತದೆ. ಕೊಡದೇ ಇರುವುದು ರಾಜಸ ಗುಣ, ಅದು ನಾಶವಾಗಬೇಕು, ಅದು ಉಳಿಬಾರ್ದು. ನಿರ್ನಾಮ ಮಾಡಿಬಿಟ್ಟ ಕೃಷ್ಣ ಅದನ್ನು. ಈ ತರ ತ್ರಿವಿಕ್ರೆ ಮಾಡಿದ ಕೂಡಲೇ, ತ್ರಿವಕ್ರೆಯನ್ನ, ಕುಬ್ಜೆಯನ್ನ ಏನು ಮಾಡಿದ ಕೃಷ್ಣ, ನಾನು ನಿಮಗೆ ಪದೇ ಪದೇ ಅದನ್ನು ಹೇಳಿದ್ದೇನೆ. ತನ್ನ ಪಾದವನ್ನು ಅವಳ ಪಾದದ ಮೇಲೆ ಇಟ್ಟು, ಅವಳ ಗದ್ದವನ್ನು ತನ್ನ ಕೈಯಿಂದ ಹಿಡಿದು ಲಟ್ ಅಂತ ಅನ್ನಿಸಿಬಿಟ್ನಂತೆ. ಇಡೀ ಬಾಡಿಯ ಎಲ್ಲ ಗೂನು ಹೋಗಿ, ಸುರಸುಂದರ ಕನ್ಯೆ, ನನಗೆ ಎಷ್ಟು ಕೊಟ್ಟಿಯ ಕೃಷ್ಣ? ಇಷ್ಟು ಕೊಟ್ಟ ಮೇಲೆ ಈ ದೇಹ ನಿನ್ನದಲ್ವಾ? ಇದು ನನಗೆ ಹೇಗೆ ಸಂಬಂಧ? ನಾನು ಒಬ್ಬ ಗೂನು ಬೆನ್ನಿನ ತ್ರಿವಕ್ರೆ, ಕುಬ್ಜೆ,
ಅಲ್ಲವಾಗಿಸಿದ್ದಿ. ಇದು ಇನ್ಯಾರಿಗೆ ಅರ್ಪಿಸಲಿ ನಿನಗಲ್ಲದೆ, ಬಾ ನಾನು ನಿನಗೆ ಇನ್ನು ಸಮರ್ಪಿತ, ನನಗಿನ್ನಾರು ಬೇಡ ಅಂದ್ಲು. ಬರುತ್ತೇನೆ ಈಗಲ್ಲ ಅಂತ ಹೊರಟು ಹೋದ. ಮಾತನ್ನು ಪಾಲಿಸ್ತಾನೆ. ಬರುತ್ತೇನೆ ಅಂದವನು ವಾಪಸ್ ಹೋಗಿ ಅವಳಿಗೆ ಒಂದು ಮಗು ಆಗತ್ತೆ ಕೂಡ. ಅರ್ಥ ಮಾಡ್ಕೋಬೇಕು ಇದರ ಆಳ ವಿಸ್ತಾರಗಳನ್ನು. ಕಾಮವಲ್ಲ ಅದು, ಸಮರ್ಪಣೆಯ ಫಲ ಉಂಟಲ್ಲ ಅದರ ವಿಸ್ತಾರವನ್ನು ಅರ್ಥ ಮಾಡಿಕೊಳ್ಳದವನಿಗೆ ಎಲ್ಲವೂ ಕಾಮ. ಆ ಥರ ತ್ರಿವಕ್ರೆಯನ್ನು ಉದ್ಧಾರ ಮಾಡಿದ. ಈ ನಡೆಯಲ್ಲಿ ಮುಂದೆ ಹೋದದ್ದು ಸೀದಾ ಧನುರ್ಯಜ್ಞ ಅಲ್ವಾ. ಶಸ್ತ್ರಾಗಾರ ನೋಡೋಣ ಅಣ್ಣ, ಏನಿದೆ ನೋಡೋಣ ಅಂತ ಶಸ್ತ್ರಾಗಾರಕ್ಕೆ ಹೋದ. ಶಸ್ತ್ರಾಗಾರದಲ್ಲಿದ್ದಂತಹ ಮಹಾಬಲಿಷ್ಠ ಶಸ್ತ್ರಗಳನ್ನು ಇನ್ನು ಎತ್ತಕ್ಕಾಗಲ್ಲ ಅನ್ನುವ ಧನಿಸ್ಸುಗಳನ್ನು ಎದ್ದು ಮುರಿದು ಹಾಕಿಬಿಟ್ಟ. ಸುದ್ದಿ ಹೋಯಿತು ಕಂಸನಿಗೆ. ಕಂಸ ಹೇಳಿದ, ಕರೆಸಿ ಆ ಹುಡುಗರನ್ನು. ಊರೆಲ್ಲ ಹಾಹಾಕಾರ. ಒಂದು ಕಡೆಯಿಂದ ಮಲ್ಲ ಯುದ್ಧಕ್ಕೆ ಸಿದ್ಧ ಮಾಡಿಸಿದ. ಮಲ್ಲ ಯುದ್ಧ ಆಗ್ಲಿ ಅವರ ಜೊತೆಗೆ ಚಾಣೂರ ಮುಷ್ಟಿಕ ಎಲ್ಲ ಇದ್ದಾರೆ, ತೋಷಲ ಶಲ ಬಲ ಎಲ್ಲ ಇದ್ದಾರೆ, ಜಟ್ಟಿಗಳು, ಅವರನ್ನು ಕರ್ಕೋ. ಇನ್ನೊಂದು ಕಡೆ ಕುವಲಯ ಪೀಡ ಅನ್ನುವ ಆನೆ ಇದೆ, ಅವರನ್ನು ಬಿಡಬೇಡಿ, ಈ ಸರಿ ನಮ್ಮ ಕೈಗೆ ಸಿಕ್ಕಿದ್ದಾರೆ. ಆ ದಿವಸ ಆ ರಾಕ್ಷಸರು ಒಬ್ಬೊಬ್ಬರೇ ಹೋದದ್ದು, ಈ ಸರಿ ಎಲ್ಲರೊಟ್ಟಿಗೆ ಅವರನ್ನು ಮುಗಿಸೋಣ. ಆಯ್ತು, ಆರ್ಡರ್ ಮಾಡಿದ, ಜನ ಸಿದ್ಧವಾಯಿತು, ಇವರನ್ನು ಕರ್ಕೊಂಡು ಬರಲಾಯಿತು. ನೇರ ಹೋದ. ಎದುರಿಗೆ ಹೇಗೆ ಹೋಗಿದ್ದಾನೆ? ಮಲ್ಲ ಯುದ್ಧ ನೋಡ್ಲಿಕ್ಕೆ ಸಿಕ್ಕಾಪಟ್ಟ ಇವರೆಲ್ಲ ನಂದಗೋಪರು ಎಲ್ಲರೂ ಹೋಗಿದ್ದಾರೆ, ಹಾಗೆ ಹೋಗಿದ್ದಾನೆ, ಪ್ರೇಕ್ಷಕನಾಗಿ ಹೋಗೋದು ಅಂತ. ಏಕದಂ ಅವನು ಒಳಗೆ ಬರಲಿಕ್ಕೆ ಬಿಡಲಾಗದ ಹಾಗೆ ಬಹಳ ದೊಡ್ಡ ಘನ ಆಕಾರದ ಮಾವುತನ ಜೊತೆಗೆ ಇರುವ ಕುವಲಯ ಪೀಡ ಆನೆ ಇದೆ. ಎಂಥ ಆನೆ? ಕುವಲಯ ಪೀಡವನ್ನ ದಾಟಿ ಬರಲ್ಲ ಅಂತಲೇ ಅಕ್ರೂರ ಹೇಳಿದ್ದಾನೆ. ಆ ಪರಿ ಆನೆ. ಹೇಗ್ ಮಾಡಿದ? ನೇರ ಹೋದ. ಆ ಒಂದು ನೇರ ಹೋದವನೇ ಮೊದಲು ಆನೆ ಎದುರು ಬಂತಲ್ಲ, ಓಹೋ ಈ ಆನೆಯನ್ನ ನಿವಾರಿಸಿ ನಾನು ಒಳಗೆ ಹೋಗ್ಬೇಕು ಗೊತ್ತಾಯ್ತು. ಕಂಸ ಈ ಆನೆಯನ್ನ ನಾನು ಉದ್ದೇಶಕ್ಕೆ ಕಳ್ಸೋನು ಗೊತ್ತಾಯ್ತು. ನೇರ ಹೋದವನು ಮಾಡಿದ್ದೇನು ಅಂದ್ರೆ, ಪ್ರಥಮದಲ್ಲಿ ನೋಡಿ, ಇವನು ಅನೇಕ ಸಂಗತಿಗಳನ್ನು ಹೀಗೆ ಸೋಲಿಸಿದ್ದಾನೆ. ಏನು ಮಾಡಿದ್ದು? ಫಸ್ಟ್ ಹೋದ್ನಂತೆ, ಟಕ್ಕಂತ ಆನೆಯ ಬಾಲ ಹಿಡ್ದದ್ದು, ಅದನ್ನು 18 ಹೆಜ್ಜೆ ಹಿಂದೆ ಎಳೆದದ್ದು. ಆನೆಗೆ ಹಿಂದೆ ಹೋಗೋದು ಭಾರಿ ಕಷ್ಟ, ದೊಡ್ಡ ದೇಹ ಅಲ್ವಾ. ನಮಗೂ ಕೂಡ, ನಮ್ಮನ್ನೇನು ಯೋಚನೆ ಮಾಡಿ, ಹಿಂದೆ ಹೆಜ್ಜೆ ಇಡೋದು ಬಹಳ ಕಷ್ಟ ನಮಗೇ ಕಷ್ಟ, ಆನೆಗೆ ಎಷ್ಟು ಕಷ್ಟ ಆಗಿರ್ಬೋದು. 18 ಹೆಜ್ಜೆ ಹಿಂದೆ ಎಳ್ಕೋತಾ ಹೋದ. ಅದು ಹೀಗೆ ಮಾಡೋದು ಬಿಡಲ್ಲ, ಇವು ಎಳ್ಕೋತ ಹೋದ. 18 ಹೆಜ್ಜೆ ಹಿಂದೆ ಹೋದ್ಮೇಲೆ ಅದು ಒಂದು ಹಂತಕ್ಕೆ ದಣದಿದೆ ಅಲ್ಲ, ಬಾಲ ಹಿಡ್ಕೊಂಡು ಅದನ್ನ ಒಂದು ಸರಿ ಬಲಬದಿಗೆ ಬಂದಂಗೆ ಮಾಡೋದಿವ. ಇವ ಬಲಬದಿ ಬಂದ ಅಂತ ಅದು ತಿರುಗಿದ ತಕ್ಷಣ ಈ ಕಡೆ ಎಡಬದಿಗೆ ಎಳ್ಕೊಳ್ಳೋದು, ತನ್ನನ್ನು ಎಡಬದಿಗೆ ಬರೋದು. ಹೀಗೆ ಎಷ್ಟೋ ಸಾರಿ ಅದನ್ನು ಅತ್ತವೊಮ್ಮೆ ಇತ್ತವೊಮ್ಮೆ ಮಾಡಿ ದೇಹವನ್ನ ಸಿಕ್ಕಾಪಟ್ಟೆ ದಣಿಸಿದ. ಚಿಕ್ಕದು ಪಟ ತಿರುಗುತ್ತೆ, ದೊಡ್ಡದಕ್ಕೆ ಹೀಗೆ ತಿರುಗಲಿಕ್ಕೆ, ರಥ ತಿರುಗಲಿಕ್ಕೆ ಎಷ್ಟು ಹೊತ್ತು ನಿಮಗೆ ಗೊತ್ತು. ಆ ಥರ ದಂಡಿಸುವಾಗ ದೇಹ ದಂಡನೆ ಆಯಿತು. ಆನೆ ಅತ್ತ ಇತ್ತ ತಿರುಗಾಡಿ ದಣಿದಿದೆ, ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಸೀದಾ ಹೋದನಂತೆ, ಸೊಂಡಿಲನ್ನ ಹಿಡ್ಕೊಂಡು ಅದರ ಸೊಂಡಿಲಿನಲ್ಲಿ ಒಂದಿಷ್ಟು ಆಟವಾಡಿ ಚಕ್ಕಂತ ಅದರ ಹೊಟ್ಟೆಯ ಕೆಳಗೆ ಹೋದ. ಇವನು ಅಣೋರಣೀಯಾನ್ ಮಹತ್ವ ಮಹಿಯಾನ್ ನಾನು ನಿಮಗೆ ಹೇಳಿದೆ. ಎಷ್ಟು ಸಣ್ಣವನಾದ ಅಂದ್ರೆ, ಅವನು ಅಂಜಲಿಕಾ ಬಂಧ ಅಂತ ಒಂದು ಬಂಧವನ್ನ ಕೆ.ಎಸ್. ನಾರಾಯಣಾಚಾರ್ಯರು ಉಲ್ಲೇಖ ಮಾಡ್ತಾರೆ. ಏನು ಅಂದ್ರೆ, ಇದರ ಮೇಲೆ ಈಗ ಹಲ್ಲಿ ನಿಲ್ಲುತ್ತಲ್ಲ, ಹೇಗೆ ನಿಲ್ಲುತ್ತೆ? ಅದು ಅಂಜಲಿಕಾ ಬಂಧ ಅಂತ. ಉಲ್ಟಾ ಆದ್ರೂ ಕೂಡ ಬೀಳಲ್ಲ. ಅಂಥದ್ದೊಂದು ಅಂಜಲಿಕಾ ಬಂಧ ಗೊತ್ತಿತ್ತಂತೆ ಕೃಷ್ಣನಿಗೆ. ಹೊಟ್ಟೆಯಲ್ಲಿ ಹೀಗೆ ಅವುಚಿಕೊಂಡ ಹಲ್ಲಿಯ ಹಾಗೆ. ಇದಕ್ಕೆ ಹೀಗೆ ಮಾಡಿದ್ರೂ ಸಿಗೋದಿಲ್ಲ, ಹಾಗೆ ಮಾಡಿದ್ರೂ ಸಿಗುದಿಲ್ಲ. ಸೊಂಡಿಲಿಗೆ ಕಾಲಿನಿಂದ ಒದಿಯೋಣ, ಕಾಲಿಗೆ ಸಿಕ್ಕಲ್ಲ, ಅಷ್ಟು ಮೇಲಿದ್ದಾನೆ. ಏನ್ ಮಾಡಿದ? ಅಲ್ಲಿ ಕಚುಗುಳಿ ಮಾಡ್ತಿದ್ನಂತೆ ಬೇರೆ. ಅದಕ್ಕೆ ದಣಿವಾಗಬೇಕು, ಆಚೆ ಈಚೆ ಮಾಡಿ ಅದು ಸುಮಾರು ದಣದ ಮೇಲೆ ಪ್ರಾಣಿ ಎಷ್ಟು ದಣಿತಲ್ಲ ಅದನ್ನು ನೋಡಿಕೊಂಡು ಅಟ್ಯಾಕ್ ಮಾಡಿದ. ಹೋಗಿ ಸೊಂಡಿಲಿನ ಮೇಲೆ ಏರಿ ಅದರ ದವಡೆಯನ್ನ ಮುರಿದು, ಅದರ ದವಡೆಯಿಂದಲೇ ಮಾವುತನನ್ನು ಕೊಂದು, ಅದಕ್ಕೂ ಅದರ ಮದಜಲಕ್ಕೆ ಜಾಗ ಇದೆಯಲ್ಲ ಅದಕ್ಕೇನೆ ಅಟ್ಯಾಕ್ ಮಾಡಿ ಕುವಲಯ ಪೀಡ ನಾಶವಾಯಿತು. ಬನ್ನಿ ಎಲ್ಲ ಮಲ್ಲ ಯುದ್ಧಕ್ಕೆ ಕರೀರಿ. ಅವ್ರು ಯಾರು, ಅವನು ಹೇಗೆ ಬಂದ? ಆಯಿತು, ಮಲ್ಲ ಯುದ್ಧ. ಚಾಣೂರನ ಜೊತೆಗೆ ಕೃಷ್ಣ, ಮುಷ್ಟಿಕನ ಜೊತೆಗೆ ಬಲರಾಮ ಯುದ್ಧ. ಅಲ್ಲಿ ಕೂಡ ಬಹಳಷ್ಟು ಮಾಡಿದ್ದು ಹಾಗೆ ಅಂತಾರೆ. ಅಂದ್ರೆ ಈ ಮಲ್ಲ ಯುದ್ಧದವರಿಗೆ ಹೀಗೆ ಬಂದು ಹೊಡಿಯುವಾಗ ಬರ್ರನೆ ಓಡಿ ಆಯ್ತು. ಹೊಡಿಲಿಕ್ಕೆ ಸಿಕ್ಕುದಿಲ್ಲ, ಓಡಿ ದಣಿಸಿ ಇನ್ನಿಲ್ಲದಂತಹ ಮಲ್ಲ ಯುದ್ಧದ ಆ ಪ್ರಬಲ ಬಲಿಷ್ಠ ಬಾಡಿಗಳನ್ನು ದಣಿಸಿ ಕೆಡವಿದ. ಅವರು ಸೋತ ಮೇಲೆ ಕೂಡ ಮತ್ತೆ ಜಟ್ಟಿ ಅನ್ನುವವನನ್ನು, ಶಲ ಅನ್ನುವವನನ್ನು, ಶತೋಲಕ ಅನ್ನುವ ಹೀಗೆ 5 ಜನರನ್ನು ಕೊಲ್ತಾನೆ. ಅವರಿಬ್ಬರು ಸೇರಿ ಕೊಲ್ತಾರೆ. ಈಗೇನು ಮಾಡಿದ ನೆಕ್ಸ್ಟ್? ಇಡೀ ಯದುವಂಶದ ಬೇರೆಯವರು ಕೂತಾರೆ. ಈಗಾಗಲೇ ಅಲ್ಲಿ ಒಂದು ಮಹಾ ಅಸಮಾಧಾನ ಎಲ್ಲ ಇತ್ತು ಕಂಸನ ಬಗ್ಗೆ.
ನಾನು ನಿಮಗೆ ಹೇಳಿದೆ, ಬಾಯ್ಲಿಂಗ್ ಇಂಟರ್ನಲ್ಲಿ ಅಕ್ರೂರ ಮೊದಲಾದವರಿಗೆ ಇಷ್ಟ ಇರಲಿಲ್ಲ. ಆಮೇಲೆ ದೇವಕ, ಆಹುಕನವರಿಗೆ ಇಷ್ಟ, ಎಲ್ಲರೂ ಇದ್ದಾರೆ, ಅಲ್ಲೆಲ್ಲರೂ ಇದ್ದಾರೆ, ಇನ್ಕ್ಲೂಡಿಂಗ್ ವಸುದೇವ ಇದ್ದಾರೆ, ದೇವಕಿ ಇದ್ದಾಳೆ, ಎಲ್ಲ ಇದ್ದಾರೆ. ಪ್ಲಸ್ ಇವನ್ ಕರ್ಕೊಂಡು ಹೋದ ಎಷ್ಟೋ ಜನ ಗೋಪಾಲರು ಅವರು ಕೂತಿದ್ದಾರೆ, ನಂದ ಎಲ್ಲ ಇದ್ದಾರೆ. ಏಕದಮ್ಮ ಗೆದ್ದ ನಾಟ್ಯ ಶುರು ಮಾಡಿದಂತೆ ಆ ಅಂಗಣದಲ್ಲಿ, ಎಲ್ಲರೊಟ್ಟಿಗೆ ಡ್ಯಾನ್ಸ್. ಕಂಸನಿಗೆ ಸಿಟ್ಟು ಬಂತು. ಅವನು ತನ್ನ ಸಿಂಹಾಸನದಲ್ಲಿ ಕೂತು ಇಬ್ಬರನ್ನು ಕೊಂದು ಹಾಕಿ, ವಸುದೇವ ಮತ್ತು ಅವರನ್ನು ದೇವಕಿಯರನ್ನು ಕೂಡ ಕೊಂದು ಹಾಕಿ, ಉಗ್ರಸೇನನನ್ನು ಬಿಡಬೇಡಿ ಎಲ್ಲ ಗಲಾಟೆ ಮಾಡ್ತಿದ್ದ. ನಾವು ಅಲ್ಲಿ ಮೇಲೆ ನಿಂತು, ಓಹೋ ನೀನು ಅಲ್ಲಿದೆಯಾ ಅಂದ ಕೃಷ್ಣ. ಇಲ್ಲಿಂದ ನೇರ ಸಿಂಹಾಸನಕ್ಕೆ ಜಿಗಿತಾನೆ. ಈಗ ಗಮನ ಇಟ್ಕೋಬೇಕು, ಪುಟ್ಟ ಬಾಲಕ ಅಂತ ಹೇಳುವಾಗ ಎಂಥ ಗೂಳಿಯನ್ನ ಕೊಂದವ, ಎಂತೆಂಥ ಪ್ರಬಲ ರಾಕ್ಷಸರನ್ನು ಕೊಂದವ, ಎಂಥ ಕೇಶಿಯನ್ನು ಕೊಂದವ, ಎಷ್ಟು ಗಟ್ಟಿಗನಿದ್ದ. ಆಗಲೇ ಮಲ್ಲಯುದ್ಧ ಗೊತ್ತಿತ್ತು, ಆಗಲೇ ಭೀಮನಂತ ಗದೆಯನ್ನ ಪ್ರಯೋಗ ಮಾಡುವ ಗದಾಯುದ್ಧವನ್ನು ಬಲರಾಮ ಪ್ರಾಕ್ಟೀಸ್ ಮಾಡ್ತಿದ್ದ ಅಂತೆಲ್ಲ ಗೊತ್ತಾಗುತ್ತೆ. ಸೊ ಇಂಥ ಹಂತದಲ್ಲಿ ಹೋಗಿ ಜಿಗಿದಾಗಲೇ ಕುಸಿದಾಗಿದೆ ಅಂತೆ ಕಂಸ. ಯಾಕೆ ಯಾರು ಬರಲಿಲ್ಲ? ಆಲ್ರೆಡಿ ಒಳಗೊಂದು ಅಸಮಾಧಾನ ಇತ್ತು. ಎಲ್ಲರೂ ಉಗ್ರಸೇನನ ಪರವಿದ್ರು, ಈ ಕಂಸನ ಪರ ಇರಲಿಲ್ಲ. ಇವನ ಒತ್ತಾಯಕ್ಕೆ ಅವನ ಸೇವಕರಾಗಿದ್ರು, ಅವರೆಲ್ಲ ಯಾರೂ ಬರಲಿಲ್ಲ. ಇವಾಗ ಕೊಂದು ಹಾಕಿದ ಕಂಸನನ್ನು ಹೇಗೆ ಕೊಲ್ತಾನೆ ಅಂದ್ರೆ, ಏಕದಮ್ ಕೂತವನೇ ಕುತ್ತಿಗೆ ಮೇಲೆ ಹೋಗಿ ಒಂದು ಹೊಡೆದ ಫೋರ್ಸಿಗೆ ಕಿರೀಟ ಹಾರುತ್ತೆ. ಅವನನ್ನ ಕೆಳಕ್ಕೆ ಕೆಡವಿದಾಗ ಅವನು ಬಿದ್ದ ಆ ಒಂದು ರಭಸಕ್ಕೆ ತಾನು ಮತ್ತೆ ಎತ್ತರದಿಂದ ಜಿಗಿದು ಅವನ ಮೇಲೆ ಕುಸಿದು ಅವನಿಗೆ ಒಂದು ಕೊಟ್ಟ ಆ ಬರ್ಬರ ಏಟಿಗೆ ಅವನು ಎಲ್ಲವಾಗ್ತಾನೆ. ಅಷ್ಟಕ್ಕೆ ಸಮಾಧಾನ ಆಗುವುದಿಲ್ಲ ಕೃಷ್ಣ. ಅವನ ಜುಟ್ಟು ಹಿಡಿದು ಬರ ನೆಲದಲ್ಲಿ ಎಳ್ದಾಡ್ತಾನೆ. ನಿಮಗೆ ಉಗ್ರ ನರಸಿಂಹ ನೆನಪಾಗ್ಬೇಕು, ನಾನು ಅದಕ್ಕೆ ಹೇಳಿದ್ದು ನರಸಿಂಹ ಅವತಾರ ಅಂತ. ಸಾಕು ಸತ್ತಿದ್ದಾನೆ ಅಂತಾನೆ ಬಲರಾಮ, ಬಿಡೋದಿಲ್ಲ. ಅಪ್ಪರಿ ಬರ ಎಳ್ದಾಡಿ ಆ ಬಳಿಕ ಅವನ ಮುಂದಿನ ಹಂತ 13 ವರ್ಷದ ನಂತರ ಅಪ್ಪ ಅಮ್ಮನನ್ನು ನೋಡ್ತಾ ಇದ್ದಾನೆ. ನೇರವಾಗಿ ಹೋದ, ಉಗ್ರಸೇನನನ್ನು ಬಂಧನದಿಂದ ಬಿಡಿಸಿದ್ದಾನೆ, ಅಪ್ಪ ಅಮ್ಮನನ್ನು ನೋಡ್ತಿದ್ದಾನೆ. ಈಗ ಅವನಲ್ಲಿ ಅಪ್ಪ ಅಮ್ಮನನ್ನು ನೋಡುವ ಒಂದು ಪುಟ್ಟ ಮಗುವಿನ ಭಾವವಿದೆ. ಹೋಗಿ ಅವನು ಭಾವಿಸಿದ್ದಾನೆ, ಈಗ ಅಪ್ಪ ಅಮ್ಮ ಅದೇ ಬಾಲ ಭಾವದಿಂದ ನನ್ನ ಮಗು ಬಂತು ಅಂತ ಅಪ್ಪಿಕೊಳ್ತಾರೆ ಅನ್ನೋ ಎಲ್ಲ ಪ್ರತೀಕ್ಷೆಯ ಜೊತೆಗೆ ಕೃಷ್ಣ ಹೋಗಿದ್ದಾನೆ. ಯಶೋದೆ ಮತ್ತು ನಂದಗೋಪರಂತೂ ಬರೇ ವಿಟ್ನೆಸ್ ನೋಡ್ತಿದ್ದಾರೆ. ದೇವಕಿ ವಸುದೇವನ ಜೊತೆಗೆ ಕೃಷ್ಣ ಬಲರಾಮರು ಹೀಗೆ ಬರುವಾಗ ಕೈ ಮುಗಿದುಕೊಂಡು, ನೀವು ದೇವರಪ್ಪ, ನಿಮ್ಮಂಥ ದೇವರು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಭಾಗ್ಯ ನಮ್ಮದು, ನಾವು ಎಷ್ಟು ಧನ್ಯರು, ನೀವು ಪೂಜಾರ್ಹರು, ನಿಮ್ಮಂಥ ಭಗವಂತನನ್ನು ನಾವು ಇಲ್ಲಿ ಕಣ್ಣ ಮುಂದೆ ನೋಡುವಂತಾಯ್ತಲ್ಲ ಅಂತ ದೇವಭಾವದಲ್ಲೇ ಮಾತಾಡ್ತಾ ಇದ್ದಾರೆ. ಕೃಷ್ಣನಿಗೆ ಒಂದು ಕ್ಷಣ ನೆನಪಾಯಿತಂತೆ, ಓಹೋ ಹುಟ್ಟಿದ ಕ್ಷಣ ತೋರಿಸಿದ್ದಲ್ಲ ತಾನು ಯಾರು ಅಂತ, ಅದೇ ಭಾವದಲ್ಲಿದ್ದಾರೆ. ಇವರಿಗೆ ನಾನು ಒಂದು ಸರಿ ಮೋಹದ ಮಾಯೆಯ ಜಾಲ ಬೀಸಬೇಕು. ಯಾಕಂದರೆ ಮಗುವಿನ ಭಾವವನ್ನೇ ಅನುಭವಿಸಿಲ್ಲ ಪಾಪ. 8 ಮಕ್ಕಳನ್ನು ಕಳ್ಕೊಂಡವಳಲ್ವಾ, 8ನೇ ಮಗು ಕೂಡ ಯಶೋದೆ ಹತ್ರ ಹೋಗಿ ಬಿಟ್ಟಿದೆ. ಒಂದು ದಿನ ಮಗುವನ್ನು ಹೀಗೆ ಎದೆಗಿಟ್ಟು ಮುದ್ದಾಡಿದವಳಲ್ಲ. ಆ ಭಾವವೇ ಇಲ್ಲದ ಆ ಮದರ್ಹುಡ್ ಅಂತ ಯಾವುದನ್ನು ಹೇಳ್ತೇವೆ, ಆ ತಾಯ್ತನವನ್ನು ಅನುಭವಿಸದ ಜೀವನ, ಅದು ಎಷ್ಟು ಶುಷ್ಕ. ಇವಳಿಗೆ ಆ ಅನುಭವ ಕೊಡಬೇಕು ಅಂತ ಉದ್ದೇಶಪೂರ್ವಕವಾಗಿಯೇ ಕೃಷ್ಣ ಮಾಯೆಯ ಮೋಹದ ಜಾಲ ಬೀಸಿ ತಕ್ಷಣ ಇವನು ನನ್ನ ಮಗು, ಇದು ನನ್ನ ಮಗು, ನಾನು ಎಷ್ಟು ದಿವಸದಿಂದ ನೋಡಿಲ್ಲ ಅನ್ನಿಸುವ ಭಾವ ಹುಟ್ಟಿ ದೇವಕಿ ಹೀಗೆ ನೋಡುವುದರೊಳಗಾಗಿ ಆ ಭಾವವನ್ನು ತಾಯಿಯಲ್ಲಿ ಮೂಡಿಸ್ಲಿಕ್ಕೆ ಬೇಕಾಗಿ, ಅಮ್ಮ ಅಪ್ಪ ನಾವು ನಿನ್ನೊಟ್ಟಿಗೆ ಇರಬೇಕಿತ್ತು, ನಿನ್ನ ಜೊತೆಗಿದ್ದು ನಿನಗೆಲ್ಲ ಬಾಲಾನುಭವ, ಮಗುವಿನ ಶೈಶವಾವಸ್ಥೆ ಎಲ್ಲ ಸುಖಗಳನ್ನು ಕೊಡಬೇಕಿತ್ತು, ನಿನ್ನ ಹಾಲು ಉಣಬೇಕಿತ್ತು, ನಿನಗೆ ನನ್ನ ಆಟಗಳನ್ನೆಲ್ಲ ನೋಡಿ ನೀನು ಖುಷಿ ಪಡಬೇಕಿತ್ತು. ಯಾವುದನ್ನು ಮಾಡಲಿಲ್ಲಮ್ಮ. ಈ ಜೀವದ ಆಶೆಗೆ 13 ವರ್ಷ ನಿನ್ನ ಸೇವೆ ಮಾಡದೆ ದೂರ ಹೋಗಿಬಿಟ್ಟೆ. ಅಪ್ಪ ಅಮ್ಮನ ಸೇವೆ ಮಾಡದವರಿಗೆ ಯಾವ ನರಕವೋ ಇದೆ ಅಂತಾರೆ. ನಾನು ಅಂಥ ಎಲ್ಲ ತಪ್ಪುಗಳನ್ನು ಮಾಡಿದ್ದೀನಮ್ಮ, ಕ್ಷಮಿಸು ಅಂತ ನಮಸ್ಕರಿಸಿದ. ಈಗ ಅವಳಲ್ಲಿ ಪೂರ್ತಿ ತಾಯಿ ಜಾಗೃತವಾಗಿ ಅವಳ ಎದೆಯಿಂದ ಹಾಲು ಸರಿತು ಅಂತ ಅವಳು ಮತ್ತೊಮ್ಮೆ ಬಾಲ ಕೃಷ್ಣನ ಅನುಭವವನ್ನು ತಾನು ಅನುಭವಿಸಿ ಮತ್ತೆ ತನ್ನ ತಾಯಿತನದ ಆ ಪರಿಪೂರ್ಣ ಸ್ಥಿತಿಯನ್ನು ಅವಳು ಉಣ್ಣುವ ಒಂದು ಸುಖವನ್ನು ಕೃಷ್ಣ ಕೊಡ್ತಾನೆ. ಒಮ್ಮೆ ನೆನಪು ಮಾಡಿಕೊಳ್ಳಿ, ಕೃಷ್ಣ ಯಾಕೆ ಕರ್ಣನಿಗೆ ಅಮ್ಮನ ಗುಟ್ಟು ಹೇಳಿದ್ದು.
ಅನೇಕರು ಹೇಳೋದೇನು, ಕರ್ಣನನ್ನು ಹಾಳು ಮಾಡಲಿಕ್ಕಿತ್ತು. ಕರ್ಣನನ್ನು ತನ್ನ ಪಾರ್ಟಿಗೆ ಕರೀಲಿಕ್ಕೆ ಹೋಗಿ ದುರ್ಯೋಧನನ ವಂಶದಿಂದ ಅಥವಾ ಆ ಪಾರ್ಟಿಯಿಂದ ಈಚೆಗೆ ಬರೆಸಿ ಪಾಂಡವರ ವಶ ಮಾಡಲಿಕ್ಕೆ ಕೃಷ್ಣ ಹೋಗಿ ಈ ಕುತಂತ್ರ ಮಾಡಿದ. ಅರ್ಥ ಆದವರಿಗಲ್ಲ ಈ ಮಾತು. ಅವನು ಹೋಗಿ ಹೇಳಿದ್ದು ಯಾಕೆ ಅಂದರೆ, ಕುಂತಿಗೆ ಕರ್ಣನಿಲ್ಲದ ದುಃಖ ಇತ್ತು ಅಂತ ಗೊತ್ತಿತ್ತು. ಕರ್ಣನಿಗೆ ನಿಜ ತಾಯಿಯ ಸ್ಪರ್ಶವಿಲ್ಲ ಅಂತ ಗೊತ್ತಿತ್ತು. ಆ ಅನುಭವದ ಸುಖ ಅದು ತಂದೆಯನ್ನು ತಾಯಿಯನ್ನು ಕಳೆದುಕೊಂಡ ಅನಾಥ ಮಗುವಿಗೆ ಮಾತ್ರ ಅಂತ ಗೊತ್ತಿತ್ತು. ಅಂಥ ಎತ್ತರದಲ್ಲಿದ್ದಾನೆ ಕೃಷ್ಣ. ನಮ್ಮಂತಹ ಪುಡುಕೋಶಿ ರಾಜಕಾರಣಿಯ ತಂತ್ರ ಅಲ್ಲವೇ ಅಲ್ಲ ಅದು. ಯಾಕೆಂದ್ರೆ ಕೃಷ್ಣ ಹೇಳೋದು, ನೀನು ಕುಂತಿಯ ಮಗ, ನೀನು ಯುಧಿಷ್ಠಿರನಿಗೂ ದೊಡ್ಡವ. ಪಂಚಪಾಂಡವರು ನನ್ನ ಮಾತನ್ನಾಗಲಿ ಕುಂತಿಯ ಮಾತನ್ನಾಗಲಿ ಮೀರುವುದಿಲ್ಲ. ಎಲ್ಲಕ್ಕೂ ಮಿಗಿಲಾಗಿ ಯುಧಿಷ್ಠಿರ ಎಷ್ಟು ಧರ್ಮನಿಷ್ಠನೆಂದರೆ, ನೀನು ಅಣ್ಣನೆಂದು ಗೊತ್ತಾದ ಕ್ಷಣ ತನ್ನ ಪಟ್ಟ, ತನ್ನ ಸಿಂಹಾಸನ, ತನ್ನ ರಾಜ್ಯ, ತನ್ನ ಭೋಗ ಎಲ್ಲವನ್ನೂ ನಿನಗೆ ಧಾರೆ ಎರೆದು ಸಿಂಹಾಸನ ಕೊಡುತ್ತಾನೆ. ಎರಡೂ ಪಕ್ಷ, ಅತ್ತ ಪಾಂಡವರು ಇತ್ತ ಕೌರವರು ಯುದ್ಧವಿಲ್ಲದೆ ಸುಖವಾಗಿ ಬಾಳಬಹುದು. ನೀನು ದುರ್ಯೋಧನನನ್ನು ಸಮಾಧಾನಿಸಲಿಕ್ಕೆ ಸಿದ್ಧನಾಗುವಷ್ಟು ನಿನಗೆ ಆತ್ಮೀಯತೆ ಇದೆ. ನೀನು ದುರ್ಯೋಧನನನ್ನು ಯಾರಾದರೂ ಒಪ್ಪಿಸಬಹುದಾದರೆ ಅದು ನೀನು ಮಾತ್ರ. ನೀನು ಹೋಗಿ ಒಪ್ಪಿಸು. ಯುದ್ಧ ಆಗದೇ ಇರಲಿ ಅನ್ನುವುದನ್ನು ಅದರ ಡೆಡ್ ಪಾಯಿಂಟ್ ವರೆಗೆ ಕೃಷ್ಣ ಪ್ರಯತ್ನ ಮಾಡಿದ್ದಾನೆ. ಕೃಷ್ಣ ಬರೇ ಹಿಂಸೆ ಹೇಳಿದ್ದು ಅನ್ನೋರು ದಯವಿಟ್ಟು ಓದಬೇಕು. ಆ ಹಿಂಸೆಗಾಗಿ ಮಾಡಿದ ಅವನ ಪ್ರಯತ್ನ ಅದರ ಎಲ್ಲ ತುದಿಯವರೆಗೆ ಹೋಗಿ ವಿಫಲ ಆದ್ಮೇಲೆ ಇನ್ನು ಏನೂ ಗತಿ ಇಲ್ಲ ಅಂದಾಗ ಬನ್ನಿ ಯುದ್ಧ ಮಾಡೋಣ. ಸ್ವಲ್ಪ ಸಂಧಾನ ಭಾಗದಲ್ಲಿ ನಾನು ಹೇಳ್ತೀನಿ ಏನೇನು ಪ್ರಯತ್ನ ಮಾಡಿದ್ದಾನೆ ಯೋಚನೆ ಮಾಡಿ. ಸುಮ್ಮನೆ ಏಕಾಏಕಿ ಯುದ್ಧ ಮಾತಾಡಬಾರ್ದು. ಎಷ್ಟು ಜನ ಸಾಯ್ತಾರೆ, ಎಷ್ಟು ಪಾಪದವರು. ಇವತ್ತು ಯಾರ್ಯಾರೋ ಯಾವನೋ ಒಬ್ಬ ಯುದ್ಧ ಶುರು ಮಾಡುವವನು ಸೇಫ್ ಝೋನ್ನಲ್ಲಿದ್ದಾನೆ. ಅವನಿಗೆ ಯಾರೋ ಬಾಂಬ್ ಹಾಕಿದ್ರು ಎಲ್ಲಿ ಪ್ರೊಟೆಕ್ಷನ್ ಗೊತ್ತಿದೆ ಅವನಿಗೆ. ಪಾಪ ಯಾರೋ ಬೀದಿಯಲ್ಲಿ ಹೋಗುವ ನಾವು ಸಾಯುದು. ಯಾವ ಯುದ್ಧದಿಂದ ಯಾರಿಗೆ ಸುಖ ಆಗಿದೆ ಸ್ವಾಮಿ? ಕೃಷ್ಣ ಎಂಥ ಪ್ರಯತ್ನ ಮಾಡ್ತಾನೆ. ಅವನ ಸಿನ್ಸಿಯಾರಿಟಿಯನ್ನು ಒಂದು ಸಾರಿ ಮಹಾಭಾರತದ ಪುಟಗಳಲ್ಲಿ ನೀವು ಓದಿ ನೋಡಿ ಆಮೇಲೆ ಮಾತಾಡಬೇಕು. ಕೃಷ್ಣನನ್ನು ಅಮಾಯಕವಾಗಿ ಹಿಂಸೆ ಪ್ರಚೋದಕ ಅಂತ ಅಲ್ಲವೇ ಅಲ್ಲ. ಅವನು ಅಹಿಂಸೆಯ ಪ್ರಚೋದಕ ಕಟ್ಟ ಕಡೆಯವರೆಗೆ. ಅದಕ್ಕೇನೆ ಅವನು ನಾನು ಶಸ್ತ್ರ ಎತ್ತುವುದಿಲ್ಲ ಅಂತ ಸಾಂಕೇತಿಕವಾಗಿ ಹೇಳಿದ್ದು. ಅದು ಸಾತ್ವಿಕ ಸ್ಥಿತಿಯ ಕೊನೆಯ ಹಂತ. ನಾನು ಅದನ್ನು ಮತ್ತೆ ಬರ್ತೀನಿ. ರಾಜಸನಿದ್ದಾಗ ಮಾತ್ರ ಅವನು ಡೈರೆಕ್ಟ್ ಫೈಟ್. ರಾಜಸದ ಹಂತ ಮೀರಿತು ನೋಡಿ, ಅಲ್ಲಿಂದ ಅವನು ಶಸ್ತ್ರ ಎತ್ತುವುದಿಲ್ಲ ಅಂತ ಪ್ರತಿಜ್ಞೆ ಮಾಡುವ ಸಾತ್ವಿಕ ಹಂತಕ್ಕೆ ಹೋಗುವಾಗ ಆಗ ಅವನ ಹೋರಾಟ ಇಲ್ಲ, ಬೇರೆಯವರ ಮುಖಾಂತರ ಹೋರಾಟ. ಯಾಕೆ? ಸಾತ್ವಿಕ ಸ್ಥಿತಿಗೆ ಅವನು ಮಾತ್ರ ಅಂತ ಗೊತ್ತಾಗುವ ಹಂತ ಬರುತ್ತೆ. ನಾನೇನು ಮಾಡ್ಲಿಕ್ಕಿಲ್ಲ. ಅದಕ್ಕೆ ಅವನು ಹೇಳಿದ್ದು ನಿಮಿತ್ತ ಮಾತ್ರಂಭವ ಸವ್ಯಸಾಚಿ. ಇದೆಲ್ಲ ಬಹಳ ಸೂಕ್ಷ್ಮವಾದ ವಿಷಯಗಳಿವೆ. ಹಾದಿ ತಪ್ಪಿಸುವ ಮಾತುಗಳು ತುಂಬ ಹೆಚ್ಚಾಗಿವೆ. ನಮ್ಮಲ್ಲಿ ಎಲ್ಲರೂ ಬೀದಿಗೆ ಬನ್ನಿ ಯುದ್ಧ ಮಾಡಿ ಅಂತ ಹೇಳ್ತೀರಿ. ಎಷ್ಟು ಜನರನ್ನು ಕೊಲ್ಲುವವರು ಇದ್ದೀರಿ ಸ್ವಾಮಿ ನೀವು? ಬೀದಿಗೆ ಬನ್ನಿ ಹೋರಾಟ ಮಾಡಿ ಅಂತ ಹೇಳಿ ಪ್ಯಾರಲಲ್ ಆದ ಒಂದು ಮಿಲಿಟರಿ ವ್ಯವಸ್ಥೆಯನ್ನು ಈಗ ಬೆಳೆಸ್ತಾ ಇದ್ದಾರೆ ಅಂತ ಕೇಳಿದ್ದೇನೆ ಭಾರತದಲ್ಲಿ. ಅಂದರೆ ಈ ಥರ ಭಯೋತ್ಪಾದನೆಯ ಹೆಸರಿನಲ್ಲಿ ಯುದ್ಧಕ್ಕೆ ಬರುವ ಕುತಂತ್ರದ ಮಾರ್ಗದಿಂದ ಬಂದು ಯುದ್ಧ ಮಾಡುವವರನ್ನೇ ಕೊಲ್ಲುವಂತಹ ಒಂದು ಯಶಸ್ವಿ ವ್ಯವಸ್ಥೆಯನ್ನು ನಮ್ಮಲ್ಲಿ ನಾವು ಮಾಡ್ತಿದ್ದೀವಿ. ನಾವು ಕೂಡ ಒಂದು ಅಂಥ ಭಯೋತ್ಪಾದಕರಂತೆ ಜೀವ ಕೊಡೋದಕ್ಕೆ ಸಿದ್ಧವಾದ ಒಂದು ಪಡೆಯನ್ನು ನಿರ್ಮಾಣ ಮಾಡ್ತಿದ್ದೇವೆ ಅಂತ ಯಾರೋ ಹೇಳ್ತಾರೆ ಭಾರತದ ಮಟ್ಟಿಗೆ. ಅಂಥದ್ದು 100 ಆಗಲಿ ಒಪ್ತೇನೆ ನಾನು. ಯಾಕೆ ಗೊತ್ತಾ? ರಾಕ್ಷಸರಿಗೆ ರಾಕ್ಷಸ ಮಾರ್ಗವೇ ಸರಿ. ಗೊತ್ತಾಗದ ಹಾಗೆ ನಮ್ಮಲ್ಲಿ ಅಂಥವರನ್ನು ಸಿದ್ಧ ಮಾಡಬೇಕು, ಇವರನ್ನು ಅಟ್ಯಾಕ್ ಮಾಡಿಸ್ಬೇಕು. ನಾವು ಹೆಣ್ಮಕ್ಳು ಅಲ್ಲಿ ಪೆಹಲ್ಗಾಮಲ್ಲಿ ಎಲ್ಲ ನಾವು ಹೋಗಿ ಯುದ್ಧ ಮಾಡಬೇಕಿತ್ತು ಹೆಣ್ಮಕ್ಳು ಅಂತ ಹೇಳ್ತಾರಲ್ಲ, ಎಲ್ಲಿ ಇದ್ದೀರಿಪ್ಪ ನೀವು? ಏನು ನಾವೆಲ್ಲ ಬಾರ್ನ್ ಟ್ರೈನ್ಡ್ ಯೋಧರ, ಕ್ಷತ್ರಿಯರ? ನಾವು ಜಗತ್ತಿನಲ್ಲಿ ಎಲ್ಲರೂ ಕ್ಷತ್ರಿಯರಾದ್ರೆ ಏನು ಉಪಯೋಗ? ಉಳಿಯುತ್ತೇನು? ಬ್ರಾಹ್ಮಣರು ಏನ್ ಮಾಡಬೇಕು? ವೈಶ್ಯರು ಏನ್ ಮಾಡಬೇಕು? ಇತರರು ಏನ್ ಮಾಡಬೇಕು? ಎಲ್ಲಾ ರೀತಿಯಿಂದ ಬದುಕಬೇಕು ಅಂತ ಅಪೇಕ್ಷೆ ಪಡುವವರು. ಹಾಗಲ್ಲ ಮಾರ್ಗ. ಯೋಧರು ಯೋಧರಾಗಬೇಕು, ಕ್ಷತ್ರಿಯರು ಕ್ಷಾತ್ರದಿಂದ ಪವರ್ಫುಲ್ ಆಗಬೇಕು. ನಮ್ಮಲ್ಲಿ ಕ್ಷಾತ್ರ ಗುಣದಲ್ಲಿ ಇರುವವರನ್ನು ಹೆಚ್ಚು ಆಯ್ಕೆ ಮಾಡಿ ಕ್ಷತ್ರಿಯರನ್ನು ಅದಕ್ಕೆ ಯುದ್ಧಕ್ಕೆ ಸೇರಿ, ಆರ್ಮಿಗೆ ಸೇರಿ ನಿಜವಾಗಿ ಯುದ್ಧ ಮಾಡುವ ಅಪೇಕ್ಷೆ ಇದ್ರೆ ಬೀದಿಗೆ ಬನ್ನಿ ಹೋರಾಟ. ಅಮಾಯಕ ಆಗುತ್ತೆ. ಅರಾಜಕತೆ ಆ ಒಂದು ಪರಿಹಾರವೇ ಅಲ್ಲ. ಅರಾಜಕತೆಯನ್ನು ಹೇಳುವ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಮಾಡ್ತಿರೋದೇ ಎಲ್ಲ ಕಡೆ ಆಗ್ತಾ ಇರುವ ಅರಾಜಕತೆಗೆ ಕಾರಣ. ಪ್ರತಿಯೊಬ್ಬರು ಸಾಯ್ತಾ ಇರೋದು ಬೀದಿ ಬೀದು ಇದೆ. ನಮ್ಮಲ್ಲೆಲ್ಲರೂ ಅದನ್ನೇ ಪ್ರಚೋದಿಸಿದ್ದು. ಬೀದಿಗೆ ಬನ್ನಿ ಹೊಡೀರಿ. ಮನೇಲಿ ಕೂತರು ಸುಟ್ಟು ಹಾಕ್ತಾರೆ ಸ್ವಾಮಿ. ವೇದವ್ಯಾಸರದೊಂದು ಮಾತು ಇದೆ,
ಬ್ರಹ್ಮನಿಷ್ಠರು, ತಪಸ್ವಿಗಳು, ಋಷಿಗಳು, ಮುನಿಗಳು, ಸಾತ್ವಿಕರನ್ನು ಕೊಲೆ ಮಾಡುವುದಕ್ಕೆ ಇತರರು ಬಂದದ್ದೇ ಕಥೆ, ಇತಿಹಾಸ. ಹಿರಣ್ಯಕಶಿಪುವಿನ ಕಾಲದಿಂದ ರಾಮನ ಕಾಲದಲ್ಲಿ ಯಾರೇ ನಿಮ್ಮನ್ನು, ತಪಸ್ವಿಗಳನ್ನು, ಋಷಿಗಳನ್ನು, ಮುನಿಗಳನ್ನು, ಸಾತ್ವಿಕರನ್ನು, ಬ್ರಹ್ಮಜ್ಞಾನಿಗಳನ್ನು ಕೊಲ್ಲುವವರು ಬಂದರೆ 3 ದಾರಿ: ಓಡಿ ಹೋಗಿ ಗುಹೆಯಲ್ಲಿ ಅವಿತಿಟ್ಟುಕೊಳ್ಳಿ, ಕಾಲ ಬಂದಾಗ ಹೊರಗೆ ಬನ್ನಿ, ತಪಸ್ಸಿಗೆ ಕುಳಿತುಕೊಳ್ಳಿ, ಇಲ್ಲವೇ ಎದೆ ಕೊಟ್ಟು ಸಾವಿಗೆ ಸಿದ್ಧರಾಗಿ ನಾನು ಸಾಯುತ್ತೇನೆ, ನಿನಗೆ ಶರಣಾಗುವುದಿಲ್ಲ ಎನ್ನಿ. 3ನೆಯ ದಾರಿ ನೀಚ ದಾರಿ, ಶರಣಾಗಿ ಅವರ ಧರ್ಮ ಸೇರಿಕೊಳ್ಳಿ. ಈ 3 ಸಾಧ್ಯತೆ ಅಂತಾರೆ. ಇವತ್ತಿಗೂ ರೆಲೆವೆಂಟ್ ಅಲ್ವಾ? ಇದನ್ನೇ ಅಲ್ವಾ ಗಾಂಧೀಜಿ ಹೇಳಿದ್ದು? ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ನಾವು? ಇದನ್ನೇ ಕೃಷ್ಣನು ಪ್ರತಿಪಾದಿಸಿದ್ದು. ಆದರೆ ನಮಗೆ ನೋಡುವ ದೃಷ್ಟಿ ಬದಲಾಗಲಿಲ್ಲ. ನಾವು ಏನೇನೋ ಒಂದು ಸಿಂಗಲ್ ಡೈಮೆನ್ಷನಲ್ಲಿ ನೋಡು, 3D ಡೈಮೆನ್ಷನ್ ನೋಡ್ತಾ ಇಲ್ಲ. ಇಂಥದನ್ನೆಲ್ಲ ಕೃಷ್ಣ ಹೇಳ್ತಾ ಎಲ್ಲ ಕಡೆ ಸೂಚನೆ ಕೊಟ್ಟದ್ದು. ಅಕ್ರೂರನ ವಧೆ ಮಾಡಿದ ನಂತರ ತಾಯಿಗೆ ತಾಯ್ತನ ಕೊಟ್ಟು ಉಗ್ರಸೇನನನ್ನು ಪಟ್ಟಕ್ಕೆ ಕೂಡಿಸಿದ. ತಾನು ದೊರೆ ಆಗಲಿಲ್ಲ. ನೋಡಿ, ನಮ್ಮಲ್ಲಿ ಒಬ್ಬ ರಾಜಕಾರಣಿ ಅಂತ ಕೃಷ್ಣನ ಹೇಳ್ತಾರೆ. ರಾಜಕಾರಣಿಗಳು ಯಾಕೆ ಹೋಗ್ತಾರೆ ಹೇಳಿ? ತಮಗೆ ಸಿಂಹಾಸನ ಬೇಕು ಅಂತ, ತಮ್ಮ ಪವರ್ ಬೇಕು, ತಮಗೆ ರಾಜ್ಯ ಬೇಕು ಅಂತ. ಎಲ್ಲಿ ಹೋಗಿದ್ದಾನೆ ಕೃಷ್ಣ? ಯಾವ ಹತ್ರ ಹೋದ್ರೂ ಕೂಡ ಕೊಲ್ಲೋದು, ಅಲ್ಲಿ ಯಾರನ್ನ ವ್ಯವಸ್ಥೆ ಮಾಡೋದು, ಎಲ್ಲಿಯೂ ಕುತ್ಕೊಳ್ಳಿಲ್ಲ ಕೃಷ್ಣ. ಒಂದು ಮಾತು ಇದೆ, ಯದುವಂಶದವರಿಗೆ ಯಯಾತಿಯ ಶಾಪ, ಆದ್ರಿಂದ ಅವನು ಕುತ್ಕೊಳ್ಳಿಲ್ಲ ಅಂತ ಹೇಳುವವರು ಇದ್ದಾರೆ. ಅದನ್ನು ಕೂಡ ಸುಳ್ಳು ಮಾಡ್ತಾನೆ ಕೃಷ್ಣ. ಏನ್ ಗೊತ್ತಾ? ಉಗ್ರಸೇನನಿಗೆ ಹೇಳ್ತಾನೆ, ನೀನು ಯದುವಂಶೀಯ, ಯಯಾತಿಯ ಶಾಪದಿಂದ ರಾಜರಾಗಲ್ಲ ಅಂತ ನಮಗೊಂದು ಅಪವಾದ ಇದೆ. ನಾನು ನಿನ್ನನ್ನು ಕೂಡಿಸುತ್ತೇನೆ, ನಿನ್ನನ್ನು ಯಾರು ಇಳಿಸುವುದಕ್ಕಾಗುವುದಿಲ್ಲ, ಕೂಡು. ಯದುವಂಶದ ಶಾಪವನ್ನು ಸುಳ್ಳು ಮಾಡಿ ಆಗಿದೆ. ಹಾಗಾಗಿ ಶಾಪಕ್ಕೆ ಹೆದರಿ ಕೂತ್ಕೊಳ್ಳದೆ ಇರುವುದಲ್ಲ, ಬೇಡ ಅನ್ನುವ ಮಹಾ ದಾರ್ಶನಿಕ ಸ್ಥಿತಿ ಕೃಷ್ಣ ತೋರಿಸ್ಲಿಕ್ಕುಂಟು ನಮಗೆ. ಯಾವುದನ್ನು ಅಂಟಿಕೊಳ್ಳದೆ ಬಿಡು. ರಾಜ ಪದವಿಯೂ ಅಲ್ಲ, ಅದರ ಆಚೆಗೊಂದಿದೆ. ಬಹಳ ಅಂದ್ರೆ ನೀವೇನಾಗ್ಬೋದಪ್ಪ? ಪ್ರೈಮ್ ಮಿನಿಸ್ಟರ್ ಆಗ್ಬೋದು. ಅದನ್ನು ಮೀರಿದ್ರೆ ಇನ್ನೇನಾಗ್ಬೋದಪ್ಪ? ವರ್ಲ್ಡಿನ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗ್ಬೋದು. ಅದನ್ನು ಮೀರಿದ್ರೆ ಆ ಭಗವಂತ ಬಹಳ ದೊಡ್ಡ ಪ್ರೈಮ್ ಮಿನಿಸ್ಟರ್ ಇದ್ದಾನಲ್ಲ, ಅಲ್ಲಿಗೆ ಬನ್ನಿ ನಿಂತಾನೆ ಕೃಷ್ಣ. ಇವೆಲ್ಲ ಲಿಮಿಟೇಷನ್. ಅದಕ್ಕೆ ಉಗ್ರಸೇನನನ್ನ ಕೂಡಿಸಿದ. ತಾನು ಸಾಂದೀಪನಿ ಮುನಿಗಳ ಹತ್ರ ಗರ್ಗರು ಮತ್ತೆ ಕುಲಪುರೋಹಿತರು ಗರ್ಗರೆ, ನೆನ್ಪಿಟ್ಕೊಳ್ಬೇಕು. ಅವರಿಗೆ ಕಾಲಯವನನ್ನು ಹುಟ್ಟಿಸಿದ ನಂತರ ಪಶ್ಚಾತ್ತಾಪ ಎಲ್ಲ ಆಗುತ್ತೆ. ಅವ್ರು ಮತ್ತೆ ಯಾದವರ ಹತ್ರನೇ ಸೇರ್ಕೊತಾರೆ. ಯಾದವರು ಕೂಡ ಪಶ್ಚಾತ್ತಾಪ ಪಡ್ತಾರೆ. ಪರಸ್ಪರ ಅವ್ರು ಮತ್ತೆ ಒಪ್ಪಿಕೊಳ್ತಾರೆ. ಹಾಗಾಗಿ ಗರ್ಗರೆ ಇವರ ಕುಲಪುರೋಹಿತರು. ಅವನು ಮತ್ತೆ ಸಾಂದೀಪಿನಿ ಮುನಿಗಳ ಉಪನಯನಾದಿಗಳನ್ನು ಮುಗಿಸ್ಕೊಂಡು ಮೊದಲೇ ಬಂದಿದ್ದಾನೆ ಗರ್ಗರ ಮುಖಾಂತರ. ಈಗ ಅವನು ನೇರವಾಗಿ ಹೋಗುವುದು ಸಾಂದೀಪಿನಿ ಗುರುಗಳ ಹತ್ರ, ಗುರುಕುಲಕ್ಕೆ ಪಾಠ ಕೇಳಕ್ಕೆ. ಮತ್ ಪುನಃ ಬಹಳ ಇಂಟ್ರೆಸ್ಟಿಂಗ್, ಕೃಷ್ಣನಿಗೆ ಪಾಠ ಬೇಕಾ? ಆದ್ರೆ ಕೃಷ್ಣ ಮತ್ತೆ ಹೇಳ್ತಾನೆ, ನಾನು ಯಾಕೆ ಪಾಠ ಕೇಳಕ್ ಹೋಗಿದ್ದೆ ಅಂದ್ರೆ, ಕೃಷ್ಣನೇ ಶಾಲೆಗೆ ಹೋಗ್ಲಿಲ್ಲ, ನಾವು ಹೋಗದಿದ್ರೆ ಆಯ್ತು ಅಂತ ಗುರುಕುಲಕ್ಕೆ ಎಲ್ಲರೂ ಹೋಗೋದು ಬಿಡ್ತಾರೆ. ನಾನು ರಾಂಗ್ ಮಾಡೆಲ್ ಕೊಡಬಾರ್ದು, ಎಲ್ಲರಿಗೂ ರೈಟ್ ಮಾಡೆಲ್ ಕೊಡ್ಬೇಕು, ಅದಕ್ಕೋಸ್ಕರ ಹೋಗಿದ್ದೇನೆ. ಎಷ್ಟು? ಅವನು 64 ವಿದ್ಯೆಗಳನ್ನ 64 ದಿನದಲ್ಲಿ ಕಲಿಸಿ ಮುಗಿಸಿ ಬರ್ತಾನೆ. ಸಾಂದೀಪಿನಿ ಗುರುಗಳಿಗೆ ಗುರುದಕ್ಷಿಣೆ ಏನು ಕೊಡ್ಲಿಕ್ಕೆ ಹೇಳ್ತಾನೆ? ಯಾಕೋ ಅನಿಸುತ್ತೆ ಸಾಂದೀಪನಿಗಳಿಗೆ ಇವನು ಬಹಳ ವಿಶೇಷ ಇದ್ದಾನೆ. ನಾನು ಇತ್ತೀಚೆಗೆ ಲವಣಾಸುರನಿಂದಾಗಿ ಲವಣ ಸಮುದ್ರದ ಈ ಒಂದು ಸಮುದ್ರಕ್ಕೆ ಹೋದ ನನ್ನ ಮಗನನ್ನು ಕಳ್ಕೊಂಡಿದ್ದೇನೆ, ಮಗನನ್ನ ಕೇಳಿ ನೋಡುವ ಅಂತ ಗುರುದಕ್ಷಿಣೆ ಮಗನನ್ನ ಕೇಳ್ತಾರೆ ಸಾಂದೀಪಿನಿ ಮುನಿಗಳು. ಹಾಗೆ 5 ಜನ ರಾಕ್ಷಸ ಒಳಗಿದ್ದಾನೆ, ನಾನು ತಗೊಂಡದ್ದಲ್ಲ ಅಂತ ಸಮುದ್ರ ಹೇಳುತ್ತೆ. 5 ಜನ ರಾಕ್ಷಸನನ್ನು ಹುಡುಕಿದ್ರೆ ಅವನು ಶಂಖ ಅವನ ಒಳಗೆ ಸಿಗುತ್ತೆ ಹೊರತು ಆ ಮಗು ಸಿಗಲ್ಲ. ಆ ಶಂಖವೇ 5 ಜನನಿಂದ ಸಿಕ್ಕಿದ್ದರಿಂದ ಪಾಂಚಜನ್ಯ, ಅದು ಖಾಯಂ ಆಯಿತು ಕೃಷ್ಣನ ಕೈಯಲ್ಲಿ. ಆ ಪಾಂಚಜನ್ಯವನ್ನ ಊದಿ ಯಮನಪುರಕ್ಕೆ ಹೋಗ್ತಾನೆ, ಸಂಯಮಿನಿ ಪುರಕ್ಕೆ. ಯಮನ ಮುಂದೆ ಹೋಗಿ ಊದಿ ಕರೀತಾನೆ, ಕೊಡು ನನ್ನ ಮಗನನ್ನು, ನನ್ನ ಗುರುಗಳ ಮಗನನ್ನು. ಯಮ ಇವನನ್ನು ಗೊತ್ತುಪಡಿಸಿಕೊಳ್ತಾನೆ, ಮಗನನ್ನು ಕೊಡ್ತಾನೆ. ಕೊಡಕ್ಕೆ ಸಾಧ್ಯನಾ? ಸತ್ತು ಹೋದವನು ಸುಟ್ಟು ಭಸ್ಮಾಗಿದ್ದಾನೋ, ತಿಂದು ಮುಗಿಸಿಯಾಗಿದೋ ಏನು ಗೊತ್ತು. ಬೇರೆ ಬೇರೆ ಘಟನೆಗಳಿವೆ. ಸ್ವರ್ಗಾರೋಹಣಕ್ಕೆ ಪೂರ್ವದಲ್ಲಿ ಮಹಾಭಾರತದಲ್ಲಿ ಒಂದು ಘಟನೆ ಬರುತ್ತೆ. ವೇದವ್ಯಾಸರು ಈ ವಾನಪ್ರಸ್ಥಾಶ್ರಮಕ್ಕೆ ಹೋದ ಗಾಂಧಾರಿ ಮತ್ತು ಧೃತರಾಷ್ಟ್ರ, ಕುಂತಿ, ವಿದುರ ಎಲ್ಲರನ್ನು, ಅದರ ಜೊತೆಗೆ ಅನೇಕ ಯುಧಿಷ್ಠಿರನ ಜೊತೆಗೆ ಇಡೀ ಪರಿವಾರ ಬಂದಿರ್ತಾರೆ, ಸುಭದ್ರೆ, ಉತ್ತರ ಎಲ್ಲರೂ ಇದ್ದಾರೆ. ಎಲ್ಲ ಸ್ತ್ರೀ ಸಮೂಹ, ಪುರುಷ ಸಮೂಹ ಎಲ್ಲರೂ ಇರುವಾಗ ವೇದವ್ಯಾಸರು ಬರ್ತಾರೆ. ನಿಮಗೆ ಏನು ಬೇಕು ಅಂತ ಕೇಳ್ತಾರೆ. ಎಲ್ಲರ ಕಣ್ಣಲ್ಲಿ ಅವರಿಗೆ ಕಾಣುವುದೇನು ಅಂದ್ರೆ, ವೇದವ್ಯಾಸರಿಗೆ ಅವರು 16 ವರ್ಷ ಆಗಿದೆ ಮಹಾಭಾರತ ಯುದ್ಧ ಆಗಿ ಎಲ್ಲ ಕಳ್ಕೊಂಡು. 16 ವರ್ಷದಲ್ಲಿ ಅವರ ಕಣ್ಣುಗಳಲ್ಲಿ ಎಲ್ಲರಿಗೂ ವೇದವ್ಯಾಸರಿಗೆ ಕಾಣುವುದೇನು ಅಂದ್ರೆ ಅವರ ಮಕ್ಕಳು ಬೇಕು ಅವರಿಗೆ. ಕುಂತಿಯ ಕಣ್ಣಲ್ಲಿ ಕರ್ಣ ಕಾಣ್ತಿರ್ತಾನೆ,
ಧೃತರಾಷ್ಟ್ರನ ಹೆಂಡತಿಯ ಕಣ್ಣಲ್ಲಿ ಗಾಂಧಾರಿಯಲ್ಲಿ, ಆಮೇಲೆ ಕುಂತಿ ಮಾತ್ರ ಅಲ್ಲ, ಸುಭದ್ರೆಯಲ್ಲಿ, ಅಭಿಮನ್ಯು, ಉತ್ತರೆಯಲ್ಲಿ, ಎಲ್ಲರಲ್ಲೂ ಅವರು ಕಳ್ಕೊಂಡವರನ್ನು ಅವರು ಹುಡುಕ್ತಿದ್ದಾರೆ. ಅನೇಕ ಜನ ಸ್ತ್ರೀಯರು ಅವರ ಯೋಧರನ್ನು, ಅವರ ಗಂಡನ. ವೇದವ್ಯಾಸರಿಗೆ ಗೊತ್ತಾಗ್ತದೆ, ನಿಮಗೆ ನೀವು ಕಳೆದುಕೊಂಡವರನ್ನು ನೋಡಬೇಕು ಅಲ್ವಾ ಅಂತ ಕೇಳ್ತಾರೆ. 16 ವರ್ಷ ಆಗಿದೆ ಯುದ್ಧ ಆಗಿ. ಹೌದು ಅಂತಾರೆ ಇವರೆಲ್ಲ. ನಾಳೆಯ ದಿನ ನನ್ನ ತಪಶಕ್ತಿ ಒಮ್ಮೆ ಎಲ್ಲರಿಗೂ ಗೊತ್ತಾಗಲಿ, ಗಂಗಾದಡಕ್ಕೆ ಬನ್ನಿ ಅಂತ ಗಂಗಾದಡಕ್ಕೆ ಕರ್ಕೊಂಡೋಗಿ ಆಹ್ನಿಕಗಳನ್ನೆಲ್ಲ ಮಾಡ್ಲಿಕ್ಕೆ ಹೇಳಿ ಮುಗಿಸ್ತಾರೆ. ತನ್ನದೇ ಆದ ಒಂದು ಕ್ರಿಯೆಗಳನ್ನು ಮಾಡಿ ಅತ್ತ ನೋಡಿ ಅಂತಾರೆ. ಆ ಇಡೀ ದಡದಲ್ಲಿ ಆ ಕಾಲಕ್ಕೆ ಯುದ್ಧ ಮಾಡುವಾಗ ಯಾವ ವೇಷಭೂಷಣಗಳಲ್ಲಿ ಇದ್ರಲ್ಲ, ಅದೇ ವೇಷಭೂಷಣಗಳಲ್ಲಿ ಕರ್ಣ ಮೊದಲಾದ ಎಲ್ಲಾ ಯೋಧರು, ಇನ್ಕ್ಲೂಡಿಂಗ್ ದುರ್ಯೋಧನ, ಯಾರೆಲ್ಲ ಸತ್ತಿದ್ದಾರೆ ಅಷ್ಟು ಜನ ತಮ್ಮ ತಮ್ಮ ರಥ, ಕೆಲವರು ತಮ್ಮ ಕುದುರೆ, ಕೆಲವರು ಆನೆ, ಕೆಲವರು ಪದಾತಿಗಳಾಗಿ ಎಲ್ಲರೂ ಇದ್ದಾರೆ. ಅಷ್ಟು ಜನರನ್ನು ವೇದವ್ಯಾಸರು ನೋಡುವುದಕ್ಕೆ ಹೇಳ್ತಾರೆ. ಅಷ್ಟು ಜನ ನೋಡ್ತಾರೆ. ಪರವಾಗಿಲ್ಲಲ್ಲ, 18 ವರ್ಷ 16 ವರ್ಷ ಸತ್ತ ಮೇಲೂ ಕರೆದ್ರೆ ಬರ್ತಾರೆ ಅಂತ. ಆದರೆ ಅದೇ ಬಾಡಿ, ಅದೇ ಡ್ರೆಸ್ಸು ಆಗ್ಬೋದು. ನಾನು ನಿಮ್ಗೆಲ್ರಿಗೂ ಕೇಳ್ತೀನಿ, ನಿಮ್ಮಲ್ಲಿ ಯಾರನ್ನೇ ನೀವು ಕಳ್ಕೊಂಡವರಿದ್ದರೆ ಅವ್ರು ಇವತ್ತು ರಾತ್ರಿ ಬರ್ತೇನೆ ಅಂದರೆ ನೋಡ್ಲಿಕ್ಕೆ ರೆಡಿ ಇದ್ದೀರಾ ಅಂತ ಒಂದ್ಸರಿ ಯೋಚನೆ ಮಾಡಿ. ವೇದವ್ಯಾಸರ ಅನುಗ್ರಹವಿತ್ತು, ಅವರ ತಪಶಕ್ತಿಯ ಫಲವಿತ್ತು, ನೋಡಕ್ಕೆ ಸಾಧ್ಯ ಆಯಿತು. ನಿಮಗೊಂದು ಘಟನೆ ಹೇಳ್ತೇನೆ. ನಾನು ನನ್ನ ಗುರುಗಳ ಪುಸ್ತಕದ ಪ್ರೂಫ್ ರೀಡಿಂಗ್ನಲ್ಲಿದ್ದೆ. ಒಬ್ಬಳೇ ಇರ್ತೇನೆ ನಾನು ನನ್ನ ಮನೆಯಲ್ಲಿ ಬೆಂಗಳೂರಲ್ಲಿ. ರಾತ್ರಿ 9:30 ಓದಕ್ಕೆ ಶುರು ಮಾಡಿದ್ದೇನೆ. 12, 1 ಹೀಗೆ ನಡೆದಿದೆ. ಯಾಕೋ ಪುಸ್ತಕ ಓದ್ತಾ ಓದ್ತಾ ಎಷ್ಟಂದ್ರೂ ಅಪ್ಪಯ್ಯ, ನೀನು ಹೋದವ ಹೋದಿ, ಆ ದೇಹ ಹಾಗೆ ಕಾಣಿಸುವ ನಿನ್ನ ಇರುವಿಕೆ ಅದೆಲ್ಲ ಇಲ್ವಲ್ಲ ಈಗ, ಇಲ್ವಲ್ಲ, ನೀನು ಎಷ್ಟು ದೊಡ್ಡವನಾದ್ರೇನು ಇಲ್ಲವೇ ಅಲ್ವಾ ನೀನು ಅಂತ ನನಗೊಂದು ಪ್ರಶ್ನೆ ಬಂತು. ಬಹಳ ಇಂಟೆನ್ಸ್ ಆಗಿ ಆ ಪ್ರಶ್ನೆ. ನಾನು ಅದನ್ನು ಹೇಳ್ತಲೇ ರಾತ್ರಿ ಮಲಗಿದ್ದೇನೆ. ರಾತ್ರಿ 12 ನಾನು ಓದಿ ಮುಗಿಸಿ 12:30ವರೆಗೆ ಮಲಗಿದ್ದೇನೆ. 2-2:30 ಗಂಟೆಗೆ ಹೀಗೆ ಮುಟ್ಟಿತು. ಮುಟ್ಟುವುದು ಮತ್ತು ನಾನು ಕಣ್ಣು ಬಿಡುವ ಒಟ್ಟೊಟ್ಟಿಗೆ ಬಂದಿದ್ದೇನೆ, ನೋಡಕ್ಕೆ ರೆಡಿ ಇದ್ದೀಯಾ ಅಂತ ಕೇಳ್ತು. ಎಷ್ಟು ಬೆವತಿದ್ದೇನೆ, ಎಷ್ಟು ಬೆಚ್ಚಿದ್ದೇನೆ ನನಗೆ ಗೊತ್ತು. ನಾನು ಥಟ್ಟಂತ ಎದ್ದೋಳು. ಮೊದಲು ಹಾಕಿದ್ದು ಲೈಟ್, ನೋಡೋದಕ್ಕೆ ನನಗೆ ಸಿದ್ಧತೆ ಇಲ್ಲದ್ರಿಂದ ಲೈಟ್ ಹಾಕಿ ಎಷ್ಟು ಹೊತ್ತು, ನಾನೊಂದು 3 ತಾಸು ಎಚ್ಚರ ಕೂತಿದ್ದೇನೆ. ನನಗೆ ಮತ್ತೆ ಕಣ್ಮುಚ್ಚಿ ನಿದ್ದೆ ಮಾಡೋಕ್ಕಾಗಲ್ಲ. ಹೋಗಿ 2 ಗ್ಲಾಸ್ ನೀರು ಕುಡಿದು ಹಾಲ್ನಲ್ಲೆಲ್ಲ ತಿರುಗಾಡಿ 5 ಗಂಟೆವರೆಗೆ ಮತ್ತೆ ಎಚ್ಚರ ಇದ್ದುಕೊಂಡು ಇದ್ದೆ ಅಲ್ಲ. ಭ್ರಮೆಯ ಏನ? ನಾನು ರಾತ್ರಿ ಹಾಗೆ ಹೇಳಿದ್ದಕ್ಕೆ ಬರ್ತೇನೆ ನೋಡ್ತೀಯ ಅಂತ ಒಂದು ಕೇಳುವ ಭ್ರಮೆ ಹುಟ್ಟಿಸಿದ್ದೇನ. ಬರ್ಲಿಕ್ಕೆ ಹೇಗಾಗ್ತದೆ ಪುನಃ? ಈ ಈಗೋನು ಹೇಗೆ, ಈ ಸಂಶಯನೇ ಹಾಗೆ, ಬರಬೇಕು ಅದು ಹಾಗೆ. ಹಾಗೆ ಕೇಳಿದೆ. ಮರುದಿವಸ ಬೆಳಿಗ್ಗೆ 5 ಗಂಟೆ ಮಲಗಿದೆ. ಮತ್ತೆ ಹೋಗಿ ಬೆಳಗಾದ್ಮೇಲೆ ಒಂದು ಧೈರ್ಯ ಬರುತ್ತಲ್ಲ, ಮಲಗಿದೆ. ತಾಮಸ ಕತ್ತಲಲ್ಲಿ ನೋಡಿ, ಅದಕ್ಕೆ ಸೊಳ್ಳೆ ತಾಮಸ, ಅದು ರಾತ್ರಿಯೇ ಬರೋದು, ಆಗಲಿ ಬರಲ್ಲ ಅದು. ಸೊ ಮಲ್ಕೊಂಡ ಮೇಲೆ ಬೆಳಿಗ್ಗೆ 8:15 ಎದ್ದು ಸ್ನಾನ ಮಾಡಿ ಮತ್ತೆ ಓದ್ಲಿಕ್ಕೆ ಕೂತಿದ್ದೇನೆ. ನೀವು ನಂಬ್ತಿದ್ರೆ ನನ್ನ ಗುರುಗಳ ಪುಸ್ತಕದ ಯಾವುದೋ ಪುಟಕ್ಕೆ ನಿಲ್ಲಿಸಿದ್ದೇನೆ ನಾನು. ಅದರ ನೆಕ್ಸ್ಟ್ ಪೇಜ್ ಓದಕ್ಕೆ ಶುರು ಮಾಡಿದ್ದೇನೆ. ಪ್ರೂಫ್ ಏನು ಇತ್ತು ಗೊತ್ತಾ ಅಲ್ಲಿ? ಬಾಬಾ ಪರಮಹಂಸ ಯೋಗಾನಂದರು, ನಿಮಗೆ ಗೊತ್ತು. ಅವರ ಕುರಿತು ನನ್ನ ಗುರುಗಳದ್ದೇನೋ ಒಂದು ಲೇಖನ. ಅವರು ಬರೀತಾ ಆ ಲೇಖನದಲ್ಲಿ ಪರಮಹಂಸ ಯೋಗಾನಂದರ ಗುರುಗಳು ಲಹರಿ ಮಹಾಶಯರು ಅದೇ ಕೆಲವು ದಿನಗಳ ಮೊದಲು ದೇಹಾಂತ್ಯವಾಗಿತ್ತು. ಪರಮಹಂಸ ಯೋಗಾನಂದರು ಅವರ ಚಿತ ಎಲ್ಲ ಅದಕ್ಕೆ ಮಾಡಬೇಕಾದ ಉತ್ತರ ಕ್ರಿಯೆಗಳನ್ನು ಮಾಡಿ ಬಂದಿದ್ರು. ಅದೊಂದು ದಿವಸ ಅವರು ಹೀಗೆ ರಾತ್ರಿ ಗುರುಗಳನ್ನು ತುಂಬ ನೆನೆದರು. ಇನ್ನೆಲ್ಲಿ ಗುರುಗಳು ಬರುವುದಕ್ಕೆ ಸಾಧ್ಯ ಎನ್ನುವ ಭಾವವಿತ್ತು. ಅವರು ಹಾಗೆ ರಾತ್ರಿ ಬಾಲ್ಕನಿಯ ಆ ಪರದೆ ಸರಿಸಿ ಬಾಲ್ಕನಿಗೆ ಹೋದರೆ ಲಹರಿ ಮಹಾಶಯರು ನಿಂತಿದ್ದಾರೆ. ಪರಮಹಂಸ ಯೋಗಾನಂದರು, ಇದೇನು ಗುರುಗಳೇ ನೀವು ಇಲ್ಲಿ? ನಾನು ನಿಮ್ಮನ್ನು ಮೊನ್ನೆ ಚಿತಾಭಸ್ಮ ಎಲ್ಲ ಮಾಡಿ ಬಂದಿದ್ದೇನೆ. ಹೌದು, ನನ್ನನ್ನು ಅಂದು ನೀನು ಭಸ್ಮ ಮಾಡಿದೆಯಲ್ಲ, ಅದು ನಾನೇ. ಈಗ ನಿಂತಿದ್ದೇನಲ್ಲ, ಇದು ನಾನೇ. ಅಷ್ಟೇ ಹೇಳಲಿಲ್ಲ ಅವರು, ಇನ್ನೊಂದು ಮಾತು ಹೇಳಿದರು. ಅಂದು ನೀನು ಸುಟ್ಟೆಯಲ್ಲ, ಅದು ನಾನಲ್ಲ. ಈಗ ನಿಂತಿದ್ದೇನಲ್ಲ, ಅದು ನಾನಲ್ಲ. ಅವ್ರಿಗೆ ಅರ್ಥ ಆಗುತ್ತೆ. ಕಾಲು ಮುಗಿತಾರೆ, ಬರ್ತಾರೆ. ನನಗೆ ಉತ್ತರ, ಸಾವಿನ ಬೆನ್ನು ಹತ್ತಬಾರ್ದು ಅಂತ. ಸಾವು ಸತ್ತವರ ಬಾಡಿ ಅಟ್ಯಾಚ್ಮೆಂಟ್ ಸಲ್ಲದು.
ಕೃಷ್ಣ ಯಾವುದನ್ನೂ ಸಾಧ್ಯವಾಗಿಸುವವನಾದ್ದರಿಂದ ಅವನಿಗೆ ಗುರುದಕ್ಷಿಣೆ ಆದದ್ದರಿಂದ ಎಲ್ಲಿಂದ ಯಾವ ಬಾಡಿ ತರಕ್ಕೂ ಸಾಧ್ಯ ಇದೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆ. ಈ ಕಾಲದಲ್ಲಿ ಲಹರಿ ಮಹಾಶಯರಿಗೆ ಮತ್ತೆ ಬಾಡಿ ಧರಿಸಿ ಬರ್ಲಿಕ್ಕಾಗ್ತದೆ, ಆದರೆ ಕೃಷ್ಣನಿಗೆ ಏನು ದೊಡ್ಡದು, ತಗೊಂಡು ಬಂದು ಕೊಟ್ಟ. ಅಷ್ಟು ಮಾತ್ರ ಅಲ್ಲ, ಮುಂದೊಂದು ಹಂತ ಬರುತ್ತೆ. ದೇವಕ್ಕೆ 10 ಕರೆದು ಹೇಳ್ತಾಳೆ, ಎಲ್ಲಿ ಹೋದರು ನನ್ನ 6 ಮಕ್ಕಳು? 6 ಮಕ್ಕಳನ್ನು ತೋರಿಸಿ ಹಾಲು ಕೊಡಿಸಿ ತಾಯ್ತನದ ಅನುಭವ ಕೊಡಿಸ್ತಾನೆ ಕೃಷ್ಣ. ಷಡ್ಗರ್ಭರ ಹತ್ರ ಕರ್ಕೊಂಡು ಹೋಗಿ ಅವರ ಕಥೆಯೆಲ್ಲ ಹೇಳ್ತಾನೆ. ಏನು ಅಂದರೆ, ಈ ಜಗತ್ತಿನಲ್ಲಿ ಎಲ್ಲವೂ ಪಾಸಿಬಲ್. ಎಲ್ಲಿಯವರೆಗೆ ಶ್ರದ್ಧೆ ಇದೆಯೋ, ಎಲ್ಲಿಯವರೆಗೆ ನಂಬಿಕೆ ಇದೆಯೋ, ಎಲ್ಲಿಯವರೆಗೆ ಅವನಿಗೆ ಶರಣಾಗ್ತೇವೋ ಎಲ್ಲವೂ ಪಾಸಿಬಲ್. ಎಲ್ಲಿವರೆಗೆ ನಾನು, ನನ್ನ ಅಹಂಕಾರ, ನನ್ನ ಸಂಶಯ, ನನ್ನ ಅನುಮಾನ ಯಾವುದೂ ಸಾಧ್ಯ ಇಲ್ಲ. ಇಲ್ಲಿಂದ ಅಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಈ ಥರ ಕೃಷ್ಣ ತಾನು ಬಂದ ಒಂದು ಅವತಾರದಲ್ಲಿ ಯಾವುದೂ ಕೂಡ ಇಲ್ಲಿ ಇಂಪಾಸಿಬಲ್ ಇಲ್ಲಪ್ಪ. ಮತ್ತೆ ನಾನೊಬ್ಬ ಮನುಷ್ಯನಾಗಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ, ಆಸ್ ಎ ಹ್ಯೂಮನ್ ಬೀಯಿಂಗ್. ಇದೊಂದು ಬಹಳ ದೇವರೇ ಮಾಡುವುದು ಅಂತ ಏನು ಯೋಚನೆ ಮಾಡಬೇಡಿ. ಆಸ್ ಎ ಹ್ಯೂಮನ್ ಬೀಯಿಂಗ್ ನೀವು ಕೂಡ ಎಕ್ಸ್ಪ್ಯಾಂಡ್ ಆದರೆ ನೀವು ಯಾವ ಹಂತಕ್ಕೆ ಹೋಗಬಹುದು ಅದನ್ನು ತೋರಿಸ್ತಿದ್ದೇನೆ ಅನ್ನೋದೇ ಅವನ ಮಾಡೆಲ್ ಮಾಡಿ ತೋರಿಸಿದ. ಅಲ್ಲಿಂದ ಸಾಂದೀಪಿನಿ ಈ ಕಡೆಯಿಂದ 64 ದಿವಸ ಇಲ್ವಲ್ಲ ಕೃಷ್ಣ, ಕಂಸ ಸತ್ತಿದ್ದಾನೆ. ಮಕ್ಕಳು ಅಸ್ಥಿ ಮತ್ತೆ ಪ್ರಾಪ್ತಿ ಜರಾಸಂಧನ ಮಕ್ಕಳು. ಅವರು ಜರಾಸಂಧನಿಗೆ ಹೇಳ್ತಿದ್ದಾರೆ, ನಮ್ಮ ಗಂಡ ಇಲ್ಲ, ನಮಗೆ ಸೇಡು ತೀರಿಸಿಕೊಳ್ಬೇಕಲ್ಲ, ಇದು ಹೇಗೆ? ಮತ್ತೆ ಜರಾಸಂಧ ಎದ್ದ. ಅವನು ಯುದ್ಧಕ್ಕೆ ಬರ್ತಾನೆ ಅಂತ ಗೊತ್ತಾಯಿತು. ಬಲರಾಮ ಕೃಷ್ಣರು ತಮ್ಮ ಯದುಸೇನೆಯ ಜೊತೆಗೆ ತಾವು ಸೇರುವ ಮೊದಲು ನಂದಗೋಪರನ್ನೆಲ್ಲ ಕಳಿಸಿ ಆಗಿದೆ, ನೆನ್ಪಿಟ್ಕೊಳ್ಳಿ. ನಂದಗೋಪರಿಗೆ ಏನು ಮಾತು ಗೊತ್ತಾ? ನಿಮ್ಮಂತೆ ಸಲಹುವವರಿಲ್ಲ ಅಮ್ಮ. ಹೆತ್ತ ತಾಯಿ ಮಕ್ಕಳನ್ನು ಸಲಹುವುದೇನು ದೊಡ್ಡದಲ್ಲ. ಯಾವುದೋ ಅನಾಥ ಮಗುವನ್ನು, ಬಂಧುಗಳಿಲ್ಲದ ಮಗುವನ್ನು ಎತ್ತಿ ತನ್ನದೆಂದು ಸಲಹಿದ್ದಿರಲ್ಲ, ನಿಮ್ಮ ಋಣ ಯಾವತ್ತೂ ತೀರಿಸಲು ಸಾಧ್ಯವಿಲ್ಲ, ನಾನು ಯಾವತ್ತೂ ನಿಮ್ಮ ಮಗ ಅಂತ ಕಳಿಸಿರ್ತಾನೆ. ಹಾಗೆ ನಂದಗೋಪರು ಮರಳಿಯಾಗಿದೆ, ಗೋಪಾಲಕರು ಮರಳಿಯಾಗಿದೆ, ಯದುವಂಶೀಯರಿದ್ದಾರೆ, ಕಂಸನೊಟ್ಟಿಗೆ ಉಗ್ರಸೇನೊಟ್ಟಿಗೆ ಇದ್ದವರೆಲ್ಲ ಇದ್ದಾರೆ. ಇವರ ಜೊತೆಗೆ ಈಗ ಜರಾಸಂಧ ಮಥುರೆಗೆ ಯುದ್ಧಕ್ಕೆ ಬರ್ತಾನೆ ಅಂತ ಗೊತ್ತಾದರೆ 17 ಬಾರಿ 23 ಅಕ್ಷೋಹಿಣಿ ಸೇನೆ, ಅವನೊಟ್ಟಿಗೆ ಶಿಶುಪಾಲ ಇದ್ದಾನೆ, ದಂತವಕ್ತ್ರ ಇದ್ದಾನೆ, ಅಂಗರಾಜ ಇದ್ದಾರೆ, ವಂಗರಾಜ ಇದ್ದಾರೆ, ಅವಂತಿ ದೇಶದಿಂದ ಬರುವವರಿದ್ದಾರೆ. ಎಲ್ಲರನ್ನೂ ಕಟ್ಟಿಕೊಂಡು ಕಡೆಗೆ ಎಲ್ಲಿವರೆಗೆ ಅಂದರೆ ದುಶ್ಯಾಸನ, ದುರ್ಯೋಧನರು ಇದ್ದಾರೆ. ಪ್ಯಾರ್ಲಲ್ಲಿ ನಿಮಗೆ ಗೊತ್ತಿರಬೇಕು, ಕೃಷ್ಣ ಹುಟ್ಟಿದಾಗ ಅರ್ಜುನ 6 ತಿಂಗಳಲ್ಲಿ ಹುಟ್ಟಿದ್ದಾನೆ ಆಚೆ ಕಡೆ ಕುಂತಿಗೆ ಕಾಡಿನಲ್ಲಿ. ನಾನು ಅದನ್ನು ಒಂದೇ ಹಂತದಲ್ಲಿ ಮುಂದೆ ಮಹಾಭಾರತದ ಯುದ್ಧ ಸನ್ನಿವೇಶಗಳನ್ನು ಬರುವಾಗ ಅದನ್ನು ಹೇಳ್ತೇನೆ. ಬಟ್ ಗಮನಕ್ಕಿರಲಿ, ಅವರು ಸುಮಾರು ಕೃಷ್ಣನ ವಯಸ್ಸಿನವರಿದ್ದಾರೆ ಈಗ. ಯಾಕಂದ್ರೆ ಕೃಷ್ಣನಿಗಿಂತ 6 ತಿಂಗಳು ಅರ್ಜುನ ಸಣ್ಣವ, ಅವನಕ್ಕಿಂತ ಭೀಮ ಮತ್ತು ಯುಧಿಷ್ಠಿರ ಇನ್ನೂ ದೊಡ್ಡವರು. ಹಾಗಾಗಿ 1 ವರ್ಷ ದೊಡ್ಡವರು ಅಂತ ಲೆಕ್ಕ. ಆ ಪ್ರಕಾರ ಅವರು 15 ಇರಬಹುದು, ಯುಧಿಷ್ಠಿರ 14, ಇವರು ಇವನಿಗೆ 13, ಇವನಿಗೆ 12.5. ಹಾಗಾಗಿ ಇವನಿಗೆ ನಡು ಅಕ್ರೂರನನ್ನು ಕಳಿಸಿ ಅವರ ಕಡೆಗೆ ಕನೆಕ್ಷನ್ ಇಟ್ಕೊಂಡಿದ್ದಾನೆ ಕೃಷ್ಣ. ಅವನಿಗೆ ಗೊತ್ತಿತ್ತು, ಏನು ಗೊತ್ತಿತ್ತು ಅಂದ್ರೆ ಈ ದುಶ್ಯಾಸನ ದುರ್ಯೋಧನರನ್ನೆಲ್ಲ ಒಂದು ಸಲ ಜರಾಸಂಧ ಪಾಕೆಟ್ ಮಾಡ್ಕೋತಿದ್ದಾನೆ ಅಂತ ಗೊತ್ತಾಗುತ್ತೆ. ಇದನ್ನೆಲ್ಲ ಅಕ್ರೂರನ ಮೂಲಕ ತಿಳ್ಕೊಂಡಿರ್ತಾನೆ. ಸೊ ಅವನು ಈಗ ಗೊತ್ತಾಗುತ್ತೆ, ಈಗ ಯುದ್ಧಕ್ಕೆ ಬರ್ತಾರೆ ಅಂದಾಗ ಈ ಯುದ್ಧ ಸನ್ನಿವೇಶ ಇದೆಯಲ್ಲ ಬಹಳ ಚೆನ್ನಾಗಿದೆ. 23 ಅಕ್ಷೋಹಿಣಿ ಸೇನೆ ಜೊತೆಗೆ ಬರುವಾಗ ಜರಾಸಂಧ ಅವನ ಜೊತೆಗೆ ಯುದ್ಧ ಮಾಡಿದ ಕೃಷ್ಣ ಹೇಗೆ ಮಾಡಿದ ಅನ್ನೋದನ್ನ ಹೇಳುವಾಗ ನಮಗೆ ಗೊತ್ತಾಗೋದು ಅವನು ಓಡ್ತಿದ್ದ ಅಂತ. ಅವನು ಹಲಾಯುಧ ಹಿಡ್ಕೊಂಡು, ಕೌಮೋದಕಿ ಗದೆ ಹಿಡ್ಕೊಂಡು ಹೀಗೆಲ್ಲ ಯುದ್ಧ ಮಾಡಿದ ಭಾಗಗಳು ಇವೆ. ನಿಮಗೆ ಹರಿವಂಶ ಪುರಾಣ ಓದಿದ್ರೆ ಅಂಥವು ಬರ್ತವೆ. ಬಟ್ ಬಹಳ ಬಹಳ ಇಂಟ್ರೆಸ್ಟಿಂಗ್ ಮೆಥಡ್ ಆಫ್ ಕೃಷ್ಣನ ಓಡುದು. ಯೋಧರು ಸೇನೆ ಕಟ್ಟಿಕೊಂಡು ಬರುವಾಗ, ಮತ್ತೆ ಇವನು ಯಾವತ್ತೂ ರಥ ಹತ್ತಲಿಲ್ಲ, ಪದಾತಿ ಕಾಲಾಳು, ಓಡಿದ ಕೂಡಲೇ ಓಡ್ತಿದ್ರಂತೆ. ಇವನು ಯಾವ ಪರಿ ಓಡ್ತಿದ್ದ ಅಂದ್ರೆ ಎಷ್ಟೋ ಸೇನೆಗಳು ಓಡಿ ದಣಿದು ಸಾಯ್ತಿದ್ವು ಅಂತ. ಆ ಪರಿ ಓಡ್ತಿದ್ದ. ಒಂದ್ ಕಡೆ ಅಂತೂ ಬರುತ್ತೆ, ಪರ್ವತವನ್ನೇ ಏರಿದ್ನಂತೆ. ಆ ಪರಿ ಇಬ್ರು ಬಡ ಬಡ ಹತ್ತುವಾಗ ಇವ್ರಿಗೆ ಪರ್ವತ ಹತ್ತಲಿಕ್ಕಾಗಲಿಲ್ಲ, ಜರಾಸಂಧ ಮೊದಲಾದವರಿಗೆ. ಇವು ಪರ್ವತದ ಮೇಲೆ ಹೋಗಿ ಕೂತ್ಬಿಟ್ಟಿದ್ದಾರೆ, ನಾವೇನು ಏರೋದಾಗೋದಿಲ್ಲ, ಒಂದು ಕೆಲಸ ಮಾಡೋಣ, ಪರ್ವತದ ಬುಡಕ್ಕೆ ಬೆಂಕಿ ಕೊಟ್ರಂತೆ. ಅಲ್ಲಿವರೆಗೆ ಇವನು ಓಟದಲ್ಲಿ ಹುಷಾರು. ನೀವು ಯೋಚನೆ ಮಾಡಿ. ಮತ್ತೆ ಗಮ್ಮತ್ತು ಹೇಗೆ ಅಂದ್ರೆ, ಓಡುವಾಗ ನಾನು ಎಷ್ಟೋ ಸಾರಿ ಮಕ್ಕಳನ್ನ ನೆನ್ಪು ಮಾಡ್ಕೊಳ್ಳೋದು. ನಮ್ಮಲ್ಲಿ ಮಕ್ಕಳು ಹೇಗೆ ಅಂದ್ರೆ ಪರ್ರನೆ ಓಡೋದು, ನಾವು ಬಂದ ಅಂತ ತಿರುಗಿ ನೋಡೋದು, ಹತ್ರ ಮಕ್ಕಳು ಬಾ ಅನ್ನೋದು ಓಡೋದಲ್ವಾ. ಇದು ನಮ್ಮ ಸ್ಟೈಲ್, ಮಕ್ಕಳು ಮಾಡೋದು. ಇದೇ ಮೆಥಡ್ ಅಂತ ಕಾಣ್ತದೆ ಕೃಷ್ಣನದು. ಬಂದ್ರು ಸಿಕ್ಕರು ಅನ್ನುವಾಗ ಬಾ ಅನ್ನೋದು ಮತ್ತೆ ಓಡೋದು, ಓಡಿಸೋದು.
ಅವನಿಗೆ ಹೆಸರೇ ಬಂದ್ಬಿಡ್ತದೆ, ಇವ ಓಡುವವ ಹೆದರಿ ಅಂತ. ಇದರಲ್ಲೊಂದು ಸಣ್ಣ ಸೂಚನೆ ಇದೆ, ದುಷ್ಟರಿಂದ ದೂರವಿರು, ಬೆನ್ನು ಹಾಕು, ಓಡು, ಸಿಕ್ಕಬೇಡ ಅವರ ಕೈಗೆ. ಆಗಲೇ ಇಲ್ಲ, ಎದೆ ಕೊಡಬೇಡ, ಎದುರ ಭದ್ರ ಆದ್ರ ಕೊಂದು ಹಾಕು. ಓಡು, ಯಾವ ರಾಜಸ ಗುಣದ ದುಷ್ಟತನ ನಿನ್ನಲ್ಲಿ ಮನೆ ಮಾಡದ ಹಾಗೆ ಬೆನ್ನು ಹಾಕು. ನಮಗೆ ತುಂಬ ಬರ್ತಾರೆ ನಮ್ಮ ಜೀವನದಲ್ಲಿ, ನೆನ್ಪಿಟ್ಕೊಳ್ಳಿ. ದುಷ್ಟರು ಸಜ್ಜನರ ಜೊತೆಗಿಡು, ನಮ್ಮನ್ನು ಒಳ್ಳೆಯವ್ರ ಹತ್ರ ಇಡು, ಸತ್ಸಂಗ ಕೊಡು ಅಂತ ಒಳಗೆ ಪ್ರಾರ್ಥಿಸಿಕೊಳ್ಬೇಕು. ಆದಷ್ಟು ದೇವರೇ ನನ್ನ ಹತ್ರ ಬಂದವರು ದುಷ್ಟರಿದ್ರೆ ದೂರ ಮಾಡು ಅಂತ ಅವನನ್ನೇ ಪ್ರಾರ್ಥಿಸಬೇಕು. ಬಂದವರು ದುಷ್ಟರಿದ್ದಾರೆ ಇಲ್ವೋ ಗೊತ್ತಾಗುವುದು ಹೇಗೆ? ಸಣ್ಣ ಕರುವಿನ ರೂಪದಲ್ಲಿ ಬರ್ತಾರೆ, ಗೋಪಾಲಕ ಗೆಳೆಯನ ಹಾಗೆ ಬರ್ತಾರೆ, ಎಲ್ಲ ಪಾಸಿಬಲ್ ಇದೆ. ಹಾಗಾಗಿ ಕೃಷ್ಣ ಎರಡು ಸೂಚನೆ ಕೊಟ್ಟ. ಒಂದು, ಮಹಾಯೋಧರನ್ನು ಓಡಿಸಿದ್ರೆ ಸಾಕು, ಓಡ್ತಾ ಓಡ್ತಾನೆ ದಣಿತಾರೆ. ಇನ್ನೊಂದು, ದುಷ್ಟರಿಂದ ದೂರ ಇರು, ಬೆನ್ನು ಹಾಕು, ಮುಖ ಹಾಕಬೇಡ, ಓಡು, ನೀನು ಅವರಿಂದ ಎಷ್ಟು ಸಾಧ್ಯವೋ ಅಷ್ಟು ದೂರ ಇರು. ಅವರು ತಾವೇ ಮತ್ತೂ ಬಂದು ಮುಖ ಹಾಕಿದ್ರೆ ಆವಾಗ ಫೇಸ್ ಮಾಡು. ಆವಾಗ ಫೇಸ್ ಮಾಡುವಾಗಲೂ ಆಕ್ಸೆಪ್ಟ್ ಮಾಡಬೇಡ, ಕೊಲ್ಲು. ದುಷ್ಟತನಕ್ಕೆ ಕೊಟ್ಟ ಒಂದು ಎಕ್ಸಾಂಪಲ್. ಎಷ್ಟು ಬಾರಿ? 17 ಬಾರಿ ಜರಾಸಂಧ ಸೋಲ್ತಾನೆ. ಕಡೆಗೆ ಒಂದೇ ಅಕ್ಷೋಹಿಣಿ ಸೇನೆ ಉಳಿಯುತ್ತೆ. ಅಲ್ಲಿವರೆಗೆ ಕೊಲ್ಲುದಿವ ಕೊಂದು ಕೊನೆಗೆ ಬರುವಾಗ ನಾನು ನಿಮಗೆ ಹೇಳಿದ್ದೆ, ಗರ್ಗರು ಈಚೆ ಕಡೆ ಕಾಲಯವನನನ್ನು ರೆಡಿ ಮಾಡಿದ್ರಲ್ಲ, 18ನೇ ಬಾರಿ ಕಾಲಯವನನ ಜೊತೆಗೆ ಬರೋಣ ಅಂತ ಕಾಲಯವನನನ್ನು ಚೂ ಬಿಡ್ತಾನೆ ಅಂತ ಗೊತ್ತಾಗುತ್ತೆ ಕೃಷ್ಣನಿಗೆ. ಓಹೋ, ಈ ಕಡೆ ಕಾಲಯವನನ ಸೇನೆ ಬರುತ್ತೆ, ಆ ಕಡೆ ಜರಾಸಂಧನ ಸೇನೆ ಬರುತ್ತೆ, ಮಥುರೆ ಸೇಫ್ ಅಲ್ಲ ಅಂತ ಕೃಷ್ಣ ಕ್ಯಾಲ್ಕುಲೇಟ್ ಮಾಡ್ತಾನೆ. ಅವನೇನ್ ಮಾಡ್ತಾನೆ, ಮಥುರೆಯಲ್ಲಿರುವ ಎಷ್ಟು ಜನ ಯದುವಂಶೀಯರಿದ್ದಾರೆ ಅವರನ್ನೆಲ್ಲ ಸೇಫ್ ಗಾರ್ಡ್ ಮಾಡಬೇಕು ಅಂತ ದ್ವಾರಕೆಗೆ ಹೋಗ್ತಾನೆ. ಅದೇ ಒಂದು ಕಾಲಕ್ಕೆ ಆನರ್ಥ ದೇಶ. ಅದನ್ನೇ ಮುಂದೆ ರಾಮನ ಮಗ ಕುಶ ತಾನು ತನ್ನ ಕೇಂದ್ರ ಮಾಡಿಕೊಂಡಾಗ ಅದು ಕುಶಸ್ಥಲಿ. ಆ ಕುಶಸ್ಥಲಿಯನ್ನೇ ಕೃಷ್ಣ ಮುಂದೆ ದ್ವಾರಕೆ ಅಂತ ಮಾಡಿಕೊಂಡು, ಸಮುದ್ರದಿಂದ 12 ಯೋಜನ ಸಮುದ್ರವನ್ನು ಹಿಂದಕ್ಕೆ ಸರಿ ಅಂತ ಕೇಳಿಕೊಂಡು ಆ ಸಮುದ್ರದಲ್ಲಿ ಕಟ್ಟಿದ ಬಹಳ ದೊಡ್ಡ ಸಾಮ್ರಾಜ್ಯ. ಇಡೀ ಯದುವಂಶೀಯರನ್ನು ಅಲ್ಲಿ ಇಡುವುದಕ್ಕೆ ಎಷ್ಟು ಸೇಫ್ ಗಾರ್ಡ್. ಅವ ವಿಶ್ವಕರ್ಮನ ಜೊತೆಗೆ ಅದನ್ನು ಕಟ್ಟುವಾಗ ಅದರೊಳಗಿರುವ ಇದೆಲ್ಲ ನೋಡಬೇಕು ನೀವು. ಕಟ್ಟುವ ರೀತಿ, ಹೆಣ್ಣು ಮಕ್ಕಳು ಎಷ್ಟು ಸೇಫ್ ಇರಬೇಕು, ಹೇಗೆ ಅವರು ಹೋರಾಟ ಮಾಡಬೇಕು, ಅವರು ಹೋರಾಟ ಮಾಡಿದ್ರು ಕೂಡ ಒಳಗೆ ಬರಲಿಕ್ಕಾಗದ ಹಾಗೆ ಏನು ವ್ಯವಸ್ಥೆ, ಪ್ರತಿ ಒಂದು ಬಹಳ ಸುಂದರವಾಗಿ ಆ ಸಾಮ್ರಾಜ್ಯವನ್ನ ಕಟ್ತಾನೆ ಕೃಷ್ಣ. ತಾನೇ ಸ್ವಂತ, ಅವನೇ ಆರ್ಕಿಟೆಕ್ಟ್ ಆಗುತ್ತೆ. ಆ ನಂತರ ಬಂದು ಕಾಲಯವನನನ್ನ ಫೇಸ್ ಮಾಡು. ಕಾಲಯವನನ ವಿಷಯದಲ್ಲೂ ಕೂಡ ಹಾಗೆ ಓಡಿದ್ದೆ ಕೃಷ್ಣ. ಕಾಲಯವನ ಎಷ್ಟು ಪವರ್ಫುಲ್ ಇರ್ತಾನೆ ಅಂದರೆ, ಅವ ಕಬ್ಬಿಣದ ಪುಡಿ ತಿಂದು ಹುಟ್ಟಿದವನಲ್ಲ, ಭಾರೀ ಗಟ್ಟಿಗ. ಕೃಷ್ಣ ಏನ್ ಮಾಡ್ತಾನೆ, ಅವ ರಥದಲ್ಲಿದ್ದಾನೆ, ಕೃಷ್ಣ ನೆಲದಲ್ಲಿ ಓಡುದು. ಇವನು ಕುದುರೆ ಒಟ್ಟಿಗೆ ಓಡಿದ ಕಡೆಗೆ ಅನ್ನಿಸ್ತಂತೆ, ಈ ಪ್ರಾಣಿ ತಾನು ಓಡ್ತದೆ, ನಾನು ಓಡ್ತೀನಿ ಅಂತ ಓಡಕ್ಕೆ ಮಾಡಿ. ನಿಲ್ಲಯ್ಯ, ಇದು ನಿನಗೆ ಶೋಭೆ ಅಲ್ಲ ಓಡೋದು, ಇದು ಮೂರ್ಖರು ಓಡೋದು, ಈ ತರ ಬಹಳ ಹೇಡಿಗಳು ಓಡೋದು, ಕೇರೆ ಮಾಡಲ್ಲ, ಓಡೋದು. ಬಾಬಾ ಅಲ್ಲಿ ಮೇಲೆ ಬೆಟ್ಟ ತನಕ ಹೋಗೋಣ, ಅಲ್ಲಿ ಒಳ್ಳೆ ಪ್ರಾಂಗಣ ಇದೆ, ಅಲ್ಲಿ ಜಗಳ ಆಡೋಣ, ಮತ್ತೆ ಜಟ್ಟಿ ಯುದ್ಧ ಮಾಡೋಣ. ಬಾಬಾ, ದ್ವಂದ್ವ ಯುದ್ಧಕ್ಕೆ ಕರೆದದ್ದು ನಾನು ನಿನ್ನನ್ನು, ಬಾಬಾ ಅಂತ. ಇಬ್ಬರೇ ಯುದ್ಧ ಮಾಡುವುದು ಅಂತ ನಿಯಮ ಆದ್ರೆ 3ನೇವ್ರು ಹೋಗುವಂಗಿಲ್ಲ. ನಾನು ದ್ವಂದ್ವ ಯುದ್ಧ ಮಾಡ್ತೇನೆ. ಬಾಬಾ ಹೋದ ಎಲ್ಲಿವರೆಗೆ? ಬೆಟ್ಟದ ಮೇಲೆ ಹತ್ತದ, ಗುಹೆ ಹತ್ರ ಹೋದ, ಗುಹೆಯ ಒಳಗೂ ಹೋದ ಕೃಷ್ಣ. ಇವ ಹೋದ ಗುಹೆಯ ಒಳಗೂ ಹೋದ. ಒಂದು ಹಂತದಲ್ಲಿ ಅರ್ಧ ಕತ್ಲು ಗುಹೆ ಅಲ್ವಾ, ಇನ್ನೊಂದು ಹಂತದಲ್ಲಿ ಹೋದವ ಕೃಷ್ಣ ಮತ್ತು ತಾನು ಇಬ್ಬರೇ, ಬೇರೆ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅವನಿಗೆ ಗೊತ್ತಿಲ್ಲ. ಅಲ್ಲೊಂದು ಮುಸುಕು ಹಾಕಿ ಒಬ್ಬ ಮಲಗಿ ಬಿಟ್ಟಿದ್ದಾನೆ. ಇವ ಎಲ್ಲ ಓಡಿ ಬಂದು ತಾನು ಆರಾಮ್ ಮಲಗಿದಾನ ಅಂತ ಕಾಲಲ್ಲಿ ಒದ್ದ. ಕಾಲಯವನ ಮುಸುಕು ತೆಗೆದು ಕಣ್ಣು ಬಿಟ್ಟ, ಕಾಲಯವನ ಸುಟ್ಟು ಭಸ್ಮ ಆದ. ಕೃಷ್ಣ ಹಿಂದೆ ಹೋಗಿ ನಿಂತಿದ್ದ. ಮುಚುಕುಂದ ಎದ್ದ. ನೀನು ಯಾರು ಕೇಳಿದ ಕೃಷ್ಣನಿಗೆ. ಕೃಷ್ಣ ಹೇಳಿದ ತಾನು ಯಾರು ಅಂತ. ಪರಿಚಯ ಎಲ್ಲ ಆಯಿತು. ಮುಚುಕುಂದ ಯಾರು? ಮುಚುಕುಂದ ತಾನನ್ನು ಪರಿಚಯ ಮಾಡಿಕೊಂಡ. ನಾನು ಮಾಂಧಾತ್ರನ ಮಗ. ನನ್ನನ್ನು ಒಂದು ಸರಿ ಅಸುರರ ಯುದ್ಧ ಆಯಿತು. ಇಂದ್ರ ಸಹಾಯ ಕೇಳಿದ. ನಾನು ಯುದ್ಧಕ್ಕೆ ಅವನಿಗೆ ಸಹಾಯ ಮಾಡಿದೆ. ಎಷ್ಟು ಕಾಲ ಯುದ್ಧ ಮಾಡಿ ಅಂತೂ ಸುರರು ಗೆದ್ರು. ನಾನು ದಣಿದು ಹೋಗಿದ್ದೆ. ನನಗೆ ರಾಜ್ಯ, ಭೋಗ, ಸಿಂಹಾಸನ, ಮತ್ತೊಂದು ಮಗದೊಂದು ಯಾವುದು ಬೇಡ ಆಗಿತ್ತು. ಅಷ್ಟು ದಣಿದು ಹೋಗಿದ್ದೆ. ಏನು ಬೇಕು ನಿನಗೆ ವರ ಅಂತ ಕೇಳಿದ ಇಂದ್ರ. ನಾನು ಹೇಳಿದೆ, ನನಗೆ ಉಪದ್ರ ಬೇಡ, ಒಂದಿಷ್ಟು ನಿದ್ರೆ ಮಾಡಬೇಕು ಮಾರಾಯ ಅಂತ. ನನಗೆ ರಾಜ್ಯ ಸಿಂಹಾಸನ ಬಗ್ಗೆ ರೇಜಿಗೆ ಬಂದೋಗಿ, ನನಗೆ ಒಟ್ಟು ನಿದ್ರೆ ಮಾಡಬೇಕು. ಆಗಲಿ, ನಿನಗೆ ಬೇಕು ಅನ್ನುವವರೆಗೆ ಮಲಗು. ಯಾರಾದರೂ ನಡುವೆ ಎಬ್ಬಿಸಿದರೆ ಆ ಎಬ್ಬಿಸಿದವರನ್ನು ನೋಡಿದ ಕೂಡಲೇ ಅವರು ಸುಟ್ಟು ಹೋಗಲಿ ಅಂತ ಇಂದ್ರ ಶಾಪ ಕೊಡ್ಲಿಕ್ಕೆ ಒಂದು ವ್ಯವಸ್ಥೆ.
ಮುಚುಕುಂದನನ್ನು ಉದ್ಧಾರ ಮಾಡಬೇಕಿತ್ತು ಕೃಷ್ಣನಿಗೆ, ಕಾಲಯವನನ್ನು ಸುಡಬೇಕಿತ್ತು ಕೃಷ್ಣನಿಗೆ. 2 ಕೆಲಸ ಆಗಬೇಕಿತ್ತು. ಕೃಷ್ಣ ಏನು ಮಾಡಿದ? ಮುಚುಕುಂದನ ಕಥೆಯೆಲ್ಲ ಕೇಳಿದ್ಮೇಲೆ, ಓಹೋ ಹಾಗಲ್ವಾ, ನೋಡು ನೀನು ತುಂಬ ಒಳ್ಳೆಯವ. ಎಷ್ಟು ತ್ರೇತಾಯುಗದಲ್ಲಿ ಮಲಗಿದ್ದು, ದ್ವಾಪರದಲ್ಲಿ ಎದ್ದದ್ದು, ಯಾವ ನಮೂನೆ ಟಯರ್ಡ್ ಅಂತ. ನಾನು ಯಾವಾಗಲೂ ಹೇಳೋದು, ಅವ ಒಳ್ಳೆಯವ ಅದು ಬೇರೆ ವಿಷಯ, ದುಷ್ಟರು ಎಚ್ಚರ ಇರುವುದಕ್ಕಿಂತ ಮಲಗುದು ಒಳ್ಳೆಯದು. ಅವರಿಗೊಂದು ಯಾರಾದರೂ ಶಾಪ ಕೊಟ್ಟು ನಿದ್ರೆ ಬರುವಾಗ ಮಾಡಿದರೆ ಒಳ್ಳೆ ಇತ್ತು. ಹೇಳಲೇಬಾರ್ದು ಅವರು, ಖಾಯಂ ಸತ್ರುಂದ ಎಣಿಸಿ ನಾವು ಸುಡಬೇಕು, ಆ ಥರ ನಿದ್ರೆ ಬರಬೇಕು ಅವ್ರಿಗೆ. ಮುಚುಕುಂದನಿಗೆ ಅನುಗ್ರಹ ಆಯಿತು, ಪಾಪ ಒಳ್ಳೆ ನಿದ್ದೆ ಮಾಡಿದೆ, ಎದ್ದ. ಆದರೆ ಮುಚುಕುಂದ ಸುರರಿಗೆ ಸಹಾಯ ಮಾಡಿದ್ದಾನೆ, ವೈರಾಗ್ಯದಿಂದ ಮಲಗಿದ್ದಾನೆ. ಈ ಪವರ್, ಈ ಪಾಲಿಟಿಕ್ಸ್ ಬೇಡ ಅಂತ ಮಲಗಿದ್ದಾನೆ. ಕೃಷ್ಣನಿಗೆ ಗೊತ್ತಿತ್ತು ಇವನಿಗೆ ಬೇರೆ ಏನೋ ಬೇಕು ಅಂತ. ಅದಕ್ಕೆ ಕೃಷ್ಣ ಹೇಳಿದ, ನೀನು ಒಳ್ಳೆ ಕೆಲಸ ಮಾಡಿದ್ದಿ, ಆದರೆ ಈ ಜನ್ಮದಲ್ಲಿ ನಿನಗೆ ಆ ಅನುಗ್ರಹ ಇಲ್ಲ. ನೀನು ಒಂದಿಷ್ಟು ಕಾಲ ಇನ್ನೂ ತಪಸ್ಸು ಮಾಡು, ಮುಂದೆ ನೀನು ಒಬ್ಬ ಬ್ರಹ್ಮಜ್ಞಾನಿಯಾಗಿ ಹುಡ್ತಿ. ನಾನು ಬೇಕು ಅಂತ ಬ್ರಾಹ್ಮಣ ಅಂತ ಬಂದಲ್ಲಿ ಬ್ರಹ್ಮಜ್ಞಾನಿ ಅಂತ ಬಳಸ್ತೇನೆ. ಬ್ರಹ್ಮಜ್ಞಾನಿ ಮಾತ್ರ ಬ್ರಾಹ್ಮಣ, ಅದು ನೆನಪಿಟ್ಕೊಳ್ಳೋಣ. ನೀನು ಮುಂದೆ ಒಂದು ಜನ್ಮದಲ್ಲಿ ಬ್ರಹ್ಮಜ್ಞಾನಿಯಾಗಿ ಹುಟ್ಟಿ ನನ್ನನ್ನು ಪೂಜಿಸ್ತಿ, ಆಗ ನೀನು ನನ್ನನ್ನು ಸೇರ್ತಿ ಅಂತ ಅನುಗ್ರಹ ಮಾಡಿ ಹೋದ. ಮುಚುಕುಂದನ ಉದ್ಧಾರ ಆಯಿತು. ಕಾಲಯವನ ಹೋದ ಕೂಡ ಕಾಲಯವನನ ಇಡೀ ಸೇನೆ ಕೃಷ್ಣನ ಜೊತೆಗೆ ಬಂತು. ಲೀಡರ್ ಇಲ್ಲದಿದ್ರೆ ಹಾಗೆ ಅಲ್ವಾ, ಎಲ್ಲರೂ ಸೋತು ಬಂದ್ಬಿಡ್ತಾರೆ. ಓಹೋ, ಕಾಲಯವನನ ಸೇನೆಯನ್ನು ವಶಪಡಿಸ್ಕೊಂಡು ಜರಾಸಂಧ ಇನ್ನು ಬಿಡಲ್ಲ ಅಂತ ಅವನು ಯುದ್ಧಕ್ಕೆ ಬಂದ. ಒಂದು ಹಂತದಲ್ಲಿ ಬಲರಾಮ ಇನ್ನೇನು ಜರಾಸಂಧನನ್ನು ಕೊಲ್ಲುವವನಿದ್ದ, ತಡೆದದ್ದು ಕೃಷ್ಣ. ಇಲ್ಲ ಇಲ್ಲ, ಇನ್ನೂ ಕೆಲಸ ಇದೆ, ನಾವು ಜರಾಸಂಧನನ್ನು ಪೆಂಡಿಂಗ್ ಇಡಬೇಕು, ಈಗ ಕೊಲ್ಲಬೇಡ, ಭೂಭಾರ ಹರಣಕ್ಕೆ ಇನ್ನೂ ನಮಗೆ ಅವನು ಬೇಕು, ಅದು ಆ ಕೆಲಸ ನಿನ್ನದಲ್ಲ ಬೇರೆಯವರದ್ದು ಅಂತ ನಿಲ್ಲಿಸಿ ಸೋಲಿಸಿದವ ಜರಾಸಂಧ. ಈ ಜರಾಸಂಧನಿಗೆ ಬಹಳ ದೊಡ್ಡ ಅವಮಾನ ಜೀವನದಲ್ಲಿ. ಎಂಥ ಎಲ್ಲರನ್ನು ಗೆದ್ದು ಅಷ್ಟು ಅಕ್ಷೋಹಿಣಿ ಸೇನೆ ಸಂಪಾದನೆ ಮಾಡಿದವನಿಗೆ ಪ್ರಾಯೋಪವೇಶ ಮಾಡಿ ಸಾಯುವುದು ಒಳ್ಳೆಯದು ಅಂತ ಅನ್ನಿಸ್ತು. ಎಲ್ಲರೂ ಹೇಳಿದ್ರು, ಸೋಲು ಬರ್ತಾ ಇರುತ್ತೆ, ಗೆಲುವು ಉಂಟು ಕಣೆಯ ಬೆನ್ನಿನಲ್ಲಿ. ಎಷ್ಟು ಜನ ಸೋತಿಲ್ಲ, ಆಮೇಲೆ ಎಷ್ಟು ಜನ ಗೆದ್ದಿಲ್ಲ, ನೀನಿಲ್ಲ ಅದೆಲ್ಲ ತಲೆ ಕೆಡಿಸ್ಕೋಬೇಡ. ಮತ್ತೆ ಅವನನ್ನು ರಾಜ್ಯಭಾರಕ್ಕೆ ಹಚ್ಚಿದ್ರು. ಇತ್ತ ಶಿಶುಪಾಲ, ದಂತವಕ್ರ ಎಲ್ಲ ಇದ್ದಾರೆ, ಇವನೊಟ್ಟಿಗೆ ಇದ್ದವರು. ರುಕ್ಮಿಣಿ ಭೀಷ್ಮಕನ ಮಗಳು. ಆ ಭೀಷ್ಮಕನ ಮಗಳು ರುಕ್ಮಿಣಿಯನ್ನು ಶಿಶುಪಾಲನಿಗೆ ಮದುವೆ ಮಾಡಿಸಿಕೊಡಬೇಕು ಅಂತ ಇವರ ಲೆಕ್ಕಾಚಾರ. ಯಾರದ್ದು? ಭೀಷ್ಮಕನ ಮಗನ ಲೆಕ್ಕಾಚಾರ. ಅದಕ್ಕೆ ದುರ್ಯೋಧನನ ಸಪೋರ್ಟ್, ಭೀಷ್ಮಕನ ವಿರೋಧ. ಭೀಷ್ಮಕನಿಗೆ ಇಷ್ಟ ಇಲ್ಲ. ಭೀಷ್ಮಕ ಇವರ ಜೊತೆಗೆ ಅಷ್ಟು ಆಸಕ್ತನಲ್ಲ, ಇವರೆಲ್ಲ ಸರಿ ಇಲ್ಲ ಈ ಜರಾಸಂಧಾದಿಗಳು ಅಂತ. ರುಕ್ಮಿಣಿಯನ್ನು ಭೀಷ್ಮಕ ಮದುವೆ ಮಾಡಿಸಿಕೊಟ್ರೆ ಭೀಷ್ಮಕನ ವಿರೋಧ ಅಲ್ಲೇ ಹಶಪ್ಪಾಗುತ್ತೆ. ಒಂದು ವೇಳೆ ಭೇದೋಪಾಯದ ಮೂಲಕ ಭೀಷ್ಮಕನ ಮಗಳನ್ನು ಕೃಷ್ಣ ಮದುವೆ ಮಾಡಿದರೆ ಅಲ್ಲೊಂದು ಪಾರ್ಟಿ ಒಡೆದ ಹಂಗಾಗತ್ತೆ. ಲೆಕ್ಕಾಚಾರ, ಪೊಲಿಟಿಕ್ಸ್ನ ಲೆಕ್ಕಾಚಾರ. ಕೃಷ್ಣನಿಗೆ ಇದು ಗೊತ್ತಿತ್ತು. ಅತ್ತ ಆ ಕಡೆ ರುಕ್ಮಿಣಿ ಇನ್ನಿಲ್ಲದಷ್ಟು ಪ್ರೀತಿಸ್ತಿದ್ಲು ಕೃಷ್ಣನನ್ನು. ಅವಳಿಗೆ ಕೃಷ್ಣನಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವಳು ದೂತನ ಹತ್ರ ಸಂದೇಶ ಕಳಿಸಿದ್ಲು. ಇನ್ನೇನು ಶಿಶುಪಾಲಂಗೆ ಮದುವೆ ಮಾಡ್ತಾರೆ, ನನಗಿಷ್ಟ ಇಲ್ಲ, ನಾನು ನಿನ್ನನ್ನೇ ನನ್ನ ಸರ್ವಸ್ವ ಅಂತ ತಿಳಿದಿದ್ದೇನೆ, ನಾನು ನಿನ್ನನ್ನು ನನ್ನ ಸಂಪೂರ್ಣವನ್ನು ನಿನಗರ್ಪಿಸಿ ಕಾಯ್ತಿದ್ದೇನೆ, ನೀನು ಹೀಗೆ ಹೀಗೆ ಬಾ. ಮೆಥಡ್ ಕೂಡ ಹೇಳ್ತಾಳು ಅವಳು. ಒಬ್ಬ ಹುಡುಗನಿಗೆ ಹುಡುಗಿ ಗೈಡ್ ಮಾಡಿದ ಇತಿಹಾಸ ಇದೆ. ಫಸ್ಟ್ ಹೀಗೆ ಬಾ ಅಂತ. ಅದು ಯಾರಿಗೆ? ಶ್ರೀಕೃಷ್ಣನಿಗೆ ಹೇಳಿದವಳು ಯಾರು? ಸಾಕ್ಷಾತ್ ಶ್ರೀಲಕ್ಷ್ಮಿ ಅಂತ. ಮೂಲತಃ ಲಕ್ಷ್ಮಿ, ದೇವಲೋಕದಿಂದ ಬಂದವರಲ್ವಾ, ಅವರಲ್ಲಿ ಅವಳು ರುಕ್ಮಿಣಿ ಲಕ್ಷ್ಮಿ. ಅವಳು ಹೇಳೋದು, ನೀನು ಮುಂಚಿನ ದಿನ ನಮ್ದೊಂದು ದೇವಸ್ಥಾನದಲ್ಲಿ ಪೂಜೆ ಇರ್ತದೆ, ಮದುವೆ ಮುಂಚಿನದ್ದು. ಆ ಪೂಜೆಗೆ ನನ್ನನ್ನು ಆ ದೇವರ ಹತ್ರ ಕರ್ಕೊಂಡು ಹೋಗ್ತಾರೆ. ಆಗ ನಾನು ಯಾರೊಟ್ಟಿಗೂ ಇರುವುದಿಲ್ಲ, ನಾನು ನನ್ನ ಪಾಡಿಗೆ ನನ್ನ ಸೇವಕಿಯರ ಜೊತೆಗೆ ಪ್ರದಕ್ಷಿಣೆ ಮಾಡ್ತೇನೆ, ಆಗ ಬಂದು ಹರಿಸ್ಕೊಂಡೋಗಿ ಎಲ್ಲ ಡಿಟೇಲ್ಡ್ ಆಗಿ ಮುದುಕನ ಹತ್ರ ಹೇಳಿ ಕಳಿಸಿದಾಳೆ. ಕೃಷ್ಣ ಹೇಳಿದ, ನನಗೂ ಅವಳೆಂದರೆ ತುಂಬ ಪ್ರೀತಿ, ನಾನು ಬರುತ್ತೇನೆ, ಅವಳಿಗೆ ಧೈರ್ಯದಿಂದ ಇರಲಿಕ್ಕೆ ಹೇಳು. ಯಾಕೆ? ಅವನಿಗೆ ಗೊತ್ತಿತ್ತು ಅದು ಹಾಗೆ ಆಗಬೇಕು. ನಾರಾಯಣನ ಹತ್ರ ಲಕ್ಷ್ಮಿ ಇಲ್ಲದೆ ಇನ್ಯಾರ ಕೈ ಸೇರುವುದನ್ನು ನಾನು ಹೇಗೆ ನೋಡೋದು? ಅದಕ್ಕೆ ಸಿದ್ಧತೆ ಮಾಡಿಕೊಂಡ ರುಕ್ಮಿಣಿ ನಾಳೆಗೆ ಕಾಯ್ತಾಳೆ. ನಾವು ಕಾಯೋಣ. ನಮಸ್ಕಾರ.